Hello, my dear friends and my dear students. Welcome to our YouTube channel Civil with Sudheer. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೆಗಾ MCQ ಸೀರೀಸ್ ಇದು 4ನೇ ಕ್ಲಾಸ್ ಇದೆ. ಮತ್ತೆ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಸರ್ವೇಯಿಂಗ್ ಸಬ್ಜೆಕ್ಟ್ ಮೇಲೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಒಂದು ಸ್ಪೆಷಲ್ ಏನಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲಿ ನಾನು 50 ಕ್ವೆಶ್ಚನ್ಸ್ ಮಾಡ್ತಾ ಇದ್ದೆ, ಬಟ್ ಇಲ್ಲಿ ಏನಂತಂದ್ರೆ 50 ಕ್ವೆಶ್ಚನ್ಸ್ ಅಲ್ಲಿ ಕವರ್ ಆಗ್ತಾ ಇಲ್ಲ, ಸ್ವಲ್ಪ ಕ್ವೆಶ್ಚನ್ಸ್ ಬಿಡಬೇಕಾಗ್ತಾ ಇತ್ತು. ಸೊ ಅದಕ್ಕೆ ನಾನೇನ್ ಮಾಡಿದೀನಿ +20. ಸೊ ಇದೊಂದು ಎಕ್ಸ್ಟ್ರಾ ನನ್ನ ಕಡೆಯಿಂದ ನಿಮಗೆ ಒಂದು 20 ಕ್ವೆಶ್ಚನ್ ಇವತ್ತು ಜಾಸ್ತಿ ಮಾಡಿಸ್ತಾ ಇರೋದು. ಸೊ ಫಾರ್ ದ ಎಕ್ಸಾಮ್ ಪರ್ಪಸ್ ಏನಂತಂದ್ರೆ ನಿಮಗೂ ಹೆಲ್ಪ್ ಆಗಲಿ. ಎಲ್ಲ ಏನಂತಂದ್ರೆ ಒಂದು ವಿಡಿಯೋ ನೋಡಿದ್ರೆ ಆ ಸಬ್ಜೆಕ್ಟ್ ಅಲ್ಲಿ ಎಲ್ಲ ಟಾಪಿಕ್ ಮೇಲೆ ಕ್ವೆಶ್ಚನ್ ನೀವು ಕವರ್ ಮಾಡಿದ್ರೆ ನೀವು ಈಸಿ ಆಗಲಿ ಅಂತ ನಾನು 20 ಕ್ವೆಶ್ಚನ್ಸ್ ಜಾಸ್ತಿ ಆಡ್ ಮಾಡಿದ್ದೀನಿ. ಅದರಲ್ಲಿ ಟೋಟಲ್ ಸ್ಟೇಷನ್ ಇದೆ ಆಯ್ತಾ, ಆಮೇಲೆ ರಿಮೋಟ್ ಸೆನ್ಸಿಂಗ್ ಎಲ್ಲಾನು ಆಡ್ ಮಾಡಿದ್ದೀನಿ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಇಂಪಾರ್ಟೆಂಟ್ ಕ್ಲಾಸ್ ಮೆಗಾ MCQ ಸೀರೀಸ್ ಆಫ್ ಟಾಪ್ 70 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಫ್ ಸರ್ವೇಯಿಂಗ್ ಫಾರ್ ಎನಿ ಎಕ್ಸಾಮ್ಸ್. Let's start. First question. The survey in which the curvature of the earth is taken into account is called as. ಆಯ್ತಾ, ಸರ್ವೆ ಯಾವ್ದು ಮಾಡ್ತಾರೆ ಅದು ಕರ್ವೇಚರ್ ಯಾವ್ದು ತಗೋತಾರೆ. ಸೊ ಕರ್ವೇಚರ್ ನ ತಗೊಳ್ಳೋದು ನಾವು ಏನಂತೀವಿ ಅದನ್ನ ನಾವು ಜಿಯೋಡೆಟಿಕ್ ಸರ್ವೆ ಅಂತೀವಿ. ರೈಟ್, ಕರ್ವೇಚರ್ ಆಫ್ ದಿ ಅರ್ತ್ ಯಾವಾಗ ಕನ್ಸಿಡರ್ ಮಾಡ್ತಾರೆ ಅದನ್ನ ನಾವು ಜಿಯೋಡೆಟಿಕ್ ಸರ್ವೆ ಅಂತ ಅಂತೀವಿ. ಸೊ ಇಲ್ಲಿ ಇನ್ನೂ 2-3 ಇದೆ. ಸೊ ನೋಡೋಣ. ಪ್ಲೇನ್ ಸರ್ವೆ ಅಂದ್ರೆ ಏನು ಅದನ್ನು ನೋಡೋಣ. ಪ್ಲೇನ್ ಅಂದ್ರೆ ಏನು, ಆಮೇಲೆ ಜಿಯೋಡೆಟಿಕ್ ಅಂದ್ರೆ ಏನು. ಸೊ ಪ್ಲೇನ್, ಜಿಯೋಡೆಟಿಕ್ ಇವೆರಡರದು ನಾನು ಪಾಯಿಂಟ್ ಬೈ ಪಾಯಿಂಟ್ ಏನೋ ಡಿಫರೆನ್ಸ್ ಹೇಳ್ತೀನಿ ನೋಡಿ. ಪ್ಲೇನ್ ಸರ್ವೆ ಅಂದ್ರೆ ಏನು, ರೈಟ್? ಸೊ ಮೀನ್ ಸರ್ಫೇಸ್ ಆಫ್ ದಿ ಅರ್ತ್ ಆಸ್ ಎ ಪ್ಲೇನ್. ಮೀನ್ ಸರ್ಫೇಸ್ ಆಫ್ ಅರ್ತ್ ಏನ್ ತಗೋತೀವಿ ನಾವು ಅದನ್ನ ಪ್ಲೇನ್ ಅಂತ ತಗೋತೀವಿ ಇಲ್ಲಿ, ಯಾಕೆಂದ್ರೆ ಅದು ಕರ್ವೇಚರ್ ಯಾವ ತರ ಇದೆ ತಗೊಳಲ್ಲ. ಇಲ್ಲಿ ಏನ್ ಮಾಡ್ತೀವಿ, ಸಾರಿ ಇಲ್ಲಿ ಕರ್ವೇಚರ್ ನ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಯ್ತಾ? ಸೊ ಇದು ತಿಳ್ಕೊಳ್ಳಿ, ಕರ್ವೇಚರ್ ಇಸ್ ಕನ್ಸಿಡರ್ಡ್. ಓಕೆ, ಸೊ ಕರ್ವೇಚರ್ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಪ್ಲೇನ್ ಸರ್ವೆಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಸ್ಮಾಲ್ ಏರಿಯಾ ಮಾಡ್ತಾರೆ. ಅಂದ್ರೆ ಲೆಸ್ ದೆನ್ 195.5 ಕಿಲೋಮೀಟರ್ ಸ್ಕ್ವೇರ್ ಏರಿಯಾ ಇರುತ್ತೆ ಇದ್ರದ್ದು. ಬಟ್ ಇದ್ರದ್ದು ಏನಿರುತ್ತೆ ಜಾಸ್ತಿ ಇರುತ್ತೆ, 195.5 ಗಿಂತ ಜಾಸ್ತಿ ಇರುತ್ತೆ ಕಿಲೋಮೀಟರ್ ಸ್ಕ್ವೇರ್. ಇದು ಮೇಜರ್ ಡಿಫರೆನ್ಸ್, ರೈಟ್? ನೆಕ್ಸ್ಟ್ ಇದು ಅಕ್ಯುರೇಸಿ ತುಂಬಾ ಕಮ್ಮಿ ಇರುತ್ತೆ, ಲೆಸ್ ಅಕ್ಯುರೇಟ್. ದಿಸ್ ಇಸ್ ಮೋರ್ ಅಕ್ಯುರೇಟ್. ಗೊತ್ತಾಯ್ತಾ? ಮೋರ್ ಅಕ್ಯುರೇಟ್ ಆಗಿರುತ್ತೆ, ಮೋರ್ ಅಕ್ಯುರೇಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ 2 ಪಾಯಿಂಟ್ ನ ನೀವು ಜಾಯಿನ್ ಮಾಡಿದ್ರೆ, ಲೈನ್ ಪಾಯಿಂಟ್ 2 ಜಾಯಿನ್ ಮಾಡಿದ್ರೆ ಇದು ಸ್ಟ್ರೇಟ್ ಲೈನ್ ಆಗಿರುತ್ತೆ. ಬಟ್ ಅದೇ ಇಲ್ಲಿ 2 ಪಾಯಿಂಟ್ ನ ನೀವು ಸ್ಟ್ರೇಟ್ ಆಗಿ ನೀವು ಮಾಡಬೇಕಾದ್ರೆ ಅದು ಆರ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ಆರ್ಕ್, ದಿಸ್ ಈಸ್ ಅ ಲೈನ್. ಓಕೆ, ಈ ತರ ಕನ್ಸಿಡರ್ ಮಾಡ್ತೀವಿ. ನಾರ್ಮಲಿ ಏನು ರೋಡ್ಗೆ, ಆಯ್ತಾ, ರೋಡ್, ಹೈವೇ, ಡ್ಯಾಮ್ಸ್ ಇವಕ್ಕೆಲ್ಲದಕ್ಕೂ ಏನಂತಂದ್ರೆ ನಾವು ಪ್ಲೇನ್ ಸರ್ವೆನೇ ಯೂಸ್ ಮಾಡೋದು. ಬಟ್ ಇಲ್ಲಿ ಏನಾಗುತ್ತೆ, ಇದು ಯಾವ್ದಕ್ಕೆ ಮಾಡ್ತೀವಿ, ಇದು ನ್ಯಾಷನಲ್ ಸರ್ವೆಗೆ ಯೂಸ್ ಮಾಡ್ತಾರೆ. ನ್ಯಾಷನಲ್ ಸರ್ವೆ ಆಫ್ ಇಂಡಿಯಾ, ನ್ಯಾಷನಲ್ ಸರ್ವೆ ಆಫ್ ಇಂಡಿಯಾ ಏನಿದೆ ಅವರು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಏನಂತಂದ್ರೆ ಡಿಸೈಡ್ ಮಾಡೋಕೆ ಇದನ್ನ ಯೂಸ್ ಮಾಡ್ತಾರೆ. ಪ್ಲೇನ್, ಜಿಯೋಡೆಟಿಕ್ ಎರಡು ಕ್ಲಿಯರ್ ಆಯ್ತಾ? ಈಗ ಇನ್ನೊಂದಿದೆ ಹೈಡ್ರೋ, ಆಯ್ತಾ, ಹೈಡ್ರೋಗ್ರಾಫಿಕ್ ಅಂತ ಇದೆ. ಸೊ ಹೈಡ್ರೋಗ್ರಾಫಿಕ್ ಅಂದ್ರೆ ಏನು ನೋಡಿ. ಒಂದು ಕ್ವಶನ್ ಬಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಒಂದು ಕ್ವಶನ್ ನ ಅಥವಾ ಸಿಂಪಲ್ ಕ್ವಶನ್ ನ 10 ಸಲ ಮಾಡೋಕ್ಕಿಂತ ಒಂದೇ ಒಂದು ಆಪ್ಷನ್ ಅಲ್ಲಿ 4-5 ಟಾಪಿಕ್ ನ ಓದ್ಕೊಂಡ್ಬಿಟ್ರೆ ಯು ಆರ್ ಕವರಿಂಗ್ ಇನ್ ಒನ್ ಕ್ವಶನ್, ಯು ಆರ್ ಕವರಿಂಗ್ 4 to 5 ಕ್ವಶನ್ಸ್. ಸೊ ದಟ್ಸ್ ಮೈ ಏಮ್ ಟು ಗಿವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಟು ಆಲ್ ಆಫ್ ಯು. ಹೈಡ್ರೋಗ್ರಾಫಿಕ್ ಅಂದ್ರೇನು? ಸೊ ಇಟ್ ಡೀಲ್ಸ್ ವಿತ್ ದ ವಾಟರ್ ಬಾಡೀಸ್, ರೈಟ್? ಸೊ ಇದು ವಾಟರ್ ಬಾಡೀಸ್ ಜೊತೆ ಡೀಲ್ ಮಾಡುತ್ತೆ. ವಾಟರ್ ಬಾಡೀಸ್, ಇಟ್ ಡೀಲ್ಸ್ ವಿತ್ ವಾಟರ್ ಬಾಡೀಸ್ ಲೈಕ್ ಸ್ಟ್ರೀಮ್ಸ್, ಲೇಕ್ಸ್. ಅದರನ್ನ ಏನು ನಾವು ಸ್ಟಡಿ ಮಾಡ್ತೀವಲ್ಲ ಅದು ಹೈಡ್ರೋಗ್ರಾಫಿಕ್ ಸರ್ವೆ ಮಾಡ್ತೀವಿ, ರೈಟ್? ಸೊ ಇದಕ್ಕೆ ನಾವೇನಂತೀವಿ ಅಂತಂದ್ರೆ ಇದು ಹೈಡ್ರೋಗ್ರಾಫಿಕಲ್ ಸರ್ವೆ ಅಂತ ಅಂತೀವಿ, ರೈಟ್? ಸೊ ಯಾವ್ಯಾವ ಡಾಟಾ ಬೇಕು ಅದನ್ನ ನಾವು ಕಲೆಕ್ಟ್ ಮಾಡಿ ಮಾಡ್ತೀವಿ. ಇನ್ನೊಂದು ಯಾವ್ದಿದೆ, ಟೋಪೋಗ್ರಾಫಿಕ್. ಆಪ್ಷನ್ ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಟೋಪೋಗ್ರಾಫಿಕ್. ಸೊ ಟೋಪೋಗ್ರಾಫಿಕ್ ಸರ್ವೆ is conducted to locate what? The natural and artificial features present on the earth surface. Natural and artificial, right? ಏನು ನ್ಯಾಚುರಲ್ ಮತ್ತೆ ಆರ್ಟಿಫಿಷಿಯಲ್ ಫೀಚರ್ಸ್ ಏನೇನಿದೆ ಅದನ್ನ ಐಡೆಂಟಿಫೈ ಮಾಡೋಕ್ಕೆ. ಫೀಚರ್ಸ್ ಪ್ರೆಸೆಂಟ್ ಆನ್ ಅರ್ತ್ ಅದನ್ನ ಐಡೆಂಟಿಫೈ ಮಾಡೋಕ್ಕೆ ಟೋಪೋಗ್ರಾಫಿಕ್ ಸರ್ವೆನ ಮಾಡ್ತೀವಿ. ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ geodetic survey. I think you got all the 4 surveys. Which of the following scale is the smallest one? ಇದರಲ್ಲಿ
ಸ್ಮಾಲೆಸ್ಟ್ ಒನ್ ಯಾವುದಿದೆ ಅಂತ ಕೇಳ್ತಾ ಇರೋದು. ನೋಡಿ ಇದ್ರ ಮೇಲೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ರೀಪ್ರೆಸೆಂಟೇಟಿವ್ ಫ್ರಾಕ್ಷನ್ ಅಂತ ಬರುತ್ತೆ, ರೈಟ್. ಸೊ ಎಷ್ಟು ಹೈಯರ್ ರೀಪ್ರೆಸೆಂಟೇಟಿವ್ ಫ್ರಾಕ್ಷನ್ ಇರುತ್ತೆ, ಹೈಯರ್ ರೀಪ್ರೆಸೆಂಟೇಟಿವ್ ಫ್ರಾಕ್ಷನ್ ಇತ್ತಂತಂದ್ರೆ ಲಾರ್ಜ್ ಸ್ಕೇಲ್ ಇರುತ್ತೆ, ಲಾರ್ಜರ್ ದ ಸ್ಕೇಲ್, ಲಾರ್ಜರ್ ದ ಸ್ಕೇಲ್. ಫಸ್ಟ್ ಇದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ 1/1000 ಇದೆ ಅಂತ ತಿಳ್ಕೊಳ್ಳೋಣ ಒಂದು, ರೈಟ್. ಸೊ ಇದು ಸ್ಕೇಲ್ ಇದೆ. ಸೊ 1/1000 ಸ್ಕೇಲ್ ಈಸ್ ವಾಟ್, ಲಾರ್ಜರ್ ದೆನ್ ಯಾವುದು, ಫಾರ್ ಎಕ್ಸಾಂಪಲ್ ಇನ್ನೊಂದು ಸ್ಕೇಲ್ ಇದೆ 1/10,000 ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಏನಾಗುತ್ತೆ ಇಲ್ಲಿ 1/1000 ಸ್ಕೇಲ್ ಇಸ್ ಲಾರ್ಜರ್ ದೆನ್ 1/10,000 ಅಂದ್ರೆ ಇಲ್ಲಿ ಎಷ್ಟು ಕಮ್ಮಿ ಇರುತ್ತಲ್ಲ. ಈಗ ನೀವು ಪ್ರಾಕ್ಟಿಕಲ್ ಯೋಚನೆ ಮಾಡಿ, ಇದು ಒಂದು ಶೀಟ್ ಇದೆ, ಈ ಶೀಟ್ ಮೇಲೆ ನಾವು ಡ್ರಾ ಮಾಡುವಾಗ ಬರಿತೀವಿ ತಾನೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಕಿಲೋಮೀಟರ್ ಆರ್ 10 ಕಿಲೋಮೀಟರ್ ಅಂತ. ಅಂದ್ರೆ 10 ಕಿಲೋಮೀಟರ್ ಆನ್ ದ ಗ್ರೌಂಡ್ ಈಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಆನ್ ದ ಶೀಟ್, ಕರೆಕ್ಟಾ. ಸೊ ಎಷ್ಟು ಜಾಸ್ತಿ ಇದು ಕಿಲೋಮೀಟರ್ ಇರುತ್ತೆ ಅಷ್ಟು ಮ್ಯಾಪ್ ಏನಾಗುತ್ತೆ, ಚಿಕ್ಕದಾಗ್ಬಿಡುತ್ತೆ. ಸೊ 1/1000 ಸ್ಕೇಲ್ ಲಾರ್ಜರ್ ದಿಂದ ಇದೇನಂತಂದ್ರೆ ದೊಡ್ಡದಾಗ್ಬಿಡುತ್ತೆ ಅದು. ಅಂದ್ರೆ ನೀವು ಎಷ್ಟು ಇಲ್ಲಿ ಕಿಲೋಮೀಟರ್ ನ ಜಾಸ್ತಿ ತೋರಿಸ್ತೀರಾ, ಅದು ಸ್ಕೇಲ್ ಏನಾಗುತ್ತೆ, ಕಮ್ಮಿ ಹಾಕೊಂಡು ಬರುತ್ತೆ. ಎಷ್ಟು ಇಲ್ಲಿ ನೀವು 10 ಕಿಲೋಮೀಟರ್ಗೆ ಅಂತಂದ್ರೆ ಒಂದೇ ಒಂದು ಇಷ್ಟೇ ಬರುತ್ತೆ, 10 ಕಿಲೋಮೀಟರ್ ರಿಪ್ರೆಸೆಂಟ್ ಮಾಡೋದು, ಗೊತ್ತಾಯ್ತಾ. ಸೊ ಈ ತರ ನೀವು ಅರ್ಥ ಮಾಡ್ಕೋಬೇಕು. ಈಗ ಸ್ಕೇಲ್ ಏನಿದೆ, ವಾಟ್ ಇಸ್ ಸ್ಕೇಲ್, ಸ್ಕೇಲ್ ಇಸ್ ನಥಿಂಗ್ ಬಟ್ ಮ್ಯಾಪ್ ಡಿಸ್ಟೆನ್ಸ್ ಏನಿದೆ, ಮ್ಯಾಪ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಏನಾದ್ರು ಗ್ರೌಂಡ್ ಡಿಸ್ಟೆನ್ಸ್. ಸೊ ಇದು ನೆನ್ಪಿಟ್ಕೊಳ್ಳಿ, ಮ್ಯಾಪ್ ಡಿಸ್ಟೆನ್ಸ್ ಬೈ ಗ್ರೌಂಡ್ ಡಿಸ್ಟೆನ್ಸ್ ಅಂತ. ಸೊ ಈಗ ಈ 4 ಆಪ್ಷನ್ ನಾವು ನೋಡಿದಾಗ ಇದರಲ್ಲಿ ಸ್ಮಾಲೆಸ್ಟ್ ಒನ್ ಅಂತ ಅವ್ರು ಕೇಳ್ತಾ ಇರೋದು, ರೈಟ್. ದೇ ಆರ್ ಆಸ್ಕಿಂಗ್ ಅಬೌಟ್ ದ ಸ್ಮಾಲೆಸ್ಟ್ ಒನ್. ಸೊ ಇವು ನೋಡಿದಾಗ ಯಾವುದು ಸ್ಮಾಲೆಸ್ಟ್ ಆಗುತ್ತೆ, ಇಲ್ಲಿ ನೋಡಿದ್ರೆ ಇದು ಸ್ಮಾಲೆಸ್ಟ್ ಆಗುತ್ತೆ. 1 ಸೆಂಟಿಮೀಟರ್ ಇಸ್ಕ್ವಲ್ ಟು 5000 ಮೀಟರ್, ತುಂಬಾ ಸಣ್ಣದಾಗಿದೆ ಇದು. ಅಂದ್ರೆ ರೀಪ್ರೆಸೆಂಟೇಷನ್ ಜಾಸ್ತಿ ಅಂದ್ರೆ ಲೆಂತ್ ಜಾಸ್ತಿ ತಗೊಂಡು ಅದನ್ನ ಡಿನೋಟ್ ಮಾಡೋದು ಕಮ್ಮಿ ಇತ್ತಂದ್ರೆ ಅದು ಚಿಕ್ಕದಾಗ್ಬಿಡುತ್ತೆ. ಎಷ್ಟು ಕಮ್ಮಿ ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿ ನೋಡಿ ಇದು ದೊಡ್ಡದಿದೆ, ಇದು 50 ಇದೆ, ಇದು 50,000 ಇದೆ, ಇದು ನೋಡಿ ಬೇರೆ ಬೇರೆ ತರ ಇದೆ, ಗೊತ್ತಾಯ್ತಾ. ಸೊ ಈ ತರ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, if the smallest division of a vernier is longer than the smallest division of its primary scale, the vernier is known as. ಇಂಥ ವರ್ನಿಯರ್ ನಾವು ಏನಂತೀವಿ ಅಂತ ಕೇಳ್ತಾ ಇರೋದು. ಸೊ ಇಂಥ ವರ್ನಿಯರ್ ನಾವು ಏನಂತೀವಿ, ಸಿಂಪಲ್ ಆಗಿ ಹೇಳ್ಬೋದು, ಇಂಥ ವರ್ನಿಯರ್ ನಾವು ಏನಂತೀವಿ ಅಂದ್ರೆ ರೆಟ್ರೋಗ್ರೇಡ್ ಅಂತ ಅಂತೀವಿ, ಗೊತ್ತಾಯ್ತಾ. ಇಂಥದ್ದನ್ನ ನಾವು ರೆಟ್ರೋಗ್ರೇಡ್ ವರ್ನಿಯರ್ ಅಂತ ಅಂತೀವಿ. ಸೊ ಈಗ ರೆಟ್ರೋಗ್ರೇಡ್ ಅಂದ್ರೆ ಏನು ಸರ್, ನೋಡಿ ಇಲ್ಲಿ ಬರಿತೀನಿ, ರೆಟ್ರೋಗ್ರೇಡ್ ವರ್ನಿಯರ್, ಅದ್ರ ಜೊತೆ ನಾನೇನ್ ಮಾಡ್ತೀನಿ ಡೈರೆಕ್ಟ್ ವರ್ನಿಯರ್, ಆಯ್ತಾ. ಒಂದು ನಿಮಿಷ. ಸೊ ಡೈರೆಕ್ಟ್ ವರ್ನಿಯರ್ ಜೊತೆ ರೆಟ್ರೋಗ್ರೇಡ್ ನಾನು ಕಂಪೇರ್ ಮಾಡ್ತೀನಿ ಇವಾಗ, ರೆಟ್ರೋಗ್ರೇಡ್ ವರ್ನಿಯರ್. ಸೊ ಈ ತರ ಅಂದ್ರೇನು ಈಗ ನೋಡೋಣ. ಡೈರೆಕ್ಟ್ ಅಲ್ಲಿ ಏನಾಗುತ್ತೆ, ರೈಟ್. ಸೊ ಯಾವ್ಯಾವ ಡಿವಿಷನ್ಸ್ ಇರುತ್ತಲ್ಲ, ರೈಟ್. ಸೊ ಅದು ಶಾರ್ಟರ್ ದೆನ್ ದ ಮೇನ್ ಸ್ಕೇಲ್ ಇರುತ್ತೆ. ಇಲ್ಲಿ ಬರಿತೀನಿ ನೋಡಿ, ಡೈರೆಕ್ಟ್ ವರ್ನಿಯರ್ ಏನಿರುತ್ತೆ ಅಂತಂದ್ರೆ ಡಿವಿಷನ್ಸ್ ಆರ್ ಸ್ಲೈಟ್ಲಿ ಶಾರ್ಟರ್. ಸೊ ಸ್ಲೈಟ್ಲಿ ಶಾರ್ಟರ್ ಇರುತ್ತೆ, ಸ್ಲೈಟ್ಲಿ ಶಾರ್ಟರ್ ದೆನ್ ದೋಸ್ ಆಫ್ ದ ಮೇನ್ ಸ್ಕೇಲ್, ಗೊತ್ತಾಯ್ತಾ. ಸೊ ಇದು ಡೈರೆಕ್ಟ್ ವರ್ನಿಯರ್. ಅದೇ ರೆಟ್ರೋಗ್ರೇಡ್ ಯಾವ ತರ ಇರುತ್ತೆ, ಸ್ಲೈಟ್ಲಿ ಲಾಂಗರ್, ಇದು ಲಾಂಗರ್ ಇರುತ್ತೆ, ಆಯ್ತಾ. ಇದು ಶಾರ್ಟರ್ ಇದ್ರೆ ಇದು ಲಾಂಗರ್ ದೆನ್ ಮೇನ್ ಸ್ಕೇಲ್, ಅರ್ಥ ಮಾಡ್ಕೊಳ್ಳಿ ಆಯ್ತಾ, ಲಾಂಗರ್ ದೆನ್ ಮೇನ್ ಸ್ಕೇಲ್. ಅದೇ ಇವಾಗ ಡೈರೆಕ್ಟ್ ಅಲ್ಲಿ ರೀಡಿಂಗ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ರೀಡಿಂಗ್ ಇನ್ಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ದಟ್ ಮೇನ್ ಸ್ಕೇಲ್. ರೀಡಿಂಗ್ ವೆರಿ ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ವಶನ್ ಆಗುತ್ತೆ. ರೀಡಿಂಗ್ ಇನ್ಕ್ರೀಸಸ್ ಇನ್ ಡೈರೆಕ್ಷನ್ ಆಫ್ ಮೇನ್ ಸ್ಕೇಲ್, ಆಯ್ತಾ. reading increases in a direction to that of the main scale, but here what happens, reading increases in a direction opposite to that of the main scale, right. Reading very important, erade point ide, reading increases in direction opposite to that of main scale, ಗೊತ್ತಾಯ್ತಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಇವೆರಡು ಪಾಯಿಂಟ್ ನ ನೆನಪಿಡಬೇಕು. ಇವೆರಡು ಪಾಯಿಂಟ್ ನೆನಪಿಟ್ರೆ ನಿಮ್ಗೆ ರೆಟ್ರೋಗ್ರೇಡ್ ಡೈರೆಕ್ಟ್ ಅದ್ರ ಬಗ್ಗೆ
ಅರ್ಥ ಆಗುತ್ತೆ. ಸೊ ಯಾವುದೇ ಒಂದ್ರದ್ದು ಈಗ ಲಿಸ್ಟ್ ಕೌಂಟ್ ನಾವು ಬರಿಬೇಕಂದ್ರೆ ಅದನ್ನ ಎಸ್ ಬೈ ಎನ್ ಅಂತ ನಾನು ಬರಿತೀನಿ. ವಾಟ್ ಈಸ್ ಎಸ್ ಹಿಯರ್? ಎಸ್ ಈಸ್ ವಾಟ್ ದ ವ್ಯಾಲ್ಯೂ ಆಫ್ ಸ್ಮಾಲೆಸ್ಟ್ ಡಿವಿಷನ್ ಆನ್ ಎ ಮೇನ್ ಸ್ಕೇಲ್ ಅಂಡ್ ಎನ್ ಇಸ್ ದ ನಂಬರ್ ಆಫ್ ಡಿವಿಷನ್ಸ್ ಆನ್ ಎ ವರ್ನಿಯರ್. ಸೊ ಇದು ಲಿಸ್ಟ್ ಕೌಂಟ್ ಇದೆ. ಸೊ ಲಿಸ್ಟ್ ಕೌಂಟ್ ನ ಯಾವ ತರ ತೆಗಿಬೇಕು ಅದು ನಿಮಗಂತೂ ಗೊತ್ತೇ ಇದೆ, ನಾನು ಹೇಳೋದು ಬೇಕಾಗಿಲ್ಲ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್? Retrograde vernier is the answer for this question. Next question. Which of the following statement is correct for estimating the corrected area from a map of shrink factor? Right? So shrink factor andre enu first barಕೊಳ್ಳೋಣ. Shrink ratio or shrink factor ಇದನ್ನ ಯಾವ ತರ ಬರೀಬಹುದು ಅಂತಂದ್ರೆ ಏನು shrink ಆಗಿದೆ ಆಯ್ತಾ, shrink length divided by original length, shrink length by original length. ಅದನ್ನ ನಾವು ಇನ್ನೊಂದ್ಸಲನೂ ಅನ್ಬೋದು shrink scale divided by original scale ಇದನ್ನು ಅನ್ಬೋದು, ಗೊತ್ತಾಯ್ತಾ? ಸೊ ಇದು shrinkage ratio. ಸೊ ಕರೆಕ್ಟ್ ಡಿಸ್ಟೆನ್ಸ್ ಆನ್ ದ ಮ್ಯಾಪ್ ಇನ್ ಟರ್ಮ್ಸ್ ಆಫ್ ಒರಿಜಿನಲ್ ಸ್ಕೇಲ್ ಅದನ್ನ ಯಾವ ತರ ಅನ್ಬೋದು? ಕರೆಕ್ಟ್ ಡಿಸ್ಟೆನ್ಸ್ ಆಯ್ತಾ, ಕರೆಕ್ಟ್ ಡಿಸ್ಟೆನ್ಸ್ ಆನ್ ಮ್ಯಾಪ್ ಆನ್ ಒರಿಜಿನಲ್ ಸ್ಕೇಲ್ ಮೇಲೆ ಇದ್ದಾಗ ಫಾರ್ಮುಲಾ ಏನಾಗುತ್ತೆ? ಮೆಜರ್ಡ್ ಡಿಸ್ಟೆನ್ಸ್ ಆನ್ ಮ್ಯಾಪ್. ನೋಡಿ ಇವೆಲ್ಲ ಫಾರ್ಮುಲಾ ಇಂಪಾರ್ಟೆಂಟ್ ಇದೆ. ಮೆಜರ್ಡ್ ಡಿಸ್ಟೆನ್ಸ್ ಆನ್ ಮ್ಯಾಪ್ ಡಿವೈಡೆಡ್ ಬೈ ಶ್ರಿಂಕ್ ಫ್ಯಾಕ್ಟರ್, ಗೊತ್ತಾಯ್ತಾ? ಸೊ ಇನ್ನೊಂದಿದೆ ಒರಿಜಿನಲ್ ಸ್ಕೇಲ್, ಕರೆಕ್ಟ್ ಏರಿಯಾ ಆನ್ ಮ್ಯಾಪ್ ಇನ್ ಟರ್ಮ್ಸ್ ಆಫ್ ಒರಿಜಿನಲ್ ಸ್ಕೇಲ್. ಸೊ ಮೆಜರ್ಡ್ ಏರಿಯಾ ಆನ್ ದಿ ಮ್ಯಾಪ್ ಯೂಸಿಂಗ್ ಪ್ಲಾನಿಮೀಟರ್ ಡಿವೈಡ್ ಬೈ SF ಸ್ಕ್ವೇರ್ ಆಗುತ್ತೆ. ಅದೇ ಕರೆಕ್ಟ್ ವಾಲ್ಯೂಮ್ ಮಾಡೋದಿತ್ತಂದ್ರೆ ಕರೆಕ್ಟ್ ವಾಲ್ಯೂಮ್ ನ ಕ್ಯಾಲ್ಕುಲೇಟ್ ಮಾಡೋದಿತ್ತಂದ್ರೆ ಇನ್ ಮ್ಯಾಪ್ ಇನ್ ಟರ್ಮ್ಸ್ ಆಫ್ ಸ್ಕೇಲ್, ರೈಟ್? ಸೊ ಅದು ಮಾಡಿದ್ರೆ ಈಕ್ವಲ್ಸ್ ಟು measured volume right on a map, measured volume of map divided by SF cube. So ಇದು SF, ಇದು ಒಂದು ಫಾರ್ಮುಲಾ, ಇನ್ನೊಂದು ಫಾರ್ಮುಲಾ ಇದೆ. ಅದು ಏನಿದೆ ಅಂದ್ರೆ ಕರೆಕ್ಟ್ ಏರಿಯಾ ಆನ್ ದ ಮ್ಯಾಪ್, ನೋಡಿ ಇವು 4 ಫಾರ್ಮುಲಾ ದಯವಿಟ್ಟು ಯಾರು ನೋಡ್ತಾ ಇದ್ರೆ ಬರ್ಕೊಳ್ಳಿ, ಇಲ್ಲ ಅಂದ್ರೆ ನಿಮಗೆ ಬರೋದಿಲ್ಲ ಆಮೇಲೆ. ಮೆಜರ್ಡ್ ಏರಿಯಾ ಆನ್ ಮ್ಯಾಪ್ ಯೂಸಿಂಗ್ ಪ್ಲಾನಿಮೀಟರ್ ಡಿವೈಡೆಡ್ ಬೈ SF ಸ್ಕ್ವೇರ್, ರೈಟ್? ಸೊ ಇದಿಷ್ಟು ಫಾರ್ಮುಲಾ ಇದೆ. ನಾವು ಕಮಿಂಗ್ ಟು ದ ಕ್ವೆಶ್ಚನ್, ಶ್ರಿಂಕ್ ಫ್ಯಾಕ್ಟರ್ ಬಗ್ಗೆ ಕೇಳ್ತಾ ಇರೋದು. ಸೊ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದಿ F, right? It is inversely proportional to the square of the F. A surveyor measures a distance between 2 points on a map. Representative fraction of 1 in 1000 is 60 meter. But later he found that the used wrong representative fraction of 1:50. What is the correct distance between the 2 points? So ಎರಡರದ್ದು ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳ್ತಾ ಇರೋದು. ಓಕೆ, ಸೊ ಈಗ ನೋಡಿ ನಾವೇನ್ ಬರೀಬೇಕು? ಫಸ್ಟ್ measured length ಎಷ್ಟಿದೆ? measured length is 60, right? measured length is 60 meter. Representative fraction of wrong scale, ನೋಡಿ ಫಸ್ಟ್ ರಾಂಗ್ ಸ್ಕೇಲ್ ಎಷ್ಟಿದೆ ಅದು ಬರ್ಕೊಳ್ಳೋಣ. ರಾಂಗ್ ಸ್ಕೇಲ್ ಎಷ್ಟಿದೆ? ಅದು ರಾಂಗ್ ಸ್ಕೇಲ್ 1/50. ಸೊ representative fraction of correct scale, correct scale equals to ಎಷ್ಟಿದೆ? ಇದು 1/100, ಆಯ್ತಾ? ಸೊ ಈಗ ಕರೆಕ್ಟ್ ಲೆಂತ್ ಎಷ್ಟಿದೆ? ಕರೆಕ್ಟ್ ಲೆಂತ್, ಸೊ ಕರೆಕ್ಟ್ ಲೆಂತ್ ಎಷ್ಟಾಗುತ್ತೆ? 1/50 divided by 1/100, right? into 60, right? ಸೊ ಇದು ಈ ತರ ಬರುತ್ತೆ, ಟೋಟಲ್ ಬರುತ್ತೆ. ಇದು 1/50 by 1/100 into 60, so it is 120 meter. Now so ಏನು ಕ್ಯಾಲ್ಕುಲೇಟ್ ಮಾಡೋದಿತ್ತು ನಮಗೆ? ಕರೆಕ್ಟ್ ಡಿಸ್ಟೆನ್ಸ್. ಸೊ 120 ಮೀಟರ್ ಇದೆ. ಸೊ 120 ಮೀಟರ್ ಇಸ್ ಆನ್ಸರ್, ರೈಟ್? ಇದಕ್ಕೆ ಇನ್ನೊಂದು ಬರುತ್ತೆ, ಬಟ್ ನಾವು ಒಂದೇ ನೋಡೋಣ, ಸುಮ್ಮನೆ ಎರಡೆರಡು ನೋಡ್ಕೊಂಡ್ಬಿಟ್ಟು ಆಮೇಲೆ ಕನ್ಫ್ಯೂಸ್ ಆಗೋದು ಬೇಡ, ರೈಟ್? ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ದ ವರ್ನಿಯರ್ ಸ್ಕೇಲ್ ಇನ್ ವಿಚ್ 10 divisions of the vernier scale is equal to 9. ಅಂದ್ರೆ 10 divisions of the vernier scale equal to 9 division of the main scale. ಇದನ್ನ ಯಾವ ಒಂದು ಟೈಪ್ ಆಫ್ ವರ್ನಿಯರ್ ಅಂತ ಅಂತೀವಿ? 10 ಡಿವಿಷನ್ ವರ್ನಿಯರ್ ಇದ್ರೆ
ಅದು 9 ಡಿವಿಷನ್ ಮೇನ್ ಸ್ಕೇಲ್ ಮೇಲೆ ಆಗುತ್ತೆ. ಅಂತದನ್ನ ನಾವು ಏನಂತ ಕರಿತೀವಿ? ಅಂತದನ್ನ ನಾವು ಡೈರೆಕ್ಟ್ ವರ್ನಿಯರ್ ಅಂತ ಅಂತೀವಿ. ರೈಟ್, ಅಂತದನ್ನ ನಾವು ಡೈರೆಕ್ಟ್ ವರ್ನಿಯರ್ ಅಂತೀವಿ. ಸೊ ಡೈರೆಕ್ಟ್ ವರ್ನಿಯರ್ ಅಲ್ಲಿ ಏನಾಗುತ್ತೆ? ದ ಡಿವಿಷನ್ಸ್ ವಿಚ್ ಆರ್ ಸ್ಲೈಟ್ಲಿ ಶಾರ್ಟರ್ ದೆನ್ ದೋಸ್ ಆಫ್ ದ ಮೇನ್ ಸ್ಕೇಲ್ಸ್. ಸೊ ಅದಕ್ಕೆ ನಾವು ಏನಂತೀವಿ? ಡೈರೆಕ್ಟ್. ರೆಟ್ರೋಗ್ರೇಡ್ ಬಗ್ಗೆ ಇವಾಗ ಹೇಳಿದೀನಿ, ಆಯ್ತಾ? ಸೊ ಇನ್ನೊಂದು ಬಂದಿದೆ, ಎಕ್ಸ್ಟೆಂಡೆಡ್ ಅಂತ ಬಂದಿದೆ. Right, it may happen when the divisions on the main scale are vary, and it would be then what? Very difficult. Right, if the vernier were normal length, so ಇದನ್ನ ನಾವು ನಾರ್ಮಲ್ ಆಗಿ ಕನ್ಸಿಡರ್ ಮಾಡಕ್ ಬರೋದಿಲ್ಲ. ಗೊತ್ತಾಯ್ತಾ? ಸೊ ಡೈರೆಕ್ಟ್ ವರ್ನಿಯರ್ ಅಂತ ಅಂತೀವಿ ಇದಕ್ಕೆ. ರೈಟ್, ನೆಕ್ಸ್ಟ್ ಕ್ವೆಶ್ಚನ್. A line of 5 meter on the original map is shrunk to 4.6 meter. Okay, calculate the shrunk scale if the original scale of the map was 1 centimeter is equal to 80 meter. 1 centimeter, sorry, ಇದು ಆಪ್ಷನ್ ಮೇಲ್ಗಡೆ ಬಂದಿದೆ. 1 centimeter is equal to 80 meter ಅಂತ ಬಂದಿದೆ. ಓಕೆ, ಸೊ ಇದನ್ನ ನಾವು ಯಾವ ತರ ಮಾಡ್ಬೋದು? ಈಗ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? ಒರಿಜಿನಲ್ ಮ್ಯಾಪ್ ಕೊಟ್ಟಿದ್ದಾರೆ. ರೈಟ್, ಸೊ ಒರಿಜಿನಲ್ ಮ್ಯಾಪ್ ನೋಡಿ, ಇಲ್ಲೆಲ್ಲ ಎ ಪಾಯಿಂಟ್ ಇದೆ, ಇಲ್ಲಿ ಬಿ ಪಾಯಿಂಟ್ ಇದೆ. ಸೊ ಎರಡು ಈ ತರ ಇದೆ. ಸೊ ಇದು ಎ, ಇದು ಬಿ ಪಾಯಿಂಟ್. ಸೊ ಒರಿಜಿನಲ್ ಲೈನ್ ಇದೆ, ಒರಿಜಿನಲ್ ಲೈನ್ ಆನ್ ಮ್ಯಾಪ್, ಒರಿಜಿನಲ್ ಲೈನ್ ಆನ್ ಮ್ಯಾಪ್. ಸೊ ಇದು ಎಷ್ಟಿದೆ? ಇದು 5 ಮೀಟರ್ ಇದೆ ಫಸ್ಟ್. ಸೊ ಇದು ಆದ್ಮೇಲೆ ಏನಾಯ್ತು ಅಂತಂದ್ರೆ ಶ್ರಂಕ್ ಆಯ್ತು. ರೈಟ್, ಇದು ಶ್ರಂಕ್ ಆಯ್ತು. ಶ್ರಂಕ್ ಲೈನ್ ಆನ್ ಮ್ಯಾಪ್, ಶ್ರಂಕ್ ಲೈನ್ ಆನ್ ಮ್ಯಾಪ್ ಎ. ಸೊ ಇಲ್ಲಿದೆ ಈಗ. ಸೊ ಇದೇನಾಯ್ತು? ಇಲ್ಲಿಂದ ಇಲ್ಲಿ ಬಂತು, ಈ ಪಾಯಿಂಟ್ ಬಂತು. ಸೊ ಇದೆಷ್ಟಿದೆ? ಇದು 4.6 ಮೀಟರ್ ಇದೆ. ಓಕೆ, ದಿಸ್ ಇಸ್ 4.6 ಮೀಟರ್. ಇದನ್ನ ನಾನು ಬಿ ಡ್ಯಾಶ್, ಇದನ್ನ ಎ ಡ್ಯಾಶ್ ಅಂತ ಕೊಡ್ತೀನಿ. ಓಕೆ, ಲೆಂತ್ ಆಫ್ ದಿ ಒರಿಜಿನಲ್ ಲೈನ್ ಎಷ್ಟಿದೆ? ಲೆಂತ್ ಆಫ್ ದಿ ಒರಿಜಿನಲ್ ಲೈನ್ ಲೆಂತ್ ಎಷ್ಟಿದೆ? ಇದು 5 ಮೀಟರ್ ಇದೆ. ರೈಟ್, ಒರಿಜಿನಲ್. ಶ್ರಂಕ್ ಎಷ್ಟಿದೆ? ಇಲ್ಲೇ ಬರ್ದಿದ್ದೀನಲ್ಲ, ಆಯ್ತಾ? ಸೊ ಇದನ್ನ ಎ ಬಿ ಅನ್ಬೋದು, ಮತ್ತೆ ಶ್ರಂಕ್ದು 4.6 ಮೀಟರ್ ಇದೆ. ಇದನ್ನ ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಅನ್ಬೋದು. ಓಕೆ, ಸೊ ಒರಿಜಿನಲ್ ಸ್ಕೇಲ್ ಏನಾಗುತ್ತೆ ಇವಾಗ? ಒರಿಜಿನಲ್ ಸ್ಕೇಲ್ ಆಫ್ ದಿ ಮ್ಯಾಪ್, ಸ್ಕೇಲ್ ಆಫ್ ದ ಮ್ಯಾಪ್ ನಮ್ಗೆ ಅದೇ ಬೇಕು ತಾನೆ? ಒರಿಜಿನಲ್ ಸ್ಕೇಲ್ ಆಫ್ ದಿ ಮ್ಯಾಪ್ ಬೇಕು. ಸೊ 1 ಸೆಂಟಿಮೀಟರ್, ಸಾರಿ ಅದು ಕೊಟ್ಟಿದ್ದಾರೆ 80 ಮೀಟರ್, 1 ಸೆಂಟಿಮೀಟರ್ಗೆ 80 ಮೀಟರ್. ಸೊ 1/8000, 1/8000. Now shrinkage ratio, shrinkage ratio, shrinkage ratio equals to shrink length, shrunk length, shrunk length divided by original length, shrunk length divided by original length. This is formula. So shrunk scale by original scale, right? So equals to shrunk scale by original scale equals ಮಾಡಿದ್ದೀನಿ. So shrunk length divided by original length equals to 4.6/5. Okay, so shrunk scale divided by original scale. Original ಎಷ್ಟಿದೆ? 1/8000. Okay, so ಈಗ ನಮಗೆ ಏನು ಬೇಕಾಗಿರೋದು? shrunk scale. So shrunk scale is equal to 4.6/5 into 1/8000. Okay, 1/8000. So ಇದು ಎಷ್ಟಾಗುತ್ತೆ? 1/8695. right? So 1 centimeter ಏನಾಗುತ್ತೆ? ಇದು 1 centimeter is equal to 86.95 meter is the answer for this question. Okay, so 86.95 is the answer for this question. Done. Next, a invert tape is made up of an alloy of nickel and steel. ಗೊತ್ತಾಯ್ತಾ? ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಿಮಗೆ ಗೊತ್ತಿರಲಿ ಅಂತ ನಾನು ಇನ್ನೊಂದ್ಸಲ ಹಾಕಿರೋದು. ನಿಕ್ಕಲ್ ಎಷ್ಟಿರುತ್ತೆ ಆಯ್ತಾ? ನಿಕ್ಕಲ್ 36% ಇರುತ್ತೆ, ಉಳಿದಿರೋದು ಸ್ಟೀಲ್ ಇರುತ್ತೆ. 60 to 64% ಸ್ಟೀಲ್ ಇರುತ್ತೆ. ಓಕೆ, ಇದು ನಿಕ್ಕಲ್ ಅಂತ ಅಂತೀವಿ. ಇನ್ವರ್ಟ್ ಟೇಪ್ ಇದೆ ಇದು, ರೈಟ್? ಸೊ ಇದು ಒಂದು ಇನ್ವರ್ಟ್ ಟೇಪ್ ಇದೆ. ನಿಕ್ಕಲ್ 36. ಇದು ಟೆಂಪರೇಚರ್ ಇಂದ ಯಾವುದೇ ಎಫೆಕ್ಟ್ ಇದಕ್ಕೆ ಆಗೋದಿಲ್ಲ. ಗೊತ್ತಾಯ್ತಾ? ಸೊ ಇದು ಟೆಂಪರೇಚರ್ ಇಂದ ಇದಕ್ಕೆ ಯಾವುದೇ ಒಂದು ಎಫೆಕ್ಟ್ ಆಗೋದಿಲ್ಲ ಕಂಪೇರ್ ಟು ಅದರ್ ಟೈಪ್. ಯಾಕೆ ಅಂತಂದ್ರೆ ಇದ್ರದ್ದು ಲೋ ಏನಿದೆ?
ಬಿಕಾಸ್ ಯಾಕೆ ಲೋ ಕೊಯಿಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಇದೆ ಈ ಒಂದು ಟೇಪ್ ಅಲ್ಲಿ, ಅದಕ್ಕೆ ಅದು ಟೆಂಪರೇಚರ್ ಎಫೆಕ್ಟ್ ಇದ್ರ ಮೇಲೆ ಆಗುದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ದ ಕರೆಕ್ಷನ್ ಫಾರ್ ದ ಸ್ಯಾಗ್ ಈಸ್, ಕರೆಕ್ಷನ್ ಫಾರ್ ಸ್ಯಾಗ್ ಏನಾಗುತ್ತೆ, ಕರೆಕ್ಷನ್ ಫಾರ್ ದ ಸ್ಯಾಗ್ ಈಸ್ ಆಲ್ವೇಸ್ ಸಬ್ಸ್ಟ್ರಾಕ್ಟಿವ್. ಯಾಕೆ, ಮೆಜರ್ಡ್ ಲೆಂತ್ ಆಫ್ ದ ಟೇಪ್ ಈಸ್ ಆಲ್ವೇಸ್ ಮೋರ್ ಅಂತ. ಈಗ ಮೆಜರ್ಡ್ ಲೆಂತ್ ಜಾಸ್ತಿ ಇತ್ತು ಅಂತಂದ್ರೆ ಸ್ಯಾಗ್ ಆಫ್ ದ ಟೇಪ್ ಇದು ಸ್ಯಾಗ್ ಆಗುತ್ತೆ, ರೈಟ್. ಸೊ ಕರೆಕ್ಷನ್ ಈಸ್ ಆಲ್ವೇಸ್ ನೆಗೆಟಿವ್, ಕರೆಕ್ಷನ್ ಆಲ್ವೇಸ್ ನೆಗೆಟಿವ್ ಇರುತ್ತೆ. ಸ್ಯಾಗ್ ನೋಡಿ ಇಲ್ಲಿಂದ ಇಲ್ಲಿ ಬಂದಿದೆ ಅಂದ್ರೆ ಇದು ಲೆಂತ್ ಜಾಸ್ತಿನೂ ಇರುತ್ತೆ, ಸೊ ಕರೆಕ್ಷನ್ ಆಲ್ವೇಸ್ ನೆಗೆಟಿವ್ ಇರುತ್ತೆ. ಸೊ ಇದು ಫಾರ್ಮುಲಾ ಇದೆ, CS ಈಕ್ವಲ್ಸ್ ಟು ಮೈನಸ್ ಆಫ್ W ಸ್ಕ್ವೇರ್ ಬೈ L cube divided by 24P square. So this is a formula for the correction of the what, sag correction, right? Sag correction is formula ಇದೆ, where W is what, weight of the tape per unit length, and L is the length of the tape suspended between the supports, okay, and P is the applied pull in Newton, right? So ಇದು ನೀವು ನೆನಪಿಟ್ಕೊಳ್ಳೋ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, the construction of optical square is based on, optical square ಎಲ್ಲರೂ ನೋಡಿರ್ತೀರಾ, ಆಪ್ಟಿಕಲ್ ಸ್ಕ್ವೇರ್ ಈ ತರ ಇರುತ್ತೆ ಆಯ್ತಾ. ಇದ್ರ ವರ್ಕಿಂಗ್ ಪ್ರಿನ್ಸಿಪಲ್ ನಿಮ್ಮೆಲ್ಲರೂ ಈ ತರ ಇರುತ್ತೆ ಆಯ್ತಾ. ಇಲ್ಲೊಂದು ಆಬ್ಜೆಕ್ಟ್ ಈ ತರ ಆಯ್ತಾ, ರಫ್ ಸ್ಕೆಚ್ ಆಗ್ತಾ ಇರೋದು ಸುಮ್ಮನೆ, ಆಮೇಲೆ ಸರ್ ನೀವು ರಾಂಗ್ ಹೇಳಿದಿರಾ ಅಂತ ಅನ್ಕೋತೀರಾ ಮತ್ತೆ ಆಮೇಲೆ. ಸೊ ಈ ತರ ಇರುತ್ತೆ, ಓಕೆ. ಸೊ ಈ ತರ ಇದ್ದಾಗ ಇಲ್ಲಿ ಆಂಗಲ್ ಮೆಜರ್ ಮಾಡ್ತಾರೆ, ಈ ಆಂಗಲ್ 105 ಡಿಗ್ರಿ ಇರುತ್ತೆ, ಆಮೇಲೆ ಇವೆರಡರ ಮಧ್ಯೆ ಆಂಗಲ್ ಮತ್ತೆ ಅದು ಬೇರೆ ಇರುತ್ತೆ 20 ಡಿಗ್ರಿ ಇರುತ್ತೆ, ಇದ್ರ ಮಧ್ಯ ಇದು 90 ಡಿಗ್ರಿ ಇರುತ್ತೆ, ಓಕೆ. ಸೊ ಇದು 45 ಡಿಗ್ರಿ ಇರುತ್ತೆ, ರೈಟ್. ಸೊ ಆಪ್ಟಿಕಲ್ ಸ್ಕ್ವೇರ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಲೈಟ್ ರಿಫ್ಲೆಕ್ಟೆಡ್ ಸಕ್ಸೆಸಿವ್ ಫ್ರಮ್ ಟೂ ಸರ್ಫೇಸ್ ಅಂಡರ್ಗೋ ಎ ಡಿವಿಯೇಷನ್ ಆಫ್ ಟ್ವೈಸ್ ದ ಆಂಗಲ್ ಬಿಟ್ವೀನ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್, ರೈಟ್. ಸೊ ದ ಆಂಗಲ್ ಬಿಟ್ವೀನ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕೆಪ್ಟ್ ಆಸ್ 45 ಡಿಗ್ರಿ ಆಯ್ತಾ, 45 ಡಿಗ್ರಿನ ಇಡ್ತೀವಿ. ಸೊ ದ ಲೈಟ್ ಆಫ್ಟರ್ ಡಬಲ್ ರಿಫ್ಲೆಕ್ಷನ್ ಈಸ್ ಅಟ್ ಅನ್ ರೈಟ್ ಆಂಗಲ್, ಡಬಲ್ ರಿಫ್ಲೆಕ್ಷನ್ ಮೇಲೆ ವರ್ಕ್ ಆಗುತ್ತೆ ಇದು, ರೈಟ್. ಡಬಲ್ ರಿಫ್ಲೆಕ್ಷನ್ ಮೇಲೆ ವರ್ಕ್ ಆಗುತ್ತೆ, ಸೊ ಆ ಲೈಟ್ ಮೇಲೆ ಇದು ಫಾರ್ಮೇಶನ್ ಆಗುತ್ತೆ. ಡನ್. ಇನ್ನೊಂದು ಬರುತ್ತೆ ಪ್ರಿಸಮ್ ಸ್ಕ್ವೇರ್, ಸೊ ಅದು ವರ್ಕ್ ಆನ್ ದ ಸೇಮ್ ಪ್ರಿನ್ಸಿಪಲ್ ಆಯ್ತಾ. ಸೊ ಇದು ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂಡ್ ಇಟ್ ಇಸ್ ಫಿಕ್ಸ್ಡ್ ಅಟ್ ದ ಅದನ್ನು 45 ಡಿಗ್ರಿಯಲ್ಲಿ, ರೈಟ್. ಸೊ ಆಪ್ಟಿಕಲ್ ಸ್ಕ್ವೇರ್ ಇಸ್ ಕನ್ವೆಂಟ್ ಮೋರ್ ಅಕ್ಯುರೇಟ್ ದನ್ ದ ಕ್ರಾಸ್ ಸ್ಟಫ್, ರೈಟ್, ಗೊತ್ತಾಯ್ತಾ. ನೆಕ್ಸ್ಟ್, ಎ ಮೆಟ್ರಿಕ್ ಚೈನ್ ನಂಬರ್ ಆಫ್ ಲಿಂಕ್ಸ್ ಪರ್ ಮೀಟರ್ ರನ್ ಕ್ಯಾನ್ ಬಿ. ಮೆಟ್ರಿಕ್ ಚೈನ್ ಕೇಳ್ತಾ ಇರೋದು, ಮೆಟ್ರಿಕ್ ಚೈನ್ ನೋಡಿ. ಈ ಮೆಟ್ರಿಕ್ ಚೈನ್ ಅಲ್ಲಿ ಎರಡು ಇರುತ್ತೆ, ಒಂದು 30 ಮೀಟರ್ ಇರುತ್ತೆ, ಇನ್ನೊಂದು 20 ಮೀಟರ್ ಇರುತ್ತೆ. 30 ಮೀಟರ್ಗೆ 150 ಲಿಂಕ್ಸ್ ಇರುತ್ತೆ, ಓಕೆ. ಆಮೇಲೆ 20 ಮೀಟರ್ಗೆ 100 ಲಿಂಕ್ಸ್ ಇರುತ್ತೆ, ಓಕೆ. ಸೊ ಅದರ್ ಟೈಪ್ ಆಫ್ ಚೈನ್ ಇದೆ, ಅದನ್ನು ಈಗ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ಅಲ್ಲಿ ನೋಡೋಣ, ರೈಟ್. ನೆಕ್ಸ್ಟ್ ಒಂದು ಕ್ವೆಶ್ಚನ್ ಬರುತ್ತೆ ಅದರಲ್ಲಿ ನೋಡೋಣ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್? ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ 5, ರೈಟ್. ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ 5. ನೆಕ್ಸ್ಟ್, ಎ ಬಿಲ್ಡಿಂಗ್ ಇಸ್ ಅನ್ ಆಬ್ಸ್ಟೆಕಲ್ ಟು. ಈಗ ಒಂದು ಬಿಲ್ಡಿಂಗ್ ಇದೆ, ಇದು ಆಬ್ಸ್ಟೆಕಲ್ ಯಾವ್ದಕ್ಕಿದೆ ಅಂತ ಕೇಳ್ತಾ ಇರೋದು. ಬಿಲ್ಡಿಂಗ್ ಇತ್ತಂದ್ರೆ ನಾವು ರೇಂಜಿಂಗ್ ಮಾಡಕ್ ಬರೋದಿಲ್ಲ, ಕರೆಕ್ಟಾ? ನೋಡಿ ಈ ತರ ಹೋಗ್ಬೇಕಾಗುತ್ತೆ ಇದನ್ನ, ರೈಟ್. ರೇಂಜಿಂಗ್ ಮಾಡಕ್ ಬರೋದಿಲ್ಲ ಆಯ್ತಾ. ಯಾವ್ಯಾವ್ದು ಮಾಡ್ಲಕ್ ಬರೋದಿಲ್ಲ ಹೇಳಿ ನೋಡೋಣ, ರೈಟ್. ರೇಂಜಿಂಗ್ ಅಷ್ಟೇ ಮಾಡಕ್ ಬರೋದಿಲ್ವಾ, ಅಥವಾ ಏನಂತಂದ್ರೆ ಬಹುತ್ ಚೈನಿಂಗ್ ಅಂಡ್ ರೇಂಜಿಂಗ್, ಚೈನಿಂಗು ತಗೊಂಡ್ ಹೋಗಕ್ ಬರೋಲ್ಲ, ರೇಂಜಿಂಗು ತಗೊಂಡ್ ಹೋಗಕ್ ಬರಲ್ಲ. ಸೊ ಚೈನಿಂಗು ಮತ್ತೆ ರೇಂಜಿಂಗು ಮಾಡಕ್ ಬರೋದಿಲ್ಲ. ಸೊ ಒಂದು ವಾಟರ್ ಬಾಡಿ ಇತ್ತಂದ್ರೆ ಅದನ್ನು ಏನ್ ಮಾಡ್ತೀರಾ, ಸೊ ಅದನ್ನು ಇದೇ ತರನು ಮಾಡ್ಬೇಕಾಗುತ್ತೆ, ಎರಡು ಮಾಡಕ್. ಅಲ್ಲಿ ರೇಂಜಿಂಗ್ ಮಾಡ್ಬೋದು, ರೈಟ್. ವಾಟರ್ ಬಾಡಿ ಇದ್ರೆ ರೇಂಜಿಂಗ್ ಮಾಡ್ಬೋದು, ಬಟ್ ಚೈನಿಂಗ್ ಮಾಡಕ್ ಬರೋದಿಲ್ಲ, ಚೈನ್ ಮಾಡಕ್ ಬರೋದಿಲ್ಲ. ಇಲ್ಲಿ ಚೈನಿಂಗು ಮಾಡಕ್ ಬರೋದಿಲ್ಲ, ರೇಂಜಿಂಗು ಮಾಡಕ್ ಬರೋದಿಲ್ಲ, ಗೊತ್ತಾಯ್ತಾ. ಸೊ ಡಿಪೆಂಡ್ಸ್ ಆನ್ ದ ಆಬ್ಸ್ಟಿಕಲ್ ಯಾವ್ದು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್, ಎ ಲೈನ್ ಜಾಯಿನಿಂಗ್ ಸಮ್ ಫಿಕ್ಸ್ಡ್ ಪಾಯಿಂಟ್ಸ್ ಆನ್ ದ ಮೇನ್ ಸರ್ವೆ ಲೈನ್ ಈಸ್. ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ, ಅದನ್ನ ಒಂದು ಮೇನ್ ಸರ್ವೆ ಲೈನ್ ಮೇಲೆ ಇದ್ದಾಗ ಅದನ್ನ ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದೀವಿ, ಓಕೆ. ಅದನ್ನ ನಾವು ಲೈನ್ ಜಾಯಿನಿಂಗ್ ಸಮ್ ಫಿಕ್ಸ್ಡ್ ಪಾಯಿಂಟ್, ರೈಟ್, ಅದನ್ನ ನಾವು ಟೈ ಲೈನ್ ಅಂತೀವಿ. ಸೊ ಟೈ ಲೈನ್ ಇಸ್ ವಾಟ್, ಇಟ್ ಇಸ್ ಅ ಮೇನ್ ಸರ್ವೆ ಲೈನ್, ರೈಟ್. ಸೊ ಇದು ಒಂದು ಮೇನ್ ಸರ್ವೆ ಲೈನ್ ಇರುತ್ತೆ. ಒಂದು ನಿಮಿಷ. ಸೊ ಇದು ರೋಡ್ ಇದೆ, ಈ ತರ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಇಲ್ಲೊಂದು ಫೀಲ್ಡ್ ಇದೆ, ಓಕೆ. ಸೊ ದೇರ್ ಇಸ್ ಅ ಫೀಲ್ಡ್ ಲೈಕ್ ದಿಸ್. ಸೊ ಇಲ್ಲಿ ನೋಡಬಹುದು, ಈಗ ನಾನೇನ್ ಮಾಡ್ತೀವಿ ಅಂತಂದ್ರೆ ಏರಿಯಾ ಯಾವ ತರ ಡಿವೈಡ್ ಮಾಡ್ಕೋತೀವಿ ನಾವು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಎರಡು ಪಾಯಿಂಟ್ ನಾನು ಈ ತರ ತಗೊಂಡಿದ್ದೀನಿ, ಓಕೆ. ಸೊ ಇದು ಈಗ ಆಕ್ಚುಲಿ ಡಾಟೆಡ್ ಇರಬೇಕಿತ್ತು, ನಾನು ಡೈರೆಕ್ಟ್ ಆಗಿ ತಗೊಂಡೆ. ಎ, ಇದು ಬಿ, ಇದು ಸಿ, ಇದು ಡಿ, ರೈಟ್. ಸೊ ಇದೆಲ್ಲ ಮೇನ್ ಸ್ಟೇಷನ್. ಸೊ ಇದಕ್ಕೆ ನಾನು ಮೆಜರ್ ಮಾಡೋಕೆ ಮತ್ತೆ ಡಿವೈಡ್ ಮಾಡ್ಕೋತೀನಿ ಈ ತರ, ರೈಟ್. ಸೊ
ಈ ತರ ಡಿವೈಡ್ ಮಾಡ್ಕೊಂಡಾಗ ಇದು ನಮ್ದು ಮೇಜರ್ ಪಾಯಿಂಟ್ ಆಗುತ್ತೆ, ರೈಟ್. ಸೊ ಎ ಫಿಕ್ಸ್ ಪಾಯಿಂಟ್ ಆನ್ ಮೇನ್ ಸರ್ವೆ ಲೈನ್ ಈಸ್ ಕಾಲ್ಡ್ ಆಸ್ ಲೈನ್ ಆರ್ ಕಾಲ್ಡ್ ಟೈ ಸ್ಟೇಷನ್ ಆರ್ ಲೈನ್ ಜಾಯಿನಿಂಗ್ ದೀಸ್ ಸ್ಟೇಷನ್ಸ್ ಈಸ್ ಕಾಲ್ಡ್ ಆಸ್ ಎ ಟೈ ಲೈನ್. ಇಲ್ಲಿ ಇನ್ನೂ ಇದೆ, ಚೆಕ್ ಲೈನ್ ಇದೆ, ಚೈನ್ ಲೈನ್ ಇದೆ. ಚೆಕ್ ಲೈನ್ ಅಂದ್ರೆ ಏನು? ಸೊ ಇಟ್ ಈಸ್ ಅ ಪ್ರೂಫ್ ಲೈನ್ ಪ್ರೊವೈಡಿಂಗ್ ಟು ಚೆಕ್ ದ ಅಕ್ಯುರೇಸಿ ಆಫ್ ದ ವರ್ಕ್. ಅಕ್ಯುರೇಸಿನ ಚೆಕ್ ಮಾಡೋಕೆ, ಅಕ್ಯುರೇಸಿ ಆಫ್ ದಿ ವರ್ಕ್ ನ ಚೆಕ್ ಮಾಡೋಕೆ ಇದನ್ನ ಯೂಸ್ ಮಾಡ್ತೀವಿ. ದನ್ ಚೆಕ್ ಲೈನ್. ಅದಾದ್ಮೇಲೆ ಬೇಸ್ ಲೈನ್ ಅಂತಂದು ಇದೆ, ಬೇಸ್ ಲೈನ್. ಸೊ ಬೇಸ್ ಲೈನ್ ಅಂತಂದ್ರೆ ಲಾಂಗೆಸ್ಟ್ ಸರ್ವೆ ಲೈನ್ ಇರುತ್ತೆ, ಇದು ಲಾಂಗೆಸ್ಟ್ ಸರ್ವೆ ಲೈನ್, ರೈಟ್. ಸೊ ಲಾಂಗೆಸ್ಟ್ ಸರ್ವೆ ಲೈನ್ ಇರುತ್ತೆ. ಚೈನ್ ಲೈನ್ ಅಂತಂದ್ರೆ ಚೈನ್ ಲೈನ್. ಸೊ ಚೈನ್ ಲೈನ್ ಇಸ್ line joining main station is called as a chain line, right. Joining main station, joining main station, right, joining main station. Done. When 2 points on the surveying are mutually invisible, the following method of ranging is. So ranging andre enu? Ranging andre ಎಷ್ಟು ಜನ ಗೊತ್ತಿದೆ? It is what? It is a process of establishing the intermediate point along a survey line is called as ranging ante. So process of establishing 2 points. So ಇಲ್ಲಿ ಎರಡು ಬರುತ್ತೆ, ಒಂದು ಡೈರೆಕ್ಟ್ ರೇಂಜಿಂಗ್, ಒಂದು ಇಂಡೈರೆಕ್ಟ್. ಡೈರೆಕ್ಟ್ ಯಾವಾಗ ಮಾಡ್ತೀವಿ? ಎರಡು ನಮಗೆ ಪಾಯಿಂಟ್ಸ್ ಇಂಟರ್ ವಿಸಿಬಲ್ ಇದ್ದಾಗ. ವಿಸಿಬಲ್ ಇಲ್ಲ ಅಂತಂದ್ರೆ ನಾವು ಇಂಡೈರೆಕ್ಟ್ ರೇಂಜಿಂಗ್ ಮಾಡ್ತೀವಿ, ರೈಟ್. ಸೊ ಇದು ನೆನಪಿದೆಯಾ ಈ ತರದ್ದು, ರೈಟ್. ಸೊ ಇದು ಇಂಡೈರೆಕ್ಟ್, ಸೊ ಇದು ಡೈರೆಕ್ಟ್. ಸೊ ಡೈರೆಕ್ಟ್, ದಿಸ್ ಇಸ್ ಇಂಡೈರೆಕ್ಟ್. ಓಕೆ. ಸೊ ಇದು ಏನಾಗುತ್ತೆ? ಮ್ಯೂಚುವಲಿ ಇನ್ವಿಸಿಬಲ್ ಅಂತ ಹೇಳ್ತಾ ಇರೋದು, ಮ್ಯೂಚುವಲಿ ಇನ್ವಿಸಿಬಲ್ ಅಂತ. ಸೊ ಅಂತ ಕಡೆ ನಾವು ಇಂಡೈರೆಕ್ಟ್ ಮಾಡ್ತೀವಿ, ವಿಸಿಬಲ್ ಇತ್ತಂದ್ರೆ ಡೈರೆಕ್ಟ್. ಡನ್. ನೆಕ್ಸ್ಟ್, ದ ಡಿಸ್ಟೆನ್ಸ್ ಬಿಟ್ವೀನ್ 2 brass rings in a surveyor chain is. ಡಿಸ್ಟೆನ್ಸ್ ಬಿಟ್ವೀನ್ 2 brass rings in a surveyor chain is. ನೋಡಿ ಇಲ್ಲಿ ಈಗ ನಿಮ್ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇದೆ. ಈ ನೋಡಿ ಈ ಚೈನ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಇದು ಗ್ರೂ ಅಂತೀವಿ, ಹ್ಯಾಂಡಲ್ ಅನ್ಬೋದು. ಇಲ್ಲಿ ಇದು ಗ್ರೂ ಇದೆ, ಇದು ಹ್ಯಾಂಡಲ್. ಸೊ ಇದು ಐ ಬೋಲ್ಟ್, ಇಲ್ಲೊಂದು ರಿಂಗ್ ಇರುತ್ತೆ. ಅದಾದ್ಮೇಲೆ ಇದು ಲಿಂಕ್ ಇದೆ, ರೈಟ್. ಸೊ ದಿಸ್ ಈಸ್ ಅ ಲಿಂಕ್, ರೈಟ್. ಸೊ ಇವೇನಿದೆ, ಇವು ರಿಂಗ್ಸ್, ಓವಲ್ ರಿಂಗ್ಸ್ ಇದೆ ನೋಡಿ, ಒಂದಕ್ಕೊಂದು ಕನೆಕ್ಟ್ ಆಗೋದು. ಇವು ಸರ್ಕ್ಯುಲರ್ ರಿಂಗ್ಸ್, ರೈಟ್. ಸರ್ಕ್ಯುಲರ್ ರಿಂಗ್ 4 mm ಡಯ ಇರುತ್ತೆ. ಸೊ ಇದು ಟೋಟಲ್ ಲೆಂತ್, ರೈಟ್. ಸೊ ಈಗ ಇದನ್ನ ನಾನು ಇಲ್ಲಿ ಬಿಡಿಸಿ ಏನಂತಾರೆ ಡ್ರಾ ಮಾಡಿದಾಗ ನೋಡಿ ಈ ತರ ಬರುತ್ತೆ, ರೈಟ್. ಒಂದು ಇದನ್ನ ಈ ತರ ಇದೆ ನೋಡಿ, ಈ ತರ ಬಂದು ಇದು ಈ ತರ ಆಗ್ತದೆ, ರೈಟ್. ಈ ಒಂದು ಲೆಂತ್ 200 mm ಇರುತ್ತೆ, ಅಂದ್ರೆ 20 cm ಇರುತ್ತೆ ಇದು. ಸೊ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ರೈಟ್. ಇಲ್ಲಿವರೆಗೂ, ರೈಟ್. ಸೊ ಇಲ್ಲಿಂದ ಇಲ್ಲಿವರೆಗೂ, ಸಾರಿ, ಇಲ್ಲಿಂದ ಇಲ್ಲಿವರೆಗೂ. ಸೊ ಅದನ್ನ 20 cm ಅಂತ ಅಂತೀವಿ. ಸೊ ಎಷ್ಟಿದೆ ಇದು? 20 cm. ಓಕೆ, ಗೊತ್ತಾಯ್ತಾ ಅಂತ ಅನ್ಕೋತೀವಿ. ನೆಕ್ಸ್ಟ್, ದ ಟೋಟಲ್ ನಂಬರ್ ಆಫ್ ಲಿಂಕ್ಸ್ ಪ್ರೊವೈಡೆಡ್ ಇನ್ ಎ ಗುಂಟರ್ ಚೈನ್. ಸೊ ಗುಂಟರ್ ಚೈನ್. ಸೊ ಇಲ್ಲಿ ನೋಡಿ, ಇವಾಗ ಈ ಚೈನ್ ಲೆಂತ್ಗಳು ನಿಮಗೆ ಕ್ಲಿಯರ್ ಆಗುತ್ತೆ. ಇವಾಗ ರೆವಿನ್ಯೂ ಚೈನ್ 33 feet ಲಾಂಗ್ ಇರುತ್ತೆ, 16 ಲಿಂಕ್ಸ್ ಇರುತ್ತೆ. ನೋಡಿ ಇವು ಇಂಪಾರ್ಟೆಂಟ್ ಇದೆ, ಸಿಂಪಲ್ ಕ್ವಶನ್ ಕೇಳಬೇಕಂದ್ರೆ ಇದರಿಂದ ಕೇಳ್ತಾರೆ. ಸೊ ಸೆಕೆಂಡ್ ಒನ್, ಗುಂಟರ್ ಚೈನ್ 66 feet ಲಾಂಗ್, 100 ಲಿಂಕ್ಸ್. ಇಂಜಿನಿಯರ್ ಚೈನ್ 100 feet ಲಾಂಗ್, 100 ಲಿಂಕ್ಸ್. ಮೆಟ್ರಿಕ್ ಚೈನ್ 30 meter, 150 ಲಿಂಕ್ಸ್ ಆರ್ 20 meter, 100 ಲಿಂಕ್ಸ್. ಇದಂತೂ ನಾನು ಮೊದಲೇ ಪ್ರೀವಿಯಸ್ ಕ್ವಶನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, 3 ಹೇಳಿರಲಿಲ್ಲ. ನಾವು ರೆವೆನ್ಯೂ ಯಾವ್ದು ಹೇಳಿದರೆ ಗುಂಟರ್ ಚೈನ್. ಗುಂಟರ್ಗೆ ಎಷ್ಟಿದೆ? 100 ಲಿಂಕ್ಸ್ ಇದೆ, ರೈಟ್. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ದಟ್ ಇಸ್ ದ B is the answer. Next, compensating error ಅಂದ್ರೆ ಏನು? Compensating error in chaining, right? Compensating error ಅಂದ್ರೆ ಏನು ಹೇಳ್ಬೋದಾ? Compensating error. So compensating error ನ ನಾವು ಏನು ಅನ್ಬೋದು ಅಂತಂದ್ರೆ, ಇದು ಒಂದು ಇಲ್ಲಿದೆ ನೋಡಿ. There are 2 types of error in the chaining. So ಇದು ಎರಡಿದೆ, ಒಂದು ಕಂಪನ್ಸೇಟಿಂಗ್, ಒಂದು ಕ್ಯೂಮ್ಯುಲೇಟಿವ್. ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ. ಕಂಪನ್ಸೇಟಿವ್ ಅಂದ್ರೆ ಇನ್ಕರೆಕ್ಟ್ ಹೋಲ್ಡಿಂಗ್ ಅಂಡ್ ಮಾರ್ಕಿಂಗ್ ಆಫ್ ದ ಆರೋ ಏನಿರುತ್ತೆ ಅದನ್ನ ಇನ್ಕರೆಕ್ಟ್ ಪ್ಲಂಬಿಂಗ್ ಎಟ್ ಸ್ಲೋಪ್ಸ್ ಅಲ್ಲಿ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಈ ಒಂದು ಕಂಪನ್ಸೇಟಿಂಗ್ ಎರರ್ ನ ಫಾರ್ಮ್ ಆಗುತ್ತೆ. ಸೊ ದೀಸ್ ಎರರ್ಸ್ ಆರ್ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ದ ಲೆಂತ್ ಆಫ್ ದಿ ಲೈನ್, ರೈಟ್. ಇದು ಸ್ಕ್ವೇರ್ ರೂಟ್ ಆಫ್ ದ ಲೆಂತ್ ಆಫ್ ದಿ ಲೈನ್ ಗೆ ಈಕ್ವಲ್ ಆಗಿರುತ್ತೆ. ದೇ ಡು ನಾಟ್ ಎಫೆಕ್ಟ್ ರಿಸಲ್ಟ್ ಮಚ್. ಇವು ಎಫೆಕ್ಟ್ ಮಾಡೋದಿಲ್ಲ ಅಷ್ಟೊಂದು. ದೇ ಕಾಂಟ್ ಬಿ ಕರೆಕ್ಟೆಡ್. ಅದನ್ನ ಕರೆಕ್ಟು ಮಾಡಕ್ ಬರೋದಿಲ್ಲ, ಎಫೆಕ್ಟು ಮಾಡೋದಿಲ್ಲ, ಗೊತ್ತಾಯ್ತಾ. ಸೊ ವಿ ಕ್ಯಾನ್ ನೆಗ್ಲೆಕ್ಟ್ ಮಾಡ್ಬೋದು ಇದನ್ನ. ನಾವು ಕಮಿಂಗ್ ಟು ಕ್ಯೂಮ್ಯುಲೇಟಿವ್ ಎರರ್. These errors are liable to occur in same direction and tend to accumulate. Example, error due to sag. ಆಯ್ತಾ, ಟೇಪ್ ಕರೆಕ್ಷನ್ ಮಾಡ್ತಾ, ಸಾರಿ ಟೇಪ್ ಮೆಜರ್ ಮಾಡುವಾಗ ಈ ತರ ಆಗುತ್ತೆ. ಆರ್ ಸ್ಲೋಪ್, ರೈಟ್. ಸೊ ಡೌನ್ ಅಲ್ಲಿ ಮೆಜರ್ ಮಾಡ್ತಿರುವಾಗ ಈ ತರ ಇಟ್ಕೊಂಡು ಮಾಡಿದ್ರೆ ಕರೆಕ್ಟ್ ಆಗಿ ಬರೋದಿಲ್ಲ, ಯಾಕಂದ್ರೆ ಅಲ್ಲೂ ಸ್ಯಾಗ್ ಆಗುತ್ತೆ. ಸೊ ಅದರಿಂದನೂ ಆಗುತ್ತೆ ಕ್ಯೂಮ್ಯುಲೇಟಿವ್ ಎರರ್.
These errors are proportional to the length of the line. ಇದು ಏನಿದೆ ಇದು ಸ್ಕ್ವೈರ್ ರೂಟ್ ಆಫ್ ದಿ ಲೆಂತ್ ಆಫ್ ದಿ ಲೈನ್. ಅದು ಕಂಪನ್ಸೇಟಿಂಗ್. ದಿಸ್ ಇಸ್ ಕ್ಯುಮುಲೇಟಿವ್. ಓಕೆ, ದೇ ಕ್ಯಾನ್ ಬಿ ಕರೆಕ್ಟೆಡ್. ಸೊ ದೀಸ್ ಆರ್ ದ ವೆರಿ ಟೂ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ಕಂಪನ್ಸೇಟಿಂಗ್ ಅಂಡ್ ಕ್ಯುಮುಲೇಟಿವ್. ಗೊತ್ತಾಯ್ತಾ? ನಾವು ಕಮಿಂಗ್ ಟು ಕ್ವಶನ್. ವಾಟ್ ಇಸ್ ದ ಕ್ವಶನ್? ಕಂಪನ್ಸೇಟಿಂಗ್ ಎರರ್ ಅಂತ ಕೇಳ್ತಾ ಇರೋದು. ಸೊ ಅದರದ್ದು ಆನ್ಸರ್ ಏನಾಗುತ್ತೆ ಇವಾಗ? ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ದ length of the line. Okay, next, if h is the difference in height between points of chain length L and required slope correction is, so required slope correction ಏನಾಗುತ್ತೆ ಇದ್ರದ್ದು ಕೇಳ್ತಾ ಇರೋದು. ರೈಟ್, ಹೇಳ್ಬೋದಾ? ಇದ್ರದ್ದು ಸ್ಲೋಪ್ ಕರೆಕ್ಷನ್ ಏನಾಗುತ್ತೆ ಯಾರಿಗೆ ಗೊತ್ತಿದೆ ಹೇಳಿ ನೋಡೋಣ. ರೈಟ್, ಸೊ ಇದ್ರದ್ದು ರಿಕ್ವೈರ್ಡ್ ಸ್ಲೋಪ್ ಕರೆಕ್ಷನ್ ಏನಾಗುತ್ತೆ ನೋಡಿ. ಕರೆಕ್ಷನ್ ಫಾರ್ ದ ಸ್ಲೋಪ್, ಯಾವತ್ತು ಕರೆಕ್ಷನ್ ಫಾರ್ ಸ್ಲೋಪ್ ಏನಾಗುತ್ತೆ ಅಂದ್ರೆ, ಸೊ ಸಿ ಎಸ್ ಎಲ್ ಈಕ್ವಲ್ಸ್ ಮೈನಸ್ ಆಫ್ ಎಚ್ ಸ್ಕ್ವೇರ್ ಬೈ 2l. ಸೊ ಎಚ್ ಸ್ಕ್ವೇರ್ ಬೈ 2l ಈ ತರ ಇದೆ, ಎಚ್ ಸ್ಕ್ವೇರ್ ಬೈ 2l ಆಗುತ್ತೆ. ಸೊ ಸಿ ಎಸ್ ಎಲ್ ಈಸ್ ಪ್ರೊಪೋರ್ಷನಲ್ ಟು ಎಚ್ ಸ್ಕ್ವೇರ್. ಓಕೆ, ಸೊ ಸ್ಲೋಪ್ ಕರೆಕ್ಷನ್ಗೆ ಇದು ಏನಂತಂದ್ರೆ ಆನ್ಸರ್ ಆಗುತ್ತೆ. ಸೊ ಎಚ್ ಸ್ಕ್ವೇರ್ ಬೈ 2l is the correct answer for this question. What is the true area if the area calculated by a chain which is found to be 0.8 link too long is 100 acres? ಆಯ್ತಾ, ಸಿಂಪಲ್ ಅನಿಸ್ತಾ ಇದೆ ಕ್ವಶನ್ ಆಯ್ತಾ, ಬಟ್ ಏನಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಬನ್ನಿ ನೋಡೋಣ ಏನಿದೆ ಕ್ವಶನ್. ಟ್ರೂ ಏರಿಯಾ ಇದೆ ಇನ್ ಎಕರ್ಸ್ if the area calculated by chain which is found to be 0.8 link too long is 100 acres. ಇದು too long ಇದೆ 100 acres. ನೋಡಿ ಬನ್ನಿ ಮಾಡೋಣ. ಸೊ ಲೆಂತ್ ಆಫ್ ದ ಕೇಬಲ್ 0.8 ಲಿಂಕ್ ಇದೆ, 0.8 ಲಿಂಕ್. ಸೊ ಏನಿದೆ ಇದು ಶಾರ್ಟ್ ಇದೆ. ಓಕೆ, ಒಂದು ನಿಮಿಷ, ಶಾರ್ಟ್ ಇದೆ. ಸೊ ಶಾರ್ಟ್ ಇದೆ ಅಂತಂದ್ರೆ ಮೆಜರ್ಡ್ ಲೆಂತ್ ವಿಲ್ ಬಿ ಲೆಸ್. ಸೊ ಮೆಜರ್ಡ್ ಲೆಂತ್ ವಿಲ್ ಬಿ ಲೆಸ್, ಇದು ತಿಳ್ಕೊಳ್ಳಿ ಫಸ್ಟ್. ರೈಟ್, ಲೆಸ್ ದೆನ್ ದ ಆಕ್ಚುಯಲ್ ಲೆಂತ್, ಲೆಸ್ ದೆನ್ ಆಕ್ಚುಯಲ್ ಲೆಂತ್. ಓಕೆ, ಸೊ ಕರೆಕ್ಷನ್ ಏನಾಗುತ್ತೆ ಇವಾಗ? ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್. ಸೊ ಕರೆಕ್ಷನ್ ಈಸ್ ಪಾಸಿಟಿವ್. ನೋಡಿ, ಇದು ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್. ಇದನ್ನೇ ಫಸ್ಟ್ ನೀವು ಏನಂತಂದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡಲ್ಲ. 0.8 ಲಿಂಕ್ ಶಾರ್ಟ್ ಇದೆ, ಮೆಜರ್ಡ್ ಲೆಂತ್ ವಿಲ್ ಬಿ ಲೆಸ್ ದೆನ್ ದ ಆಕ್ಚುಯಲ್ ಲೆಂತ್. ಸೊ ಕರೆಕ್ಷನ್ ಏನಿರುತ್ತೆ? ಕರೆಕ್ಷನ್ ಇದೆ, ಇದು ಕರೆಕ್ಷನ್ ಇಸ್ ಪಾಸಿಟಿವ್ ಇದೆ, ನಾವು ಆಡ್ ಮಾಡಬೇಕಾಗುತ್ತೆ. ನೋಡೋಣ ಬನ್ನಿ ಯಾವ ತರ ಮಾಡೋದು. ಸೊ ಕರೆಕ್ಷನ್ ಇನ್ ಒನ್ ಚೈನ್ ಲೆಂತ್, correction in one chain length, correction in one chain length equals to plus 0.8 link ಅಂತ ಇದೆ. ಸೊ ಡಿವೈಡೆಡ್ ಬೈ 100 ಲಿಂಕ್ ಆಯ್ತಾ, ಡಿವೈಡೆಡ್ ಬೈ 100 ಲಿಂಕ್. ಸೊ ಇದೇನಾಗುತ್ತೆ? ಪ್ಲಸ್ 8/1000. ಓಕೆ, 8/1000 ಆಗುತ್ತೆ ಇದು. ರೈಟ್, ಸೊ ಈಗ ಕರೆಕ್ಟೆಡ್ ಚೈನ್ ಲೆಂತ್ ಎಷ್ಟಿದೆ? ಕರೆಕ್ಟೆಡ್ ಚೈನ್ ಲೆಂತ್ ಈಕ್ವಲ್ಸ್ ಟು, ಕರೆಕ್ಟೆಡ್ ಚೈನ್ ಲೆಂತ್ ಏನಿದೆ? 1 ಪ್ಲಸ್ 8/1000, 1 ಪ್ಲಸ್ 8/1000. ಸೊ ಅದನ್ನು ನಾವು ಕರೆಕ್ಟೆಡ್ ಏರಿಯಾದಿಂದ ಮಾಡಿದಾಗ ಏನಾಗುತ್ತೆ? 100 1 plus 8 square by 6 square, sorry ಇದು 10 raised to power 6 plus 2 into 8 divided by 1000. ಓಕೆ, ಸೊ ಇದನ್ನ ನಾವು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? ಇದು 101.6 acres ಬರುತ್ತೆ, 101.6 acres ಬರುತ್ತೆ. ಓಕೆ, ಸೊ ಇದನ್ನ 101.6 ಅಂತ ಅನ್ಬೋದು. ಗೊತ್ತಾಯ್ತಾ? ಸೊ ಕರೆಕ್ಷನ್ ಇನ್ ಒನ್ ಚೈನ್ ಲೆಂತ್ ಏನು ಬರುತ್ತೆ ಅಂತ ನಾವು ಮಾಡಿರೋದು ಅಷ್ಟೇ, ತುಂಬ ಸಿಂಪಲ್ ಇದೆ. ನೆಕ್ಸ್ಟ್, ಕರೆಕ್ಷನ್ ಪರ್ ಚೈನ್ ಲೆಂತ್ ಆಫ್ 100 ಲಿಂಕ್ಸ್ ಅಲಾಂಗ್ ಎ ಸ್ಲೋಪ್ ಆಫ್ ಆಲ್ಫಾ ಈಸ್. ಸೊ ಆಲ್ಫಾ ಇಂದ ನಾವು ಮಾಡಿದಾಗ ಎಷ್ಟಾಗುತ್ತೆ ಅಂತ ಕೇಳ್ತಾ ಇರೋದು. ರೈಟ್, ಕರೆಕ್ಷನ್ ಪರ್ ಚೈನ್ ಲೆಂತ್ ಆಫ್ 100 ಲಿಂಕ್ಸ್ ಅಲಾಂಗ್ ಎ ಸ್ಲೋಪ್ ಆಫ್ ಆಲ್ಫಾ ಈಸ್. ಸೊ ಇದಕ್ಕೆ ನಾವೇನು ಮಾಡೋಣ? ಒಂದು ಡಯಾಗ್ರಾಮ್ ಹಾಕೋಣ. ರೈಟ್, ಸೊ ಇದು ಡಯಾಗ್ರಾಮ್ ಇದೆ, ಈ ತರ ಇದೆ. ಸೊ ಇದು 100 ಲಿಂಕ್ಸ್ ಇದೆ. ಓಕೆ, ಸೊ ಇದು ಒಂದು ಪಾಯಿಂಟ್ ಇದೆ ಎ, ಇದು ಒಂದು ಪಾಯಿಂಟ್ ಬಿ, ಇದು ಪಾಯಿಂಟ್ ಸಿ. ಓಕೆ, ಸೊ ಎ ಸಿ ಈಕ್ವಲ್ಸ್ ಟು 100 ಕಾಸ್
ಕಾಸ್ ಆಲ್ಫಾ ಅಂತ ಅಂತೀವಿ ನಾವು. ಸೊ ಕರೆಕ್ಷನ್ ಏನಾಗುತ್ತೆ, ಕರೆಕ್ಷನ್ ಏನಾಗುತ್ತೆ AC minus AB. ಓಕೆ, ಸೊ 100 cos alpha minus 100 ಆಗುತ್ತೆ. ಓಕೆ, ಸೊ CSL ಏನಾಗುತ್ತೆ, ಸೊ ಎಷ್ಟಾಗುತ್ತೆ ಇದು 100 cos alpha minus 1. ಓಕೆ, ಸೊ ಸಿನ್ಸ್ ಆಲ್ಫಾ ಇಸ್ ಇನ್ ಡಿಗ್ರಿ, ಸೊ ನಾವು ಏನು ಮಾಡಬೇಕು, ಅದನ್ನ ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕು. ಸೊ ಆಲ್ಫಾನ ರೇಡಿಯನ್ಗೆ ಕನ್ವರ್ಟ್ ಮಾಡಿದಾಗ 100 cos alpha into pi divided by 180 minus 1 ಇದು ಕ್ಲೋಸ್. ಓಕೆ, ಸೊ ಇಲ್ಲಿದೆ ಇದು, ಸೊ ಇದು ಇದೆ. ಸೊ ಇದಾದ್ಮೇಲೆ ಈಗ ಆಲ್ಫಾ ಇದಾಯ್ತಾ, ಸೊ ಇದನ್ನ ನಾವು ಈಗ ಈಕ್ವೇಟ್ ಮಾಡಬೇಕು. ಸೊ ಇದನ್ನ ನಾವು ಸಾಲ್ವ್ ಮಾಡಬೇಕು ಇವಾಗ. ಓಕೆ, ಸೊ ನಮಗೆ ಬೇಕಾಗಿರೋದು ಯಾವ್ದು ಹೇಳಿ, CSL. ಸೊ ಇದನ್ನ ನಾವು ಸಾಲ್ವ್ ಮಾಡಿದಾಗ ಏನು ಬರುತ್ತೆ, ಸಿಂಪಲ್ ಆಗಿ CSL ಈಕ್ವಲ್ಸ್ ಟು 1.5 ಆಲ್ಫಾ ಸ್ಕ್ವೇರ್ ಡಿವೈಡ್ ಬೈ 100 ಬರುತ್ತೆ. ಓಕೆ, ಸೊ ಇದನ್ನ ನಾವು ಸಾಲ್ವ್ ಮಾಡಬೇಕು, ರೈಟ್. ಸೊ 1.5 ಎಷ್ಟಾಯ್ತು ಆನ್ಸರ್ ಇದಕ್ಕೆ, 1.5 alpha square by 100 is the answer for this question. Correction per chain length of 100 links along a slope having a rise of 1 unit in a horizontal unit, 1 unit in n horizontal unit. Okay, so 1 unit in n horizontal unit ಅಂತ ಇದೆ. ಸೊ ಇದನ್ನ ಐ ಥಿಂಕ್ ಇದು ಏನು ಗೊತ್ತಾ, ಇದ್ರದ್ದು ಈ ಕ್ವಶನ್ ಸ್ವಲ್ಪ ಏನಂತ ನನಗೆ ಡೌಟ್ ಇದೆ, ಯಾಕೆಂದ್ರೆ ನಾನು ಮಾಡಿ ನೋಡಿದಾಗ ಇದು ಆಪ್ಷನ್ ಯಾವ ಕರೆಕ್ಟ್ ಆಗಿಲ್ಲ. ಸೊ ದ ಆಪ್ಷನ್ಸ್ ಆರ್ ನಾಟ್ ಕರೆಕ್ಟು, ನಾವು ಮಾಡಿ ನೋಡಿದಾಗ ಅದು 50 ಬರ್ತಾ ಇದೆ. ಓಕೆ, ಸೊ ದಯವಿಟ್ಟು ಈ ಕ್ವಶನ್ಸ್ ಒಂದು ಕ್ವಶನ್ನ ಬಿಟ್ಬಿಡಿ. ನೆಕ್ಸ್ಟ್, ವಿಚ್ ಒನ್ ಇಸ್ ದ ಕರೆಕ್ಟ್ ಆರ್ಡರ್ ಆಫ್ ದ ಟೇಪ್ಸ್ ಬೇಸ್ ಆನ್ ದೇರ್ ಅಕ್ಯುರೆಸಿ. ಸೊ ಬೇಸ್ ಆನ್ ದೇರ್ ಅಕ್ಯುರೆಸಿ ಯಾವುದು ಕರೆಕ್ಟ್ ಆಗಿದೆ, ಸೊ ಒಂದು ಕರೆಕ್ಟ್ ಆರ್ಡರ್ ಅಲ್ಲಿ ನಾವು ಹೇಳ್ಬೋದು ಅಂತ ಕೇಳ್ತಾ ಇದ್ದಾರೆ ಕ್ವಶನ್. ಸೊ ಇದನ್ನ ನೋಡಿದ್ರೆ ನೀವು ಹೇಳ್ಬೋದು ಏನಂತಂದ್ರೆ ಇನ್ವರ್ಡ್ ಟೇಪು ಎಲ್ಲರಿಗಿಂತ ಜಾಸ್ತಿ ಇದೆ, ರೈಟ್. ಇನ್ವರ್ಡ್ ಟೇಪು ಎಲ್ಲರಿಗಿಂತ ಅಕ್ಯುರೆಸಿ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಸ್ಟೀಲ್ ಟೇಪ್ ಇರುತ್ತೆ, ಅದಾದ್ಮೇಲೆ ಮೆಟಾಲಿಕ್ ಟೇಪ್, ಅದಾದ್ಮೇಲೆ ಲಿಲನ್ ಟೇಪ್ ಇರುತ್ತೆ, ಲೈಲನ್ ಟೇಪ್ ಅಂತಾನು ಅನ್ಬೋದು. ಈಗ ಇಲ್ಲಿ ಕ್ಲಾತ್ ಟೇಪ್ ಅಂತ ಬರುತ್ತೆ, ಒಂದು ಕ್ಲಾತ್ ಟೇಪ್, ರೈಟ್. ಕ್ಲಾತ್ ಟೇಪ್ ಅಂದ್ರೆ ಏನು, ಇದು ಒಂದು ಓನ್ ಲೇನನ್ ಟೈಪ್ ಸಿಂಥೆಟಿಕ್ ಮಟೀರಿಯಲ್ ಇಂದ ಮಾಡಿರುತ್ತೆ, ಆಯ್ತಾ. ಸೊ ಇದು ಲೆಂತ್ 10 to 30 ಮೀಟರ್ ವರೆಗೂ ಇರುತ್ತೆ ಇದ್ರದ್ದು, ಆಯ್ತಾ. ಬಿಡ್ತು 12 to 15 mm ಬಿಡ್ತಿರುತ್ತೆ. ಓಕೆ, ಇದು ಕ್ಲಾತ್. ಮೆಟಾಲಿಕ್ ಟೇಪು, ಸೊ ಮೆಟಾಲಿಕ್ ಟೇಪು ಅದ್ರ ಬಗ್ಗೆ ಹೇಳ್ಬಿಡ್ತೀನಿ, ಯಾಕೆಂದ್ರೆ ನಿಮ್ಗೆ ಗೊತ್ತಾಗ್ಲಿ. ಸೊ ಮೆಟಾಲಿಕ್ ಟೇಪ್ ಏನಿರುತ್ತೆ, ಇದು ಒಂದು ಲೈನನ್ ಟೈಪ್ ಇರುತ್ತೆ, ಒಂದು ಬ್ರಾಸ್ ಇರುತ್ತೆ, ಒಂದು ಚೈನ್ ತರ, ಆಯ್ತಾ. ಕಾಪರ್ ವೈರ್ ಓವನ್ ಇಂದ ಮಾಡಿರುತ್ತೆ. ಸೊ ಇದು ಸ್ಟ್ರೆಚಿಂಗ್ ರೆಡ್ಯೂಸ್ ಆಗೋಕ್ಕೆ ಇದನ್ನ ಚೆನ್ನಾಗಿ ಏನಂತಂದ್ರೆ ಓವನ್ ಮಾಡಿರ್ತಾರೆ, ಗೊತ್ತಾ. ಸೊ ಇಷ್ಟೇ ಇರುತ್ತೆ ಮೆಟಾಲಿಕ್ ಟೇಪ್ ಅಲ್ಲಿ. ಸ್ಟೀಲ್ ಟೇಪ್ ಏನಿರುತ್ತೆ ಅಂತಂದ್ರೆ ಇದು ಅಂತಂದ್ರೆ ಸ್ಟೀಲ್ ಆರ್ ಸ್ಟೈನ್ಲೆಸ್ ಸ್ಟೀಲ್ ಇಂದ ಮಾಡಿರುತ್ತೆ ಇದು ಸ್ಟೀಲ್ ಟೇಪ್, ರೈಟ್. ಸೊ ಆ ಸ್ಟೀಲ್ ಟೇಪ್ ಏನಂತಂದ್ರೆ 1 to 50 ಮೀಟರ್ ವರೆಗೂ ಇದ್ರದ್ದು ಏನಂತಾರೆ ನಮಗೆ ಅವೈಲಬಿಲಿಟಿ ಸಿಗುತ್ತೆ. 1 to 50 ಮೀಟರ್ ವಿಡ್ತ್ ಇದ್ರದ್ದು 6 to 10 mm ಇರುತ್ತೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅಂದ್ರೆ ಟೇಪ್ ವಿಡ್ತ್ ನಾನು ಹೇಳ್ತಾ ಇರೋದು. ಸೊ ಸ್ಟೀಲ್ ಟೇಪ್ಸ್ ಕ್ಯಾನ್ ನಾಟ್ ಬಿ ಯೂಸ್ ಇನ್ ದ ಗ್ರೌಂಡ್ ವೇರ್ ವೆಜಿಟೇಷನ್ ಅಂಡ್ ವೀಡ್ಸ್, ಇದರಲ್ಲಿ ಯೂಸ್ ಮಾಡಕ್ ಬರೋದಿಲ್ಲ. ನೆಕ್ಸ್ಟ್ ಇನ್ವರ್ಡ್ ಟೇಪ್ ಬಗ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. 64% ಸ್ಟೀಲ್ ಇರುತ್ತೆ, 36% ನಿಕ್ಕಲ್ ಇರುತ್ತೆ. ಸೊ ದೀಸ್ ಟೇಪ್ಸ್ ಹ್ಯಾವ್ ವೆರಿ ಲೋ ಕೊಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್, ಗೊತ್ತಾಯ್ತಾ. ಸೊ ಇದನ್ನ ತಿಳ್ಕೊಳ್ಳಿ. ಸೊ ಇವು 30 ಮೀಟರ್ ಅಲ್ಲೂ ಅವೈಲಬಿಲಿಟಿ ಇರುತ್ತೆ, 50 ಅಲ್ಲೂ ಇರುತ್ತೆ, ಆಯ್ತಾ. ಆಮೇಲೆ 100 ಮೀಟರ್ ಅಲ್ಲೂ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್. ಎ ಲೈನ್ ಆಫ್ ಟ್ರೂ ಲೆಂತ್ ಆಫ್ 398 ಮೀಟರ್ when measured by a chain of 20 meter chain is required to be 400 meter. What is the actual length of the chain? Actual length of the chain ಎಷ್ಟು ಅಂತ ಕೇಳ್ತಾ ಇರೋದು. ಬನ್ನಿ ಮಾಡೋಣ. ನೋಡಿ, ಟ್ರೂ ಲೆಂತ್ ಎಷ್ಟಿದೆ, ಟ್ರೂ ಲೆಂತ್ ಆಫ್ ದಿ ಸರ್ವೆ ಲೈನ್, ಟ್ರೂ ಲೆಂತ್ ಆಫ್ ಸರ್ವೆ ಲೈನ್, ಟ್ರೂ ಲೆಂತ್ ಆಫ್ ಸರ್ವೆ ಲೈನ್ ಈಸ್ ವಾಟ್, ಎಷ್ಟಿದೆ ಇದು ಟ್ರೂ ಲೆಂತ್ 398 ಇದೆ. ಸೊ ಇದನ್ನ ಸ್ಮಾಲ್ ಎಲ್ ಅಂತ ತಗೋತೀನಿ, 398. ಅದಾದ್ಮೇಲೆ ಮೆಜರ್ಡ್ ಲೆಂತ್ ಆಫ್ ವಾಟ್, ಮೆಜರ್ಡ್ ಲೆಂತ್ ಆಫ್ ಲೈನ್, ಮೆಜರ್ಡ್ ಲೆಂತ್ ಆಫ್ ಲೈನ್. ಸೊ ಇದು L ಡ್ಯಾಶ್ ಆಗುತ್ತೆ. ಸೊ ಇದನ್ನ ನಾನು 400 ಮೀಟರ್ ಅಂತ ಬರ್ಕೋತೀನಿ ಕೊಟ್ಟಿರೋದಿದೆ. ಆಮೇಲೆ
ಟ್ರೂ ಆರ್ ಡಿಸೈರ್ಡ್ ಲೆಂತ್ ಆಫ್ ದಿ ಚೈನ್. ಟ್ರೂ ಲೆಂತ್, ರೈಟ್? ಟ್ರೂ ಲೆಂತ್ ಆಫ್ ಚೈನ್, ಇದು ಚೈನ್ದು. ಸೊ ಇದೆಷ್ಟಿದೆ? 20 ಮೀಟರ್. ನಾವು ಟ್ರೂ ಲೆಂತ್ ಆಫ್ ದಿ ಲೈನ್, ಟ್ರೂ ಲೆಂತ್ ಆಫ್ ಲೈನ್. ಸೊ ಟ್ರೂ ಲೆಂತ್ ಆಫ್ ದಿ ಲೈನ್ ಏನಿದೆ? ಮೆಜರ್ಡ್ ಲೆಂತ್ ಇಂಟು ಎಲ್ ಡ್ಯಾಶ್ ಬೈ ಎಲ್ ಅಂತ ಅಂತೀನಿ ನಾನು. ಸೊ 398 ಈಕ್ವಲ್ಸ್ 400 ಇಂಟು ಎಲ್ ಡ್ಯಾಶ್ ಬೈ 20. ಓಕೆ, ಸೊ ಎಲ್ ಡ್ಯಾಶ್ ಈಕ್ವಲ್ಸ್ ಟು 398 into 20 divided by 400. ಓಕೆ, ಸೊ ಇದು ಎಷ್ಟಾಗುತ್ತೆ? ಇದು 19.9 ಆಗುತ್ತೆ. 19.9 ಮೀಟರ್, ರೈಟ್? 19.9 ಮೀಟರ್ is the answer for this question, right? True length ಇದೆ ಅದು. Next, calculate the correction for a temperature of a tape of length L if the increases in a temperature is T above the standard temperature. The coefficient of the temperature for a tape material is A. ಸೊ ಇದನ್ನ ಕ್ಯಾಲ್ಕುಲೇಟ್ ಅಂದರೆ ಇದ್ರ ಫಾರ್ಮುಲಾ ಏನಿದೆ ಅಂತ ಕೇಳ್ತಾ ಇರೋದು. ಓಕೆ, ಸೊ ಇಲ್ಲಿ ಇನ್ನೊಂದೇನು ಗೊತ್ತಾ? ಈಗ ಇಲ್ಲಿ ನಾವು ಮಾಡಿದ್ವಿ. ಸೊ ಇಲ್ಲಿ ಇದು ನಾವು ಮೆಜರ್ಡ್ ಲೆಂತ್ ಮಾಡಿರೋದು. ಮೆಜರ್ಡ್ ಏರಿಯಾಗಿದ್ರೆ ಮೆಜರ್ಡ್ ಏರಿಯಾ ಅಂತ ಒಂದು ಫಾರ್ಮುಲಾ ಬರುತ್ತೆ. ಅದ್ರದ್ದು ಏನಿದೆ? ಏನು ಬರುತ್ತೆ ಅದರದ್ದು? ಎ ಡ್ಯಾಶ್ ಎಲ್ ಡ್ಯಾಶ್ ಬೈ ಎಲ್, ಎ ಡ್ಯಾಶ್ ಎಲ್ ಡ್ಯಾಶ್ ಬೈ ಎಲ್ ಹೋಲ್ ಸ್ಕ್ವೇರ್, ಆಯ್ತಾ? ಸೊ ಇದು ಏನಾಗುತ್ತೆ? ಆಕ್ಚುಲ್ ಏನಾಗುತ್ತೆ? ಇದು ಎ ಡ್ಯಾಶ್ ಅಂದ್ರೆ ಏನಾಗುತ್ತೆ? ಮೆಜರ್ಡ್ ಏರಿಯಾ ಆಫ್ ದಿ ಗ್ರೌಂಡು. ಎ ಅಂತಂದ್ರೆ ಆಕ್ಚುಯಲ್ ಏರಿಯಾ, ಟ್ರೂ ಏರಿಯಾ ಆಫ್ ದಿ ಗ್ರೌಂಡು, ರೈಟ್? ಸೊ ಟ್ರೂ ಏರಿಯಾ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮೆಜರ್ಡ್ ಏರಿಯಾ ಇಂಟು ಎಲ್ ಡ್ಯಾಶ್ ಬೈ ಎಲ್. ಓಕೆ, ಸೊ ವಾಲ್ಯೂಮ್ನು ಇದೇ ಥರನೂ ಮಾಡಬೇಕು. ಡನ್? ಹಾಂ, ನೋಡಿ ಇದನ್ನ ಈಗ ಯಾವ ಥರ ಬರೋದು ನೋಡೋಣ. ಸೊ ಇದ್ರದ್ದು ಫಾರ್ಮುಲಾ ಏನಾಗುತ್ತೆ? ಎ ಇಂಟು ಟಿ ಇಂಟು ಎಲ್. ಆಯ್ತಾ? ಸೊ ಲೆಂತ್ ಆಫ್ ದ ಟೇಪ್ ಚೇಂಜಸ್ ಡ್ಯೂ ಟು ದ ಚೇಂಜ್ ಇನ್ ದ ಟೆಂಪರೇಚರ್ ವೈಲ್ ಟೇಕಿಂಗ್ ದ ಮೆಜರ್ಮೆಂಟ್. ಲೆಂತ್ ಚೇಂಜ್ ಆಗೇ ಆಗುತ್ತೆ, ಗೊತ್ತಾಯ್ತಾ? ಸೊ ಅವಾಗ ಟೆಂಪರೇಚರ್ ಕರೆಕ್ಷನ್, ಆಯ್ತಾ, ಸಿ ಟಿ ಅಂತ ಅಂತೀವಿ ಅದಕ್ಕೆ. ಸೊ ಅದನ್ನ ನಾವು ಮಾಡಬೇಕಾಗುತ್ತೆ. ಸೊ ಇದ್ರ ಫಾರ್ಮುಲಾ ಏನಾಗುತ್ತೆ? ರೈಟ್, ಇದ್ರ ಫಾರ್ಮುಲಾ ಏನಾಗುತ್ತೆ? ಇದು ಎ ಟಿ ಎಮ್ ಮೈನಸ್ ಆಫ್ ಟಿ ನಾಟ್ ಎಲ್. ಸೊ ಇದನ್ನ ನಾನು ಇದನ್ನ ಎ, ಇದು ಕಂಪ್ಲೀಟ್ ಇದನ್ನ ಟಿ ಅಂತ ಬರ್ಕೋತೀನಿ. ಸೊ ಟಿ ಇಂಟು ಎಲ್, ಗೊತ್ತಾಯ್ತಾ? ಸೊ ಈ ತರ ನಾವು ಬರ್ಕೋಬೇಕಾಗುತ್ತೆ. ಸೊ ಸಿ ಟಿ ಏನಾಗುತ್ತೆ? ಕರೆಕ್ಷನ್ ಫಾರ್ ಟೆಂಪರೇಚರ್. ಟಿ ಎಮ್ ಅಂದ್ರೆ ಮೀನ್ ಟೆಂಪರೇಚರ್ ಡ್ಯೂರಿಂಗ್ ಮೆಜರ್ಮೆಂಟ್. ಟಿ ನಾಟ್ ಅಂದ್ರೆ ಟೆಂಪರೇಚರ್ ಆಫ್ ಸ್ಟ್ಯಾಂಡರ್ಡೈಸೇಷನ್. ಸೊ ಇವೆರಡನ್ನ ಮೈನಸ್ ಮಾಡಿದ್ರೆ ಅದು ಚೇಂಜ್ ಇನ್ ಟೆಂಪರೇಚರ್ ಸಿಗುತ್ತೆ. ಎ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಆಫ್ ದಿ ಮಟೀರಿಯಲ್ ಇದೆ, ರೈಟ್? ಸೊ ಎಲ್ ಇಸ್ ದ ಮೆಜರ್ಡ್ ಲೆಂತ್. ಡನ್. ನೆಕ್ಸ್ಟ್ ಕ್ವಶನ್. Determine the normal pull kg for a take of 20 meter long. Standardize a pull of 30 kg. The cross section area of the tape is 0.5 centimeter. Weight of the tape per meter is 20 gram. Take modulus of the elasticity for the tape material is 21 lakh kg per square centimeter ತಗೊಳ್ಳೋದಿದೆ. ಸೊ ನಮಗೆ ನಾರ್ಮಲ್ ಪುಲ್ ಏನಿದೆ ಅದರ ಬಗ್ಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಿದೆ, ರೈಟ್? ಈಗ ಈ ನಾರ್ಮಲ್ ಪುಲ್ನ ಯಾವ ತರ ಮಾಡೋದು, ರೈಟ್? ಯಾರ್ಯಾರಿಗೆ ಬರುತ್ತೆ ನೋಡೋಣ, ರೈಟ್? ದಿಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಐ ಲೈಕ್ ದಿಸ್ ಟೈಪ್ ಆಫ್ ಕ್ವಶನ್, ರೈಟ್? ಗುಡ್ ಕ್ವಶನ್. ನನಗಂತೂ ಇದೇ ತರ ಕ್ವಶನ್ಸ್ ಬೇಕು, ಗುಡ್ ಕ್ವಶನ್. ಸೊ ಬನ್ನಿ ಸಾಲ್ವ್ ಮಾಡೋಣ. ಫಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ನಾವೇನಂತಂದ್ರೆ ನಾರ್ಮಲ್ ಟೆನ್ಷನ್ ಇನ್ ದ ವ್ಯಾಲ್ಯೂ ಪುಲ್ ಅಪ್ಲೈಡ್ ಟು, ಸೊ ದಟ್ ಪಾಸಿಟಿವ್ ಪುಲ್ ಕರೆಕ್ಷನ್ ಅಂಡ್ ನೆಗೆಟಿವ್ ಸ್ಯಾಕ್ ಕರೆಕ್ಷನ್ ಏನಂತಂದ್ರೆ ನ್ಯೂಟ್ರಲೈಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ಲೆಂತ್ ಆಫ್ ದಿ ಟೇಪ್ ಎಷ್ಟಿದೆ? ಲೆಂತ್ 20 ಮೀಟರ್ ಕೊಟ್ಟಿದ್ರು. ಆಮೇಲೆ ಸ್ಟ್ಯಾಂಡರ್ಡೈಸ್ ಪುಲ್ ಅಂತ ಇದೆ, ಪಿ ನಾಟ್ ಅಂತ ಬರ್ಕೋತೀನಿ ಅದಕ್ಕೆ, ಅದು 30 kg ಇದೆ. ಓಕೆ, ಕ್ರಾಸ್ ಸೆಕ್ಷನ್ ಆಫ್ ದಿ ಟೇಪ್, ಕ್ರಾಸ್ ಸೆಕ್ಷನ್ ಆಫ್ ಟೇಪ್ ಆರಾಮಾಗಿ ಮಾಡೋಣ, ಏನು ಟೆನ್ಷನ್ ಇಲ್ಲ, ಎಲ್ಲೂ ಹೋಗೋದಿಲ್ಲ ನಮಗೆ, ನಿಮಗೂ ಎಲ್ಲೂ ಹೋಗೋದಿರಬಾರ್ದು, ಎಕ್ಸಾಮ್ಗಿಂತ ಇಂಪಾರ್ಟೆಂಟ್ ಏನೂ ಇರೋದಿಲ್ಲ. 0.5 ಸೆಂಟಿಮೀಟರ್ ಸ್ಕ್ವೇರ್, ಆಯ್ತಾ? ಯಾಕೆಂದ್ರೆ ನಮ್ಗೆ ಸ್ಟೂಡೆಂಟ್ಗೆ ಪೇಷನ್ಸ್ ತುಂಬಾ ಕಮ್ಮಿ ಇದೆ, ನನ್ನ ಹತ್ರ ಇದೆಯಲ್ಲ ಪೇಷನ್ಸ್, ಅದಕ್ಕೆ ನಾನು ಎಲ್ಲರಿಗೂ ಕಲಿಸ್ಬೇಕಾಗುತ್ತೆ. 0.5 into 10⁻⁻⁴ meter square. So this is a given. Weight of tape per unit length. So weight of tape, ಇದು ಎಲ್ಲ ಕೊಟ್ಟಿರೋದು, ನಾನು ಎಲ್ಲ ಕೊಟ್ಟಿರೋದೇ ಬರ್ಕೋತಾ ಇರೋದು. ಸೊ W ಏನಿದೆ? ಇದು 20 ಗ್ರಾಮ್ ಪರ್ ಮೀಟರ್ ಲೆಂತ್. ಸೊ ಇದನ್ನ ನಾನು ಕೆಜಿ ಮಾಡ್ಕೋತೀನಿ, 0.02
kg/meter ಮಾಡ್ಕೊತೀನಿ. ನಾವು ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಕೊಟ್ಟಿದ್ದಾರೆ, ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ. ಓಕೆ, ಸೊ ಇದು ಏನು ಕೊಟ್ಟಿದ್ದಾರೆ, 21 lakh ಕೊಟ್ಟಿದ್ದಾರೆ. 21 lakh ಸುಮ್ಮನೆ ನಾನು ಬರ್ತಾ ಇರೋದು, ಈ ಥರ ಬರೆಯಕ್ಕೆ ಹೋಗಬೇಡಿ. kg/meter², kg/centimeter², ಸಾರಿ, ರೈಟ್. ಸೊ ಇದನ್ನ ನಾನು kg/meter² ಗೆ ಕನ್ವರ್ಟ್ ಮಾಡ್ಕೊತೀನಿ. 21 × 10⁹ kg/meter² ಗೆ ಕನ್ವರ್ಟ್ ಮಾಡ್ಕೊಂಡೆ. ಡನ್. ನಾವು ಈಗ ನಾನೇನು ಮಾಡ್ಬೇಕಂತಂದ್ರೆ, ರೈಟ್, ನಾರ್ಮಲ್ ಟೆನ್ಷನ್ ಇನ್ ದ ವ್ಯಾಲ್ಯೂ ಆಫ್ ದ ಪುಲ್, ಆಯ್ತಾ, ಅದನ್ನ ಏನು ಮಾಡಬೇಕು, ಯಾವುದಕ್ಕೆ, ಪಾಸಿಟಿವ್ ಪುಲ್ ಕರೆಕ್ಷನ್ ಏನಿದೆ, ಆಯ್ತಾ, ನೆಗೆಟಿವ್ ಸ್ಯಾಗ್ ಕರೆಕ್ಷನ್ಗೆ ನಾವು ನ್ಯೂಟ್ರಲೈಸ್ ಮಾಡಬೇಕು. ಇಲ್ಲಿ ಬರಿತೀನಿ ನೋಡಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಒಂದು ನಿಮಿಷ. ಸೊ ಸಿ ಪುಲ್ ಅಂತ ಬರಿತೀನಿ ಈಕ್ವಲ್ಸ್ ಟು ಸಿ ಸ್ಯಾಗ್ ಅಂತ ಬರಿತೀನಿ. ಸೊ ಈ ಸಿ ಪುಲ್ ಏನಿದೆ, ಪಿ ಎಂ ಮೈನಸ್ ಆಫ್ ಪಿ ನಾಟ್ ಇಂಟು ಎಲ್ ಡಿವೈಡೆಡ್ ಬೈ ಎ ಇಂಟು ಇ ಇದೆ, ರೈಟ್. ಸೊ ಇದೇನಿದೆ, WL² ಡಿವೈಡೆಡ್ ಬೈ ಲೆಂತ್ 24p², PM². ಸೊ ಇದು ಏನಿದೆ, ಎರಡು ಇಕ್ವೇಟ್ ಮಾಡ್ತಾ ಇದ್ದೀನಿ, ಪುಲ್ ವರ್ಸಸ್ ಸ್ಯಾಗ್. ಸೊ ಈಗ ಇದರಲ್ಲಿ ನಾವು ವ್ಯಾಲ್ಯೂ ಎಲ್ಲ ಪುಟ್ ಮಾಡ್ತೀನಿ. ಸೊ PM -30 × 20 ಡಿವೈಡೆಡ್ ಬೈ 0.5 × 10⁻⁻4 A into 21.10⁻9 is a modulus of elasticity. Then 0.02 into 20 whole square, okay, into 20 divided by 24 into what, PM². ನಮ್ಗೆ ಅದೇ ಬೇಕಾಗಿರುತ್ತಾನೆ, ರೈಟ್, PM². ಸೊ ಈಗ ಇದನ್ನ ನಾವು ಟ್ರಯಲ್ ಆ್ಯಂಡ್ ಎರರ್ ಸ್ವಲ್ಪ ಮಾಡಬೇಕಾಗುತ್ತೆ. ಸೊ ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗ ಇದನ್ನ ನಾವು PM ವ್ಯಾಲ್ಯೂ ಏನು ಬರುತ್ತೆ ಅಂದರೆ 35.54 kg ಬರುತ್ತೆ, ರೈಟ್. ಸೊ ಇಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಎಷ್ಟಿದೆ, 36 ಇದೆ. ಸೊ ನಿಯರ್ ಬೈ ಇದೆ ಈಗ. ಸೊ 36.8 ಇದ ನಾವು ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ. ಓಕೆ, ತುಂಬಾ ಸಿಂಪಲ್ ಇದೆ, ತುಂಬಾ ಅಂದ್ರೆ ತುಂಬಾ ಸಿಂಪಲ್. ನೆಕ್ಸ್ಟ್ ಕ್ವಶನ್, ಆನ್ ಅಜಿಮತ್ ಈಸ್, ನೋಡಿ ಈಗ ಕಂಪಾಸ್ ಸರ್ವೆ ಕ್ವಶನ್ ಸ್ಟಾರ್ಟ್ ಆಯ್ತು. ಇಲ್ಲಿವರೆಗೂ ನಾವು ಮಾಡಿರೋದು ಚೈನ್ ಸರ್ವೆ, ಆಮೇಲೆ ನಾರ್ಮಲ್ ಸರ್ವೆದು, ಈಗ ಕಂಪಾಸ್ ಸರ್ವೆ ಕ್ವಶನ್ಸ್, ಇವೆಲ್ಲ ಕಂಪಾಸ್ ಸರ್ವೆ. ಈಗ ನೆಕ್ಸ್ಟ್, ಆನ್ ಅಜಿಮತ್ ಈಸ್ ವಾಟ್, ಅಜಿಮತ್ ಅಂದ್ರೆ ಏನು, ರೈಟ್. ಸೊ ಇಲ್ಲಿ ಎರಡು ಬರುತ್ತೆ, ಟ್ರೂ ಬೇರಿಂಗ್, ಮ್ಯಾಗ್ನೆಟಿಕ್ ಬೇರಿಂಗ್ ಅಂತ ಬರುತ್ತೆ, ರೈಟ್. ಸೊ ಇದನ್ನ ರೆಫರೆನ್ಸ್ ಟು ದ ಹಾರಿಜಾಂಟಲ್ ಟ್ರೂ ನಾರ್ತ್ ಅಂತ ಅಂತೀವಿ ನಾವು, ರೈಟ್. ಇದು ಏನಾಗುತ್ತೆ, ಇದು ಟ್ರೂ ಬೇರಿಂಗ್ ಅಂತ ಅಂತೀವಿ ಇದಕ್ಕೆ. ಸೊ ಟ್ರೂ ಬೇರಿಂಗ್ ಮತ್ತು ಇನ್ನೊಂದು ಬರುತ್ತೆ ಮ್ಯಾಗ್ನೆಟಿಕ್ ಬೇರಿಂಗ್, ರೈಟ್. ಸಿಂಪಲ್ ಆಗಿ ಹೇಳ್ತೀನಿ, ಟ್ರೂ ಬೇರಿಂಗ್ ಅಂತಂದ್ರೆ ನಾರ್ತ್ ಡೈರೆಕ್ಷನ್ ಇಂದ ನಾನು ಮೆಜರ್ ಮಾಡ್ತೀನಿ, ರೈಟ್. ನಾರ್ತ್ ಡೈರೆಕ್ಷನ್ ಇಂದ, ಫಸ್ಟ್ ಪಾಯಿಂಟ್ ನಾರ್ತ್ ಡೈರೆಕ್ಷನ್, ಆಯ್ತಾ. ಬಟ್ ಅದೇ ಮ್ಯಾಗ್ನೆಟಿಕ್ ಬೇರಿಂಗ್ ಮೆಜರ್ಡ್ ವಿತ್ ಮ್ಯಾಗ್ನೆಟಿಕ್ ನಾರ್ತ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್, ಆಯ್ತಾ. ಮ್ಯಾಗ್ನೆಟಿಕ್ ನಾರ್ತ್ ಕ್ಲಾಕ್ ವೈಸ್ ಡೈರೆಕ್ಷನ್, ಇದು ಒಂದನೇ ಪಾಯಿಂಟ್. ಸೊ ಟ್ರೂ ಬೇರಿಂಗು ಹಾರಿಜಾಂಟಲ್ ಆಂಗಲ್ ಬಿಟ್ವೀನ್ ದ ಟ್ರೂ ಮೆರಿಡಿಯನ್ ಅಂಡ್ ದ ಲೈನ್. ಸೊ ಟ್ರೂ ಮೆರಿಡಿಯನ್ ಅಂಡ್ ಲೈನ್ ಡಿಫರೆನ್ಸ್ ಇರುತ್ತೆ ಇದು. ಬಟ್ ಇದು ಹಾರಿಜಾಂಟಲ್ ಆಂಗಲ್ ವಿಚ್ ಇಸ್ ಮೇಕ್ಸ್ ವಿತ್ ದ ಮ್ಯಾಗ್ನೆಟಿಕ್ ನಾರ್ತ್. ಸೊ ಇದು ಈ ಥರ, ರೈಟ್. ಸೊ ಯಾವ ಥರ ಬಂದಿದೆ, ಇದು ಮ್ಯಾಗ್ನೆಟಿಕ್ ನಾರ್ತ್ನ ನಾವು ಕನ್ಸಿಡರ್ ಮಾಡ್ತೀವಿ, ಓಕೆ, ಈ ಥರ. ನೆಕ್ಸ್ಟ್ ಇನ್ನೊಂದು, ಸೊ ಇದು ಚೇಂಜ್ ಆಗೋದಿಲ್ಲ, ಆಯ್ತಾ. ಟ್ರೂ ಮೆರಿಡಿಯನ್ ಎಟ್ ಎ ಪಾಯಿಂಟ್ ಈಸ್ ಫಿಕ್ಸ್ಡ್, ದಿಸ್ ಇಸ್ ಅನ್ ಫಿಕ್ಸ್ಡ್, ರೈಟ್, ದಿಸ್ ಈಸ್ ಫಿಕ್ಸ್ಡ್, ರೈಟ್. ಸೊ ಪೋಲ್ಸ್ ಆರ್ ನಾಟ್ ಫಿಕ್ಸ್ಡ್, ಇದು ಪೋಲ್ಸ್ ಫಿಕ್ಸ್ ಇಲ್ಲ, ಪೋಲ್ಸ್ ಆರ್ ನಾಟ್ ಫಿಕ್ಸ್ಡ್, ಸೊ ಇಟ್ ವಿಲ್ ಬಿ ಮೂವಿಂಗ್, ಆಯ್ತಾ, ಅಂದರೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು ಆಸ್ಟ್ರೋನಾಮಿಕಲ್ ಅಬ್ಸರ್ವೇಷನ್ ಇಂದ ನಾವು ಮಾಡ್ತೀವಿ, ಆಸ್ಟ್ರೋನಾಮಿಕಲ್ ಅಬ್ಸರ್ವೇಷನ್. ಸೊ ಇದನ್ನ ನಾವು ಯಾವ್ದರಿಂದ ಮಾಡ್ತೀವಿ, ಸೊ ಇದು ಹೋಲ್ ಸರ್ಕಲ್ ಬೇರಿಂಗ್ ಮತ್ತೆ ವಾರ್ಡೆಂಟಲ್ ಬೇರಿಂಗ್ ಸಿಸ್ಟಮ್ ಇಂದ ಮಾಡ್ತೀವಿ. ನೋಡಿ ಇವು ಎರಡು ಡಿಫರೆನ್ಸು, 4 ಡಿಫರೆನ್ಸು ನಿಮಗೆ ಗೊತ್ತಿರಬೇಕು, ಟ್ರೂ ಬೇರಿಂಗ್, ಮ್ಯಾಗ್ನೆಟಿಕ್ ಬೇರಿಂಗ್. ನೆಕ್ಸ್ಟ್, ದ ಮ್ಯಾಗ್ನೆಟಿಕ್ ಬೇರಿಂಗ್ ಆಫ್ ಎ ಲೈನ್ AB is 132 degree 45 minutes if the magnetic declination is 10 degree 20 minutes. So 132 degree 45 minutes if the magnetic declination is 10 degree 20 minutes west.
ದ ಟ್ರೂ ಬೇರಿಂಗ್ ಆಫ್ ದ ಲೈನ್. ಟ್ರೂ ಬೇರಿಂಗ್ ಆಫ್ ದ ಲೈನ್ ಕೇಳ್ತಾ ಇರೋದು ಇವಾಗ ನೋಡಿ. ಟ್ರೂ ಬೇರಿಂಗ್ ಆಫ್ ದ ಲೈನ್ ಅಂತ ಕೇಳ್ತಾ ಇರೋದು. ಟ್ರೂ ಬೇರಿಂಗ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಯಾವ ತರ ಇರುತ್ತೆ ಅದು ನೀವು ಅರ್ಥ ಮಾಡ್ಕೊಳ್ಳಿ, ರೈಟ್. ಸೊ ಈಗ ನೋಡಿ, ನಾನು ಇಲ್ಲಿ ಹೇಳ್ತಾ ಇರೋದು ನಿಮಗೆ. ಸೊ ಇದು ಟ್ರೂ ನಾರ್ತ್, ರೈಟ್. ಸೊ ಇದು ಟ್ರೂ ಮೆರಿಡಿಯನ್, ಇದು ಟ್ರೂ ಮೆರಿಡಿಯನ್ ಅಂತ ನಾನು ಅಂತೀನಿ, ರೈಟ್. ಸೊ ಈ ತರ ಇತ್ತಂತಂದ್ರೆ, ರೈಟ್, ಸೊ ಈ ಆಂಗಲ್ನ, ರೈಟ್, ಇದು ಮ್ಯಾಗ್ನೆಟಿಕ್ ನಾರ್ತ್ ಅಂತ ಅಂತೀನಿ. ಸೊ ಇದು ಡಿಕ್ಲಿನೇಷನ್, ಡಿಕ್ಲಿನೇಷನ್ ಟುವರ್ಡ್ಸ್ ವೆಸ್ಟ್ ಅಂತ ಅಂತೀನಿ, ಆಯ್ತಾ, ಟುವರ್ಡ್ಸ್ ವೆಸ್ಟ್, ರೈಟ್. ಸೊ ಇದೇನಾಗುತ್ತೆ, ಇದು ಇದು ಮ್ಯಾಗ್ನೆಟಿಕ್ ಮೆರಿಡಿಯನ್ ಇದೆ, ಆಯ್ತಾ, ಇದು ಮ್ಯಾಗ್ನೆಟಿಕ್ ಮೆರಿಡಿಯನ್. ಓಕೆ, ಇದೇ ಈಸ್ಟ್ ಸೈಡ್ ಇತ್ತಂತಂದ್ರೆ, ಈಸ್ಟ್ ಸೈಡ್ ಈ ಕಡೆ ಇತ್ತಂತಂದ್ರೆ, ಈಸ್ಟ್ ಸೈಡ್ ಇತ್ತಂದ್ರೆ ಏನಾಗುತ್ತೆ, ಅದು ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ಪಾಸಿಟಿವ್ ಸೈನ್ ಈಸ್ ಯೂಸ್ ಫಾರ್ ದ ಈಸ್ಟ್ ಡಿಕ್ಲಿನೇಷನ್. ಸೊ ಇದು ವೆಸ್ಟ್ ಇತ್ತಂದ್ರೆ ನೆಗೆಟಿವ್, ಈಸ್ಟ್ ಇತ್ತಂತಂದ್ರೆ ಪಾಸಿಟಿವ್. ಗೊತ್ತಾಯ್ತಾ? ಇವೆರಡು ಫಸ್ಟ್ ಪಾಯಿಂಟ್ ನೆನಪಿಟ್ಕೊಳ್ಳಿ, ರೈಟ್. ಈಸ್ಟ್ ಈಸ್ ಪಾಸಿಟಿವ್, ವೆಸ್ಟ್ ಈಸ್ ನೆಗೆಟಿವ್. ನಾವು ಕಮಿಂಗ್ ಟು ದಿಸ್ ಪ್ರಾಬ್ಲಮ್, ಮ್ಯಾಗ್ನೆಟಿಕ್ ಬಿಯರಿಂಗು 132 ಡಿಗ್ರಿ 45 ಮಿನಿಟ್ ಕೊಟ್ಟಿದ್ದಾರೆ, ರೈಟ್. ಸೊ ಇಲ್ಲಿ ನೋಡೋಣ, ಈಗ ಇದನ್ನು ನಾನು ಡ್ರಾ ಮಾಡ್ತೇನೆ. ಸೊ 132 ಡಿಗ್ರಿ ಕೊಟ್ಟಿದ್ದಾರೆ, ಅದು ಇಲ್ಲೆಲ್ಲೋ ಬರುತ್ತೆ. 132 ಡಿಗ್ರಿ 132 ಡಿಗ್ರಿ 45 ಮಿನಿಟ್. ಓಕೆ, ಬಟ್ ನಮಗೇನು ಮಾಡೋದಿದೆ, ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಎಷ್ಟು ಕೊಟ್ಟಿದ್ದಾರೆ? ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ 10 ಡಿಗ್ರಿ 20 ಮಿನಿಟ್ ವೆಸ್ಟ್ ಅಂತ ಕೊಟ್ಟಿದ್ದಾರೆ, ರೈಟ್. ಸೊ 10 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಸೊ ಅದು ಇಲ್ಲಿ ಬರುತ್ತೆ. ಸೊ 10 ಡಿಗ್ರಿ ವೆಸ್ಟ್ ಇದೆ, ಅದು 10 ಡಿಗ್ರಿ. ಸೊ ಇದು ಮ್ಯಾಗ್ನೆಟಿಕ್ ನಾರ್ತ್, ಡನ್. ಸೊ ಇದು ಟ್ರೂ ನಾರ್ತ್, ಡನ್. ಸೊ ನಮಗೇನು ಬೇಕಾಗಿರೋದು, ಇದು ಟೋಟಲ್ ಸಿಂಪಲ್ ಆಗಿದೆ. ಯಾವ ಥರ ಮಾಡೋದು? ಟ್ರೂ ಬೇರಿಂಗ್ ಈಕ್ವಲ್ಸ್ ಟು ಏನು, 132 ಡಿಗ್ರಿ 45 ಮಿನಿಟ್. ಇಲ್ಲಿ ನೋಡಿ ಡಯಾಗ್ರಾಮ್ ಅಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಗೊತ್ತಿದೆ ನಮಗೆ, ರೈಟ್. ಸೊ 132 ಡಿಗ್ರಿ ಇಲ್ಲಿಂದ ಇಲ್ಲಿಗೆ ಗೊತ್ತಿದೆ, ಆಯ್ತಾ. ಸೊ ನಮಗೆ ಈಗ ಇಲ್ಲಿಂದ ಇಲ್ಲಿಗೆ, ರೈಟ್, ಇಲ್ಲಿಂದ ಇಲ್ಲಿಗೆ ಮೈನಸ್ ಮಾಡಬೇಕು. ಮೈನಸ್ 10 ಡಿಗ್ರಿ 20 ಮಿನಿಟ್. ಸೊ ಇದು ಮೈನಸ್ ಮಾಡಿದ್ರೆ 122 ಡಿಗ್ರಿ 25 ಮಿನಿಟ್ ಇದ್ರದ್ದು ಆನ್ಸರ್ ಆಗುತ್ತೆ. ಸೊ ಈ 122 ಡಿಗ್ರಿ ನಾನು ಎಲ್ಲಿಂದ ಮೆಜರ್ ಮಾಡಬೇಕಾಗುತ್ತೆ ಅಂದರೆ, ಸೊ ಈ 122 ಡಿಗ್ರಿ ಇಲ್ಲಿಂದ ಮಾಡ್ತೀನಿ ನಾನು. ಓಕೆ, ಇಲ್ಲಿ ಬರೆಯಿದ್ರೆ ಇಲ್ಲಿ ನೋಡಿ, ಇಲ್ಲಿದೆಯಾ, ಇದಿಷ್ಟೇ ಇಲ್ಲಿವರೆಗೆ, ಈ ಲೈನ್ವರೆಗೂ. ಸೊ ಇದು 122 ಡಿಗ್ರಿ 25 ಮಿನಿಟ್ ಆಗುತ್ತೆ. ನಮಗೆ ಇಷ್ಟೇ ಬೇಕಾಗಿರೋದು. ಇವೆರಡರಲ್ಲಿ ಮೈನಸ್ ಮಾಡಿದ್ರೆ ಬಂದ್ಬಿಡುತ್ತೆ, ಡನ್. ನೆಕ್ಸ್ಟ್, ಇನ್ ಎ ಪ್ರಿಸಮ್ಯಾಟಿಕ್ ಕಂಪಾಸ್ ದ ಗ್ರಾಜುಯೇಷನ್ ಸ್ಟಾರ್ಟ್ಸ್ ಫ್ರಮ್ 0 ಮಾರ್ಕ್ಡ್ ಅಟ್ ಡ್ಯಾಶ್ ಎಂಡ್ ಆಫ್ ದ ನೀಡಲ್ ಆ್ಯಂಡ್ ದ ರನ್. ಓಕೆ, ಸೊ ಇದಕ್ಕೆ ನೋಡಿ, ಈ ಥರ ಗ್ರಾಜುಯೇಷನ್ ಸರ್ಕಲ್ ಇರುತ್ತೆ. ಇದು 180 ಡಿಗ್ರಿ ಈ ಕಡೆ ಇರುತ್ತೆ, ಈ ಕಡೆ ಸೌತ್ ಇರುತ್ತೆ, ಈ ಕಡೆ ಈಸ್ಟ್ ಇರುತ್ತೆ, ಆಯ್ತಾ. ಈ ಕಡೆ ಏನಿರುತ್ತೆ, ವೆಸ್ಟ್ ಇರುತ್ತೆ, ಈ ಕಡೆ ನಾರ್ತ್ ಇರುತ್ತೆ. ಸೊ ಸೌತ್ ಇಲ್ಲಿ 0 ಇರುತ್ತೆ. ಇದೇ ಕನ್ಫ್ಯೂಸ್ ಮಾಡ್ಕೋತಾರೆ. ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ನಾರ್ತ್ 0 ತಗೋತೀವಿ, ಬಟ್ ಆಕ್ಚುಲಿ ಏನಿರುತ್ತೆ ಅಂದರೆ ಪ್ರಿಸಮ್ ಸ್ಕ್ವೇರ್ ಇಲ್ಲಿ ಪ್ರಿಸಮ್ ಇರೋದ್ರಿಂದ ಇದು ಈ ಥರ ರಿವರ್ಸ್ ಇರುತ್ತೆ. ಸೊ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಸೌತ್ ಮತ್ತೆ ಕ್ಲಾಕ್ ವೈಸ್ ಅನ್ನು ಮೆಜರ್ ಮಾಡ್ತೀವಿ. ಓಕೆ, ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಮಾತನ್ನು ನಾವು. ಸೊ ಇಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಏನಂತಂದ್ರೆ ಎರಡು ಸಿಸ್ಟಮ್ಸ್ ಇದೆ. ಸೊ ಹೋಲ್ ಸರ್ಕಲ್ ಬೇರಿಂಗು, ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮ್ಸ್ ಅಂತ ಇದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲ ಅಂದ್ರೆ ನೀವು ಓದ್ಕೋಬಹುದು. ಹಾರಿಜಾಂಟಲ್ ಆಂಗಲ್ ಮೇಡ್ ಬೈ ಲೈನ್ ವಿತ್ ದ ಮ್ಯಾಗ್ನೆಟಿಕ್ ನಾರ್ತ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಇಸ್ ಹೋಲ್ ಸರ್ಕಲ್ ಬೇರಿಂಗ್ ಆಫ್ ದ ಲೈನ್ ಅಂತ ಅಂತೀವಿ, ಆಯ್ತಾ. ಸೊ ಇದು ಏನ್ ಮಾಡ್ತೀವಿ, ಕ್ವಾಡ್ರಂಟಲ್ ಬೇರಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ನಾರ್ತ್ ಆರ್ ಸೌತ್ ಇಂದ ಮಾಡ್ತೀವಿ. ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸೊ ಇದನ್ನ ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕ್ವಾಡ್ರಂಟ್, ಗೊತ್ತಾಯ್ತಾ. ಸೊ ಇದನ್ನ ನಾವು 0 to 360 ಮೆಜರ್ ಮಾಡ್ತೀವಲ್ಲ, ಎಲ್ಲ ಆಂಗಲ್ ಅಲ್ಲಿ ಮಾಡ್ತೀವಿ. ಇದು ಹಂಗಲ್ಲ, ಇದು ನಾವು ನಾರ್ತ್ ಇಂದಾನೇ ಮಾಡಬೇಕು, ಇಲ್ಲ ಆ ಥರ ಇರೋದಿಲ್ಲ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಐದರ್ ನಾರ್ತ್ ಐದರ್ ಸೌತ್, ಆಯ್ತಾ. ಈ ಕಡೆನೂ ಮಾಡ್ಬೋದು, ಇಲ್ಲಾಂದ್ರೆ ಈ ಕಡೆಯಿಂದ ಮಾಡ್ಬೋದು, ಡನ್. ಸೊ ಇದರಲ್ಲಿ ಪ್ರಿಸಮ್ಯಾಟಿಕ್ ಕಂಪಾಸ್ ನ ಯೂಸ್ ಮಾಡ್ತೀವಿ. ಇದರಲ್ಲಿ ಸರ್ವೇರ್ ಕಂಪಾಸ್. ಪ್ರಿಸಮ್ಯಾಟಿಕ್ ಕಂಪಾಸ್ ಅಂದ್ರೆ ಇದು 0 to 360 ಡಿಗ್ರಿ ಇರುತ್ತೆ, ಇದು 0 to 90 ಡಿಗ್ರಿ ಇರುತ್ತೆ, ಡನ್. ದ ಮ್ಯಾಗ್ನೆಟಿಕ್ ನಾರ್ತ್ ಲೈನ್ ಇಸ್ ಕನ್ಸಿಡರ್ಡ್ ಆಸ್ ರೆಫರೆನ್ಸ್ ಲೈನ್ ಇನ್ ಹೋಲ್ ಸರ್ಕಲ್ ಬೇರಿಂಗು. ಇಲ್ಲಿ ನಾರ್ತ್ ಮತ್ತೆ ಸೌತ್ ಇರುತ್ತೆ. ಕ್ಲಾಕ್ ವೈಸ್ ಆಂಗಲ್ಸ್ ಫ್ರಮ್ ದ ರೆಫರೆನ್ಸ್ ಲೈನ್ ಇಸ್ ಓನ್ಲಿ ಟೇಕನ್. ಇದು ಕ್ಲಾಕ್ ವೈಸ್ ಅಷ್ಟೇ ಇದೆ, ಇದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎರಡೂ ತಗೊಳ್ಬೋದು ಇದರಲ್ಲಿ, ರೈಟ್. ಸೊ ಇದು 0 to 360 ಮಾಡ್ತೀವಿ, ಇದು 0 to 90 ಮಾಡ್ತೀವಿ. ಸೊ ಎಕ್ಸಾಂಪಲ್ ನೋಡಿ, 26, 121 ಈ ತರ ಇರುತ್ತೆ, ಬಟ್ ಇದ್ರದ್ದು ಈ ತರ ನಾವು ಏನಂತ ಬರಿತೀವಿ. ತುಂಬಾ ಸಿಂಪಲ್ ಇದೆ. ಸೊ ಕನ್ವರ್ಷನ್ ಆಫ್ ದಿ ಬೇರಿಂಗ್ಸ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್. ನೋಡಿ, ನಾನು ನೋಟ್ಸ್ ಯಾಕೆ ಹಾಕಿದ್ದೀನಿ ಅಂದ್ರೆ
ಸ್ವಲ್ಪ ಪ್ರಾಬ್ಲಮ್ಸ್ ಮಾಡ್ಸೋಕ್ಕಾಗಲ್ಲ, ನಾನು ಈಸಿ ಇರೋದನ್ನ ಸ್ಕಿಪ್ ಮಾಡ್ತೀನಿ. ಸೊ ದಯವಿಟ್ಟು ನೀವು ಫಾರ್ಮುಲಾ ನೆನಪಿಟ್ಕೊಂಡ್ರೆ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದು, ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟರು ಮಾಡ್ಬೋದು. ಸೊ ಇದು ಹೋಲ್ ಸರ್ಕಲ್ ಬೇರಿಂಗ್ ಇಂದ ನೀವು ರೂಲ್ ಫಾರ್ ರೆಡ್ಯೂಸ್ ಬೇರಿಂಗ್ ಆರ್ ಕ್ವಾಡ್ರಂಟಲ್ ಬೇರಿಂಗ್. ಫಸ್ಟ್ ಇತ್ತಂತಂದ್ರೆ ಸೇಮ್ ಏನಿರುತ್ತೆ ಅದೇ ಬರಿತೀವಿ, ನಾರ್ತ್ ಈಸ್ಟ್ ಅಂತ ಹಾಕ್ತೀವಿ. ಸೆಕೆಂಡ್ ಇತ್ತಂದ್ರೆ 180 ಡಿಗ್ರಿ ಮೈನಸ್ ಹೋಲ್ ಸರ್ಕಲ್ ಬೇರಿಂಗ್ ಮಾಡ್ತೀವಿ, ಸೌತ್ ಈಸ್ಟ್ ಬರಿತೀವಿ. 180 to 270 ಇದ್ರೆ ಹೋಲ್ ಸರ್ಕಲ್ ಬೇರಿಂಗ್ ಮೈನಸ್ 180 ಸೌತ್ ವೆಸ್ಟ್ ಮಾಡ್ತೀವಿ. ಸೊ ಇದನ್ನ ಈ ತರ ಡಯಾಗ್ರಾಮ್ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಈ ತರ. ಓಕೆ, 270 360 ಇದ್ರೆ ಅಂದ್ರೆ ಫೋರ್ತ್ ಕ್ವಾಡ್ರಂಟ್ ಅಂತ ಅಂತೀವಿ. 360 ಮೈನಸ್ ಹೋಲ್ ಸರ್ಕಲ್ ಬೇರಿಂಗ್ ನಾರ್ತ್ ವೆಸ್ಟ್. ಸೇಮ್ ಇದೇ ತರ ಕ್ವಾಡ್ರಂಟಲ್ ಬೇರಿಂಗ್ ಅಲ್ಲಿ ಕೊಟ್ಟಾಗ ನಾವು ಹೋಲ್ ಸರ್ಕಲ್ ಬೇರಿಂಗ್ ಅಲ್ಲಿ KRL ಎಕ್ಸಾಮ್ ಅಲ್ಲೂ ಬಂದಿದೆ, ಎಲ್ಲ ಎಕ್ಸಾಮ್ ಅಲ್ಲಿ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಈಸಿನೂ ಇದೆ. ಓಕೆ, ಸೊ ಇವು ಫಾರ್ಮುಲಾಸ್ನ ನೀವು ನೆನಪಿಟ್ಕೊಂಡು ಅದ್ರ ಬಗ್ಗೆ ಕನ್ವರ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ದ ಫಾಲೋವಿಂಗ್ ಬೇರಿಂಗ್ ವೇರ್ ಅಬ್ಸರ್ವ್ಡ್ ವೈಲ್ ದ ಟ್ರಾವರ್ಸಿಂಗ್ ವಿತ್ ಎ ಕಂಪಾಸ್. ವಿಚ್ ಸ್ಟೇಷನ್ ಎಫೆಕ್ಟೆಡ್ ಬೈ ಲೋಕಲ್ ಅಟ್ರಾಕ್ಷನ್. ನೋಡಿ, ಈ ಲೋಕಲ್ ಅಟ್ರಾಕ್ಷನ್ಗೆ ಒಂದು ಸಿಂಪಲ್ ಅಂಡ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಬರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಏನಂತಂದ್ರೆ ಡಿಫರೆನ್ಸ್ ಬಿಟ್ವೀನ್ ಫೋರ್ ಬೇರಿಂಗ್ ಅಂಡ್ ಬ್ಯಾಕ್ ಬೇರಿಂಗ್ ಆಫ್ ಎನಿ ಲೈನ್ ಇಫ್ ಇಟ್ ಈಸ್ 180 ಡಿಗ್ರಿ ಇತ್ತಂತಂದ್ರೆ ಅದು ಫ್ರೀ ಫ್ರಮ್ ಲೋಕಲ್ ಅಟ್ರಾಕ್ಷನ್ ಇದೆ ಅಂತ ನಾನು ಹೇಳ್ತೀನಿ. ಸಿಂಪಲ್ ಅಂದ್ರೆ ಸಿಂಪಲ್, ತುಂಬಾ ಸಿಂಪಲ್ ಇದೆ. ಓಕೆ, ಸೊ ಲೋಕಲ್ ಅಟ್ರಾಕ್ಷನ್ ಅಂದ್ರೆ ಏನು, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಯಾವುದೇ ಒಂದು ಮ್ಯಾಗ್ನೆಟಿಕ್ ಇರುತ್ತೆ ನೋಡಿ, ಆಯ್ತಾ, ಅಟ್ರಾಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್ ಟು ಎ ಲೋಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದರ್ ದೆನ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್. ನಿಮ್ಮ ಗಡಿಯಾರ ಇರ್ಬೋದು, ಒಂದು ಎಲೆಕ್ಟ್ರಿಕ್ ಪೋಲ್ ಇರ್ಬೋದು, ಯಾವುದೇ ಒಂದು ಇರ್ಬೋದು, ರೈಟ್. ಸೊ ಐರನ್ ಪೈಪ್ಸ್ ಇರ್ಬೋದು, ಸ್ಟೀಲ್ ಬಾರ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಇದೆಲ್ಲ ಲೋಕಲ್ ಅಟ್ರಾಕ್ಷನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನೀವೇನು ಈ ಯೂಸ್ ಮಾಡ್ತಿರಲ್ಲ ನೀಡಲ್ ಒಳಗಡೆ, ಇದು ಈ ತರ, ಸೊ ಇದು ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಇಲ್ಲಾಂದ್ರೆ ರೀಡಿಂಗ್ ರಾಂಗ್ ತೋರಿಸುತ್ತೆ, ಇಲ್ಲಾಂದ್ರೆ ಏನಂದ್ರೆ ಶೇಕ್ ಆಗ್ತಾ ಇರುತ್ತೆ. ಡನ್. ನಾವು ಕಮಿಂಗ್ ಟು ದಿ ಪ್ರಾಬ್ಲಮ್. ಏನಿದೆ ಪ್ರಾಬ್ಲಮ್ ಅಲ್ಲಿ ಅಂತಂದ್ರೆ ನಾವು ಎರಡರದ್ದು ಡಿಫರೆನ್ಸ್ ಮಾಡಿ ನೋಡ್ಬೇಕು, ಇದ್ರದ್ದು ಇದ್ರದ್ದು, ಇದ್ರದ್ದು ಇದ್ರದ್ದು. ಓಕೆ, ಬ್ಯಾಕ್ ಬೇರಿಂಗ್ ಮೈನಸ್ ಫೋರ್ ಬೇರಿಂಗ್, ಬ್ಯಾಕ್ ಬೇರಿಂಗ್ ಮೈನಸ್ ಫೋರ್ ಬೇರಿಂಗ್ ನ ಮಾಡಿ ನೋಡ್ಬೇಕಾಗುತ್ತೆ. ಸೊ ಅವಾಗ ಇವರಲ್ಲಿ ಯಾವುದು 180 ಡಿಗ್ರಿ ಬರುತ್ತೆ ಅದನ್ನ ನಾವು ಅನ್ಬೇಕು. ಸೊ ಇದರಲ್ಲಿ ನಾವು ಮಾಡಿದಾಗ ಸಿ ಮತ್ತೆ ಡಿ ಬರುತ್ತೆ. ದಯವಿಟ್ಟು ನೀವು ಮಾಡಿ ನೋಡಿ, ಕರೆಕ್ಟ್ ಆಗಿ ಸಿ ಮತ್ತೆ ಡಿ ಬರುತ್ತೆ, ರೈಟ್. ಸೊ ಮಾಡೋದು ಒಂದು ಡಿಫರೆನ್ಸ್ ಯಾವ್ದು ಅಂತಂದ್ರೆ ನೀವು ಈ ತರ ಹಾಕೊಂಡು ಮಾಡಬೇಕು, ABCDE ಈ ತರ ಹಾಕೊಂಡು ಮಾಡಬೇಕಾಗುತ್ತೆ. ಡನ್. If the magnetic bearing of the sun at a place at noon in southern hemisphere is 167, the magnetic declination at that place is ಅಂತ ಕೇಳ್ತಾ ಇರೋದು. ಸೊ ಆ ಪ್ಲೇಸ್ ಅಲ್ಲಿ ಎಷ್ಟಾಗುತ್ತೆ ಅಂತ ಕೇಳ್ತಾ ಇರೋದು, ತುಂಬಾ ಇಂಪಾರ್ಟೆಂಟ್. ಐ ಥಿಂಕ್ ಇದು ಬಂದಿದೆ KRL ಅಲ್ಲಿ. ಸೊ ಟ್ರೂ ಬೇರಿಂಗ್ ಆಫ್ ದ ಸನ್ ಅಟ್ ನೂನ್ ಇನ್ ಸೌತ್ ಎಷ್ಟಾಗುತ್ತೆ, ಟ್ರೂ ಬೇರಿಂಗ್ ಆಫ್ ಸನ್ ಅಟ್ ನೂನ್, ಆಯ್ತಾ, ಅಟ್ ನೂನ್ ಇನ್ ಸೌತರ್ನ್ ಹೆಮಿಸ್ಫಿಯರ್, ಇನ್ ಸೌತ್ ಅಂತ ಬರ್ತೀನಿ, ಸೌತರ್ನ್ ಹೆಮಿಸ್ಫಿಯರ್ ಆರ್ ಸೌತ್. ಸೊ ಎಷ್ಟಿರೋದು 180 ಡಿಗ್ರಿ ಇದೆ, ಇದೆಲ್ಲರಿಗೂ ಗೊತ್ತಿದೆ. ಈಗ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಈಕ್ವಲ್ಸ್ ಟು MD ಟ್ರೂ ಬೇರಿಂಗ್ ಮೈನಸ್ ಆಫ್ ಮ್ಯಾಗ್ನೆಟಿಕ್ ಬೇರಿಂಗ್, ಆಯ್ತಾ. ನೋಡಿ, ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಬೇರೆ, ಟ್ರೂ ಬೇರಿಂಗ್ ಬೇರೆ, ಮ್ಯಾಗ್ನೆಟಿಕ್ ಬೇರಿಂಗ್ ಬೇರೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಟ್ರೂ ಬೇರಿಂಗ್ ಯಾವ್ದಾಗುತ್ತೆ, ಇಲ್ಲಿ 180 ಡಿಗ್ರಿ ಆಗುತ್ತೆ ಟ್ರೂ ಬೇರಿಂಗ್. ಈಗ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಯಾವ್ದಾಗುತ್ತೆ, ಮ್ಯಾಗ್ನೆಟಿಕ್ ಬೇರಿಂಗ್ ಯಾವ್ದಾಗುತ್ತೆ, 167 ಸೌತರ್ನ್ ಹೆಮಿಸ್ಫಿಯರ್ ಅಂತ ಕೊಟ್ಟಿದ್ದಾರೆ ನೋಡಿ, 167. ಸೊ 167 ಆಗುತ್ತೆ. ಸೊ ಇದು ಎಷ್ಟಾಗುತ್ತೆ, ಇದು 13 ಡಿಗ್ರಿ ಆಗುತ್ತೆ, ರೈಟ್. ಸೊ ಡಿಕ್ಲಿನೇಷನ್ ಈಸ್ ಪಾಸಿಟಿವ್ ಇದೆ. ಸೊ ಡಿಕ್ಲಿನೇಷನ್ ಈಸ್ ಪಾಸಿಟಿವ್, ಪಾಸಿಟಿವ್ ಇದ್ರೆ ಏನ್ ಬರುತ್ತೆ ಅಂತ ಹೇಳಿದ್ದೆ ನಾನು, ಇಟ್ ಈಸ್ ಈಸ್ಟ್ ವರ್ಡ್ಸ್, ಆಯ್ತಾ. ಸೊ ಇದು ಏನಂದ್ರೆ ಈಸ್ಟ್ ವರ್ಡ್ಸ್ ಇದೆ, ರೈಟ್, ಈಸ್ಟ್ ವರ್ಡ್ಸ್ ಇದು ಹೋಗ್ತಾ ಇದೆ. ಹೆನ್ಸ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಈಸ್, ವಿ ಕ್ಯಾನ್ ರೈಟ್ ಇಟ್ ಈಸ್ as 13 ಡಿಗ್ರಿ ಈಸ್ಟ್ ಅಂತ ನಾವು ಬರೀಬಹುದು ಆನ್ಸರ್. ಓಕೆ, 13 ಡಿಗ್ರಿ ಈಸ್ಟ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಇಲ್ಲಿ ನೆನಪಿಡಬೇಕಾಗಿರೋದು ಇದು ಫಾರ್ಮುಲಾ. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂದ್ರೆ ಟ್ರೂ ಬೇರಿಂಗ್ ಮೈನಸ್ ಮ್ಯಾಗ್ನೆಟಿಕ್ ಬೇರಿಂಗ್, ಇದನ್ನ ಮೈನಸ್ ಮಾಡಿದ್ರೆ ಬರುತ್ತೆ. ಫೋರ್ ಬೇರಿಂಗ್ ಆಫ್ ಎ ಲೈನ್ CD is 324 degree 45 minutes. The back bearing of the line is, back bearing of the line ಎಷ್ಟು ಅಂತ ಕೇಳ್ತಾ ಇರೋದು. ಓಕೆ, ಫೋರ್ ಬೇರಿಂಗ್ ತುಂಬಾ ಸಿಂಪಲ್ ಇದೆ, ಫಾಸ್ಟ್ ಆಗಿ ಮಾಡೋಣ. ನೋಡಿ, ಬ್ಯಾಕ್ ಬೇರಿಂಗ್ ಏನು ಫಾರ್ಮುಲಾ ಇದೆ, ಬ್ಯಾಕ್ ಬೇರಿಂಗ್ ಈಸ್ ಈಕ್ವಲ್ ಟು ಫೋರ್ ಬೇರಿಂಗ್, ರೈಟ್, ಪ್ಲಸ್ 180 ಡಿಗ್ರಿ. ಇಫ್ ಫೋರ್ ಬೇರಿಂಗ್ ಈಸ್ ಲೆಸ್ ದೆನ್ 180 ಡಿಗ್ರಿ, ರೈಟ್, ಇದು ಲೆಸ್ ದೆನ್ 180 ಇತ್ತಂದ್ರೆ
ಇಲ್ಲ ಅಂದರೆ ಬ್ಯಾಕ್ ಬೇರಿಂಗ್ ಈಕ್ವಲ್ ಟು 4 ಬೇರಿಂಗ್ ಮೈನಸ್ ಆಫ್ 180 ಡಿಗ್ರಿ if 4 bearing is greater than 180 degree, right? 4 bearing ಮತ್ತೆ ಕನ್ಫ್ಯೂಸ್ ಮಾಡ್ಕೊತಾರೆ, ಅದಕ್ಕೆ ಬರೀತಾರೆ. ಸೊ ಈಗ ನಾವೇನ್ ಮಾಡ್ಬೋದು ಇದರಲ್ಲಿ? ಸಿಂಪಲ್ ಆಗಿ ನೋಡಿ, ಬ್ಯಾಕ್ ಬೇರಿಂಗ್ ಆಫ್ ದಿ ಲೈನ್ ಬೇಕಾಗಿದೆ ತಾನೆ, ಬ್ಯಾಕ್ ಬೇರಿಂಗ್ ಆಫ್ ಲೈನ್, ರೈಟ್? ಸೊ 324 ಡಿಗ್ರಿ 45 ಮಿನಿಟ್ ಇದೆ. ಸೊ ಅದರಲ್ಲಿ ನಾವು ಎಷ್ಟು ಮೈನಸ್ ಮಾಡ್ಬೇಕು ಇವಾಗ? 180 ಡಿಗ್ರಿ, ರೈಟ್? ಸೊ ಮೈನಸ್ ಮಾಡಿದಾಗ 144 ಡಿಗ್ರಿ 45 ಮಿನಿಟ್, ರೈಟ್? 144 degree 45 minute is the answer for this question. Next, compute the angle between the line AB and AC if the respective bearing is 52 degree 30 minute and 328 degree 45 minute. Good question. ಸಿಂಪಲ್ ಇದೆ, ಡ್ರಾ ಮಾಡಿದ್ರೆ ಮುಗ್ದೋಯ್ತು, ಎಲ್ಲ ಇದರಲ್ಲಿ ಬಂದ್ಬಿಡುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೊಂದಿದೆ, ಇದು ಎಷ್ಟಿದೆ? ಇದು 4th ಕ್ವಾಡ್ರಂಟ್ ಇದೆ. ಇದು 328 ಡಿಗ್ರಿ 45 ಮಿನಿಟ್, ಆಯ್ತಾ? ಸೊ ಈಗ ಇಲ್ಲೊಂದು ಬರುತ್ತೆ, ರೈಟ್? ಸೊ ಇದೆಷ್ಟಿದೆ? 52 ಡಿಗ್ರಿ 30 ಮಿನಿಟ್ ಇದೆ. ಸೊ ಇವೆರಡು ಇದೆಯಾ? ಸೊ ನಮಗೆ ಬೇಕಾಗಿರೋದು ಇವಾಗ ಆಂಗಲ್ ಬಿಟ್ವೀನ್ ದ ಲೈನ್ ಎ ಬಿ. ಸೊ ಯಾವ್ದಿದೆ ಇದು? ಇದು ಎ, ಇದು ಬಿ, ಇದು ಸಿ, ರೈಟ್? ಎ ಬಿ ಆಂಗಲ್ ಬೇಕಾಗಿದೆ, ಎ ಮತ್ತೆ ಬಿ ಆಂಗಲ್ ಬೇಕಾಗಿದೆ. ಸೊ ಅವಾಗ ಈಗ ಏನ್ ಮಾಡಬೇಕು? ಆಂಗಲ್, ಸೊ ಆಂಗಲ್ ಸಿ ಎ ಬಿ ಈಕ್ವಲ್ಸ್ ಟು, ನೋಡಿ 360 ಡಿಗ್ರಿಯಲ್ಲಿ ನಾನು ಏನು ಮೈನಸ್ ಮಾಡಬೇಕು ಇವಾಗ? ನೋಡಿ ಇದು ಟೋಟಲ್ ಎಷ್ಟಿದೆ? ಇದು ಟೋಟಲ್ 360 ಇದೆ. ಸೊ ಇದರಲ್ಲಿಂದ ನಾನು ಮೈನಸ್ ಮಾಡಿದ್ರೆ ನನಗೆ ಇದಿಷ್ಟು ಬರುತ್ತೆ, ರೈಟ್? ನನಗೆ ಇದಿಷ್ಟು ಬೇಕು ತಾನೆ. ಸೊ 360ಅಲ್ಲಿ ನಾನು ಏನು ಮೈನಸ್ ಮಾಡ್ತೀನಿ? 328 ಡಿಗ್ರಿ 45 ಮಿನಿಟ್. ಸೊ ಇದನ್ನ ನಾನು ಮೈನಸ್ ಮಾಡ್ತೀನಿ ಫಸ್ಟು. ಅದಾದ್ಮೇಲೆ ಏನು ಮಾಡ್ತೀನಿ? ಇದು ರಿಮೈನಿಂಗ್ ಏನಿದೆ ಅದನ್ನು ಪ್ಲಸ್ ಮಾಡ್ತೀನಿ. ಯಾಕೆಂದರೆ ನನಗೆ ಬೇಕಾಗಿರೋದು ಇದು ಟೋಟಲ್, ಇದು ಬೇಕಾಗಿರೋದು ನನಗೆ ಟೋಟಲ್. ಇಸ್ ಇಟ್ ರೈಟ್? ರೈಟ್? ಸೊ ಇದನ್ನು ಪ್ಲಸ್ ಮಾಡಿದಾಗ 83 ಡಿಗ್ರಿ 45 minute is the answer for this question. Guys, let's move to the next question. The whole circle bearing of a line is 287 degree 15 minute. The reduced bearing of the line is, reduced bearing of the line ಕೇಳ್ತಾ ಇರೋದು, ರೈಟ್? ಮಾಡ್ಬೋದಾ? ಇದು ತುಂಬಾ ಸಿಂಪಲ್ ಆಗಿದೆ. ಸೊ reduced bearing of the line ಯಾವ ತರ ಮಾಡೋದು? 360 degree minus 287 degree what? 15 minute. So 72 degree 45 minute. ಓಕೆ, ಸೊ ಇದು ಎಷ್ಟಾಗುತ್ತೆ? ಇದು 72 ಡಿಗ್ರಿ 45 ಮಿನಿಟ್. ಬಟ್ ಇಲ್ಲಿ 72 ಡಿಗ್ರಿ 45 ಮಿನಿಟ್ ಯಾವ್ದಾಗುತ್ತೆ? ಇದು ಬಂದ್ಬಿಟ್ಟು ಕ್ವಾಡ್ರಂಟ್ ಯಾವ್ದಾಗುತ್ತೆ? ಯಾಕೆ ಹೇಳಿ? ಅವ್ರು ಕೊಟ್ಟಿರೋದು 287 ಅಂದರೆ 0, 90, 180, 270, 360, ಕರೆಕ್ಟಾ? ಸೊ 0 ಇಲ್ಲಿದೆ. ಸೊ ಅವ್ರು ಕೊಟ್ಟಿರೋದು 287 ಅಂದರೆ ಇದು ಬರುತ್ತೆ. ಸೊ ಇದು ಯಾವ್ದಾಗುತ್ತೆ? ನಾರ್ತ್ ವೆಸ್ಟ್. ಸೊ ಇದು ನಾರ್ತ್ ವೆಸ್ಟ್ is the answer for this question, guys. So simple questions, right? ಎಕ್ಸಾಮಲ್ಲಿ ಇಷ್ಟು ಸಿಂಪಲ್ ಬರುತ್ತಾ ಅಂತ ಕೇಳ್ಬೋದು. ಬಂದ್ರೆ ಮಾಡಕ್ ಬರಲ್ಲ ಎಷ್ಟೋ ಜನಕ್ಕೆ. ಓಕೆ, ಅದಕ್ಕೆ ನಾನು ಮಾಡಿಸ್ತಾ ಇರೋದು. ನೆಕ್ಸ್ಟ್ ಕ್ವಶನ್, ದ ಆಂಗಲ್ ಬಿಟ್ವೀನ್ ದ ಟ್ರೂ ಮೆರಿಡಿಯನ್ ಅಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಟ್ ದ ಟೈಮ್ ಆಫ್ ಅಬ್ಸರ್ವೇಷನ್ ಈಸ್ ನೋನ್ ಆಸ್. ಇವಾಗೆ ಹೇಳಿದ್ದೀನಿ, ರೈಟ್? ಥೆರಾಟಿಕಲ್ ಕ್ವಶನ್ ಇದೆ ಇದು, ರೈಟ್? ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂತ ಅಂತೀವಿ ಇದಕ್ಕೆ, ರೈಟ್? ಸೊ ಇದನ್ನ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್. Inclination of the compass needle to the horizontal towards the pole. Horizontal towards the pole ಅಂತ ಇದೆ ಇದು. ಅದನ್ನ ನಾವು ಏನು ಅನ್ಬೋದು? Horizontal towards the pole ಅಂತ ಇದೆ, ರೈಟ್? ಸೊ ಅದನ್ನ ನಾವು ಏನಂತೀವಿ ಹೇಳ್ಬೋದಾ? ನೀವು ಆನ್ಸರ್ ಹೇಳಿ, ಅಲ್ಲಿವರೆಗೂ ನಾನು ಸ್ವಲ್ಪ ಏನಂತಂದ್ರೆ ಒಂದೇ ಒಂದು ನಿಮಿಷ ನಾನು ನೀರು ಕುಡಿತೀನಿ ಸ್ವಲ್ಪ. ಓಕೆ ಓಕೆ, ಆನ್ಸರ್ ಗೊತ್ತಾಯ್ತಾ? ಏನಿದೆ ಆನ್ಸರು? ಸೊ ಇದು ಆನ್ಸರ್ ಏನಿದೆ ಅಂತಂದ್ರೆ ಇದ್ರದ್ದು ಆನ್ಸರು ಡಿಪ್ ಇದೆ, ಡಿಪ್ ಅಂತ ಅಂತೀವಿ, ರೈಟ್? ಕಂಪಾಸ್ ನೀಡಲು ಹಾರಿಜಾಂಟಲ್ ಟುವರ್ಡ್ಸ್ ದ ಪೋಲ್ ಅಂತಂದ್ರೆ ಅದನ್ನ ಡಿಪ್ ಅಂತ ಅಂತೀವಿ, ರೈಟ್? ಲೈನ್ ಜಾಯಿನಿಂಗ್ ದ ಪ್ಲೇಸ್ ಆಫ್ ಸೇಮ್ ಡಿಪ್ ಆರ್ ನೋನ್ ಆಸ್ ಐಸೋ. ನೋಡಿ ಇಲ್ಲಿ ಐಸೋಕ್ಲಿನಿಕ್ ಲೈನ್ಸ್, ಆಯ್ತಾ? ಇನ್ನೊಂದು ಅಕ್ಲಿಕ್ ಲೈನ್ ಅಂತ ಬರುತ್ತೆ,
aclinic lines. Aclinic lines ಅಂತಂದ್ರೆ ಏನು ಗೊತ್ತಾ, ಲೈನ್ ಜಾಯಿನಿಂಗ್ ದ ಪ್ಲೇಸ್ ಆಫ್ ಜೀರೋ ಡಿಪ್. ಸೊ ಇದು ಜೀರೋ ಡಿಪ್ ಇತ್ತು ಅಂತಂದ್ರೆ ಅದನ್ನ aclinic lines ಅಂತ ಅಂತೀವಿ. ಐಸೋಕ್ಲಿನಿಕ್ ಅಂತಂದ್ರೆ ಇದನ್ನ ಸೇಮ್ ಡಿಪ್ ಅಂತ ಅಂತೀವಿ, ರೈಟ್. ಇದನ್ನ ಸೇಮ್ ಡಿಪ್ ಇದ್ರೆ ಅದನ್ನ ಐಸೋಕ್ಲಿನಿಕ್ ಲೈನ್ಸ್ ಅಂತ ಅಂತೀವಿ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ if the magnetic bearing of a line is north 81 degree east and the true bearing of the line is north 77 degree east. ಸೊ ಇದನ್ನ ಯಾವ ತರ ಮಾಡೋದು ಬನ್ನಿ ನೋಡೋಣ. ಫಸ್ಟ್ ಡಯಾಗ್ರಾಮ್ ಹಾಕೋಣ. ನೋಡಿ ಯಾಕೋ ಕರೆಕ್ಟಾಗಿ ಬರ್ತಾ ಇಲ್ಲ, ಟ್ರೈ ಮಾಡ್ತೀನಿ. ಸೊ ಏನು ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಬೇರಿಂಗ್ ನಾರ್ತ್ 81 ಡಿಗ್ರಿ ಈಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಟ್ರೂ ಮೆರಿಡಿಯನ್. ಸೊ ಈ ಕಡೆ ಒಂದಿದೆ, ಸೊ ಈ ಕಡೆ ಒಂದು ಕೊಟ್ಟಿದ್ದಾರೆ ಮ್ಯಾಗ್ನೆಟಿಕ್ ಮೆರಿಡಿಯನ್ ಇದು ಇದೆ. ಓಕೆ, ಸೊ ಇದು ಎಷ್ಟಿದೆ, ಇದು 81 ಡಿಗ್ರಿ. ಎಲ್ಲಿದೆ ಇದು, ಈ ಕಡೆ ಇದೆ. ಸೊ ಇದು 81 ಡಿಗ್ರಿ, ರೈಟ್. ಸೊ ದಿಸ್ ಈಸ್ 4 ಡಿಗ್ರಿ. ಓಕೆ, ಸೊ 81 ಡಿಗ್ರಿ ಎಲ್ಲಿಂದ ಇದೆ, ಇದು ಇಲ್ಲಿಂದ ಇದೆ. 81 ಡಿಗ್ರಿ ನಾರ್ತ್ 81 ಡಿಗ್ರಿ ಈಸ್ಟ್, ಸಾರಿ ಇದು ಇಲ್ಲಿಂದಾನೇ ಇದೆ, ರೈಟ್. ಸೊ ನಾರ್ತ್ 81 ಡಿಗ್ರಿ ಈಸ್ಟ್, ಆಮೇಲೆ ನಾರ್ತ್ 77 ಡಿಗ್ರಿ ಈಸ್ಟ್ ಒಂದಿದೆ, ರೈಟ್. ಸೊ ನಾರ್ತ್ 77 ಡಿಗ್ರಿ ಈಸ್ಟ್ ಇನ್ನೊಂದಿದೆ, ಇದು 77 ಡಿಗ್ರಿ. ನಾವು ಇಲ್ಲಿ ಕ್ಯಾಲ್ಕುಲೇಟ್ ಏನು ಮಾಡೋದಿದೆ, ನಮಗೆ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಟ್ರೂ ಬೇರಿಂಗ್ ಈಕ್ವಲ್ಸ್ ಟು ಮ್ಯಾಗ್ನೆಟಿಕ್ ಬೇರಿಂಗ್ ಪ್ಲಸ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂತ ಅಂತೀನಿ. ಸೊ 77 ಡಿಗ್ರಿ ಇದೆ ಟ್ರೂ ಬೇರಿಂಗ್, 81 ಡಿಗ್ರಿ ಯಾವುದಿದೆ ಮ್ಯಾಗ್ನೆಟಿಕ್ ಬೇರಿಂಗ್ ಇದೆ. ಆಮೇಲೆ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಈ ಕಡೆ ತಗೋತೀನಿ, 4 ಡಿಗ್ರಿ ಆಯ್ತಾ. 4 ಡಿಗ್ರಿ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಈಗ 4 ಡಿಗ್ರಿ ಯಾವುದಾಗುತ್ತೆ, 4 ಡಿಗ್ರಿ ವೆಸ್ಟ್ ಆಗುತ್ತೆ, ರೈಟ್. ಸೊ -4 ಡಿಗ್ರಿ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಮೈನಸ್ ಯಾಕೆ ಅಂತ ಹೇಳಿದ್ದೀನಿ, ವೆಸ್ಟ್ ಇದ್ರೆ ನೆಗೆಟಿವ್, ಈಸ್ಟ್ ಇದ್ರೆ ಪಾಸಿಟಿವ್. ಓಕೆ, -4 ಡಿಗ್ರಿ ವೆಸ್ಟ್ ವರ್ಡ್ಸ್, -4 ಡಿಗ್ರಿ ವೆಸ್ಟ್ ವರ್ಡ್ಸ್. ಇಲ್ಲಿ ನೋಡಿ ಮಾಡೋದು ಬೇಕಾಗಿಲ್ಲ, ನಿಮಗೆ ಒಂದ್ಸಲ ಗೊತ್ತಾಯ್ತಲ್ಲ ಯಾವ ಕಡೆ ಬರುತ್ತೆ ಅಂತ, ವೆಸ್ಟ್ ಈಸ್ಟ್ ಅಂತ ಇಲ್ಲಿ ನೋಡಿ ಹಾಕ್ಬಿಡ್ಬೋದು. ನೆಕ್ಸ್ಟ್, ಫಾರ್ ಟ್ಯಾಕೋಮೆಟ್ರಿಕ್ ಅಡಿಟಿವ್, ನೋಡಿ ಈಗ ಟ್ಯಾಕೋಮೆಟ್ರಿಕ್ ಸರ್ವೆ ಸ್ಟಾರ್ಟ್ ಆಯ್ತು. ಟ್ಯಾಕೋಮೆಟ್ರಿಕ್ ಸರ್ವೆ ನೋಡಿ, ಎಲ್ಲಾ ಟಾಪಿಕ್ ಇಂದ ನಾನು ಕ್ವಶನ್ಸ್ ಹಾಕಿದ್ದೀನಿ, ಯಾವುದು ಟಾಪಿಕ್ ಮಿಸ್ ಮಾಡಿಲ್ಲ. ಓಕೆ, ಟ್ಯಾಕೋಮೆಟ್ರಿಕ್ ಅಂಡ್ ಅಡಿಟಿವ್ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ರೆಸ್ಪೆಕ್ಟಿವ್ಲಿ ಆರ್, ರೈಟ್. ಟ್ಯಾಕೋಮೆಟ್ರಿಕ್ ಏನಿದೆ, ಟ್ಯಾಕೋಮೆಟ್ರಿಕ್ದು ಇದು ಬಂದ್ಬಿಟ್ಟು ಏನಾಗುತ್ತೆ, ಅಡಿಟಿವ್ ಅಂತಂದ್ರೆ ಅಡಿಟಿವ್ ಕಾನ್ಸ್ಟೆಂಟ್ಸ್ ಯಾವ್ದಾಗುತ್ತೆ, ಇದನ್ನ ನಾವು 0, ಅಡಿಟಿವ್ ಅಂದ್ರೆ 0 ಇದೆ. ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ಸ್ ಇದನ್ನ ನಾನು 100 ಅಂತ ಕರಿತೀನಿ, ರೈಟ್. ಕೆ ಮತ್ತೆ ಸಿ ಅಂತ ಅಂತೀವಿ. ಓಕೆ, ಸೊ 0 and 100 ಅಂತ ಅನ್ಬೋದು. 0 and 100 is the answer for this question. The scale plate of a theodolite is, ಸ್ಕೇಲ್ ಪ್ಲೇಟ್ ಯಾವುದಕ್ಕಂತಾರೆ, ಸ್ಕೇಲ್ ಪ್ಲೇಟ್. ಓಕೆ, ನೋಡಿ ಇಲ್ಲಿ ಈಗ ನಾನು ಥೆಡೋಲೈಟ್ ಹಾಕಿದ್ದೀನಿ, ಎಲ್ಲ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ದಯವಿಟ್ಟು ನೀವು ಒಂದ್ಸಲ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಒರಿಜಿನಲ್ ಸ್ಕೆಚ್ ಇದೆ. ಇದು ಏನಂತಂದ್ರೆ ನಿಮಗೆ ಅರ್ಥ ಆಗಲಿ ಅಂತ ನಾನು ಒಂದು ಸ್ಕೆಚ್ ಹಾಕಿರೋದು. ಇಲ್ಲಿ ಎಲ್ಲ ನೋಡ್ಕೊಳ್ಳಿ ನೀವು, ಟ್ರೂನಿಯನ್ ಎಕ್ಸಿಸ್ ಯಾವುದು, ವರ್ಟಿಕಲ್ ಸರ್ಕಲ್ ಯಾವುದು. ಸೊ ನಿಮಗೆ ಸಿಂಪಲ್ ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ. ಸೊ ಇದು ಯಾವುದು, ಇದು ಹಾರಿಜಾಂಟಲ್ ಸ್ಕೇಲ್. ಸೊ ಇದು ಯಾವುದು, ಇದು ವರ್ಟಿಕಲ್ ಸ್ಕೇಲ್. ಸೊ ಇದು ಆಕ್ಸಿಸ್ ಈ ತರ ಬರುತ್ತೆ, ರೈಟ್. ಸೊ ಈ ಕಡೆ ಒಂದು ಆಕ್ಸಿಸ್ ಈ ತರ ಹೋಗುತ್ತೆ, ಟ್ರೂನಿಯನ್ ಆಕ್ಸಿಸ್ ಅಂತಾನೆ ಅನ್ಬೋದು ನಾವು. ಸೊ ಇಲ್ಲಿ ಏನಿದೆ, ವರ್ನಿಯರ್ ಎ ವರ್ನಿಯರ್ ಬಿ ನೋಡ್ತೀವಿ, ರೈಟ್. ಸೊ ಅಪ್ಪರ್ ಪ್ಲೇಟು ಇದು ಅಪ್ಪರ್ ಪ್ಲೇಟು, ಇದು ಲೋವರ್ ಪ್ಲೇಟ್ ನೋಡ್ತೀವಿ. ವರ್ನಿಯರ್ ಸ್ಕೇಲ್ ಮೇನ್ ಸ್ಕೇಲ್ ಅಂತೀವಿ. ಸೊ ಇಲ್ಲಿ 3 ಫುಟ್ ಸ್ಕ್ರೂ ಕಾಣಿಸ್ತಾ ಇದೆ, ರೈಟ್. ಇದು ಲೆವೆಲ್ ಹೆಡ್ ಅಂತ ಅಂತೀವಿ. ಇಲ್ಲಿ ಒಂದು ಮಿರರ್ ಇದೆ, ರೈಟ್. ಮಿರರ್ ಕೆಳಗಡೆ ಏನಿದೆ, ಬಬಲ್ ಇರುತ್ತೆ, ದೇರ್ ಇಸ್ ಎ ಬಬಲ್. ಸೊ ಅದು ವರ್ಟಿಕಲ್ ಸರ್ಕಲ್ಗೆ ಇರುತ್ತೆ ಅದು, ರೈಟ್. ಇಲ್ಲಿ ಕೆಳಗಡೆ ಒಂದು ಬಬಲ್ ಇದೆ, ಇದು ಹಾರಿಜಾಂಟಲ್ಗೆ ಇರುತ್ತೆ. ಗೊತ್ತಾಯ್ತಾ, ಎರಡೂನ ನಾವು ಏನಂದ್ರೆ ಮಧ್ಯದಲ್ಲಿ ತಂದ್ಬಿಟ್ಟು ರೀಡಿಂಗ್ಸ್ ತಗೊಳ್ಬೇಕಾಗುತ್ತೆ, ರೈಟ್. ಸೊ ಈಗ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ದ ಸ್ಕೇಲ್ ಪ್ಲೇಟ್ ಆಫ್ ಎ ಥೆಡೋಲೈಟ್ ಅಂತ ಕೇಳ್ತಾ ಇರೋದು. ನೋಡಿ, ಲೋವರ್ ಪ್ಲೇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎನ್ ವಾಟ್, ದ ಸ್ಕೇಲ್ ಪ್ಲೇಟ್, ಲೋವರ್ ಪ್ಲೇಟ್, ಬಿಕಾಸ್ ಇದು ಕಂಟೇನ್ಸ್ ಎ ಸ್ಕೇಲ್ ಆನ್ ವಿಚ್ 0 to 360 ಮೆಜರ್ ಮಾಡಿದಿರುತ್ತೆ ಲೋವರ್ ಪ್ಲೇಟ್ ಅಲ್ಲಿ, ರೈಟ್. 0 to 360 ರೀಡಿಂಗ್ ಆರ್ ಗ್ರಾಜುಯೇಟೆಡ್ ಇರುತ್ತೆ, 0 to 360.
ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈಗ ಕೆಳಗಡೆ ಯಾವುದು ಲೋವರ್ ಪ್ಲೇಟಲ್ಲಿ, ರೈಟ್, ಇದು ಇಲ್ಲಿ ಕೆಳಗಡೆ ಲೋವರ್ ಪ್ಲೇಟಲ್ಲಿ, ಮೇಲ್ಗಡೆ ಇರೋದು ಅಪ್ಪರ್ ಪ್ಲೇಟಲ್ಲಿ ಏನೂ ಇರೋದಿಲ್ಲ ಆಯ್ತಾ, ಜಸ್ಟ್ ಕೋಇನ್ಸೈಡಿಂಗ್ ಅಷ್ಟೇ ನೋಡೋದಲ್ಲಿ. ಓಕೆ, ಡನ್. ನೆಕ್ಸ್ಟ್, ದ ಡಿಫರೆನ್ಸ್ ಬಿಟ್ವೀನ್ ಫೇಸ್ ಲೆಫ್ಟ್ ಅಂಡ್ ಫೇಸ್ ರೈಟ್ ಅಬ್ಸರ್ವೇಷನ್ ಆಯ್ತಾ. ಈಗ ಇಲ್ಲಿ ನಾನು ಇದು ಹೇಳ್ತಾ ಇರೋದು ಇವಾಗ ಕ್ವಶನ್ಸ್ಗಳಿವು ಟ್ಯಾಕೋಮೆಟ್ರಿ ಮತ್ತೆ ಥೆಡೋಲೈಟ್ ಎರಡೂ ಇದೆ, ಎರಡು ಮಿಕ್ಸಪ್ ಇದೆ. ಓಕೆ, ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಫೇಸ್ ಲೆಫ್ಟ್ ಅಂಡ್ ಫೇಸ್ ರೈಟ್ ಅಬ್ಸರ್ವೇಷನ್ ಆಫ್ ದ ಥೆಡೋಲೈಟ್ ಈಸ್ 3 minutes. ದ ಎರರ್ ಈಸ್ ಫೇಸ್ ಲೆಫ್ಟ್ ಫೇಸ್ ರೈಟ್. ಇಲ್ಲಿ ನೋಡಿ, ಈ ವರ್ಟಿಕಲ್ ಸರ್ಕಲ್ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ಇದ್ರೆ ಅದನ್ನ ಫೇಸ್ ಲೆಫ್ಟ್ ಅಂತೀವಿ, ನಮ್ಮ ರೈಟ್ ಸೈಡ್ ಅಲ್ಲಿ ಇದ್ರೆ ಅದನ್ನ ನಾವು ಫೇಸ್ ರೈಟ್ ಅಂತೀವಿ, ರೈಟ್. ಆಲ್ವೇಸ್ ವಿಲ್ ಸ್ಟಾರ್ಟ್ ಫ್ರಮ್ ಫೇಸ್ ಲೆಫ್ಟ್, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಫೇಸ್ ಲೆಫ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಏನ್ ಕೇಳ್ತಾ ಇರೋದು, ಈಗ ಫೇಸ್ ಲೆಫ್ಟ್ ಮತ್ತೆ ಫೇಸ್ ರೈಟ್ ಅಬ್ಸರ್ವೇಷನ್ ಮಾಡಿದಾಗ 3 minutes ಬಂದಿದೆ. ಎರರ್ ಎಷ್ಟಿದೆ ಅಂತ ಕೇಳ್ತಾ ಇರೋದು. ಎರರ್ಗೆ ಒಂದು ಫಾರ್ಮುಲಾ ಇದೆ, ವೆರಿ ವೆರಿ ಸಿಂಪಲ್. ಡಿಫರೆನ್ಸ್ ಬಿಟ್ವೀನ್ ಫೇಸ್ ಲೆಫ್ಟ್ ಅಂಡ್ ಫೇಸ್ ರೈಟ್ ಅಬ್ಸರ್ವೇಷನ್, ಫೇಸ್ ಲೆಫ್ಟ್ ಅಂಡ್ ಫೇಸ್ ರೈಟ್ ಅಬ್ಸರ್ವೇಷನ್ ಆಯ್ತಾ. ಸೊ ಡಿವೈಡೆಡ್ ಬೈ 2 ಮಾಡಬೇಕಷ್ಟೇ. ಸೊ 3 minutes divided by 2, so that is 1 minute 30 seconds is the answer, right. 1 minute 30 seconds. ಫೇಸ್ ಲೆಫ್ಟ್ ಫೇಸ್ ರೈಟ್ ಯಾಕೆ ತಗೋತಾರೆ ಅಂತಂದ್ರೆ, ಏನಾದರೂ ಎರರ್ ಇದ್ರೆ ಅದು ಎಲಿಮಿನೇಟ್ ಮಾಡೋಕೆ ನಾವು ಫೇಸ್ ರೈಟ್ ಫೇಸ್ ಲೆಫ್ಟ್ ಏನಂತಂದ್ರೆ ತಗೋತೀವಿ. ಆಂಗಲ್ ಬಿಟ್ವೀನ್ ದ ಪ್ರೊಲಾಂಗೇಶನ್ ಆಫ್ ದ ಪ್ರೆಸಿಡಿಂಗ್ ಲೈನ್ ಅಂಡ್ ದ ಫಾರ್ವರ್ಡ್ ಲೈನ್. ನೋಡಿ, ಪ್ರೆಸಿಡಿಂಗ್ ಲೈನ್ ಯಾವ್ದಾಗುತ್ತೆ, ಇದು ಆಯ್ತಾ, ಫಾರ್ವರ್ಡ್ ಲೈನ್ ಯಾವ್ದಾಗುತ್ತೆ, ಇದು, ರೈಟ್. ದಿಸ್ ಈಸ್ ಪ್ರಿಸೀಡಿಂಗ್ ಲೈನ್, ದಿಸ್ ಈಸ್ ಫಾರ್ವರ್ಡ್ ಲೈನ್. ಸೊ ಇವೆರಡರ ಮಧ್ಯೆ ಇದ್ದನ್ನ ನಾವು ಏನಂತ ಕರಿತೀವಿ, ಇದು ಯಾವ ಟ್ರಾವರ್ಸ್ ಆಗುತ್ತೆ ಅಥವಾ ಇದು ಯಾವ ಕ್ವಶನ್ ಆಗುತ್ತೆ, ಏನಾಗುತ್ತೆ ಇದು, ಇದನ್ನ ಬಂದ್ಬಿಟ್ಟು ನಾವು ಏನನ್ಬೋದು, ಇದನ್ನ ಏನಂತ ಡಿಫ್ಲೆಕ್ಷನ್ ಆಂಗಲ್ ಅಂತ ಅಂತೀವಿ, ರೈಟ್. ಸೊ ಇದು ಡಿಫ್ಲೆಕ್ಷನ್ ಆಂಗಲ್, ಸೊ ದಿಸ್ ಒನ್, ರೈಟ್. ಸೊ ಇದು ಡಿಫ್ಲೆಕ್ಷನ್ ಆಂಗಲ್. ಬಟ್ ಅದೇ ನೀವು ಇಲ್ಲಿಂದ ಮೆಜರ್ ಮಾಡಿದ್ರೆ ಇಲ್ಲಿವರೆಗೂ ಅದೇನಾಗುತ್ತೆ, ಅದು ಇನ್ಕ್ಲೂಡೆಡ್ ಆಂಗಲ್ ಆಗುತ್ತೆ, ರೈಟ್. ದಿಸ್ ಈಸ್ ಇನ್ಕ್ಲೂಡೆಡ್ ಆಂಗಲ್. ಓಕೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇನ್ಕ್ಲೂಡೆಡ್ ಆಂಗಲ್, ರೈಟ್. ಇದು ಕ್ಲಾಕ್ ವೈಸ್ ಆಗುತ್ತೆ, ಇದು ಈ ತರ ಮಾಡಿದ್ರೆ ಕ್ಲಾಕ್ ವೈಸ್ ಆಗುತ್ತೆ. ಡನ್, ಗೊತ್ತಾಯ್ತಾ. ಇನ್ಕ್ಲೂಡೆಡ್ ಆಂಗಲ್ ರಿಮೇನ್ಸ್ ಅನ್ಚೇಂಜ್ ಬೈ ದ ಲೋಕಲ್ ಅಟ್ರಾಕ್ಷನ್, ಅದರಿಂದ ಎಫೆಕ್ಟ್ ಆಗೋದಿಲ್ಲ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಇನ್ಕ್ಲೂಡೆಡ್ ಆಂಗಲ್ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ, ಫೋರ್ ಬೇರಿಂಗ್ ಆಫ್ ನೆಕ್ಸ್ಟ್ ಲೈನ್ ಮೈನಸ್ ಬ್ಯಾಕ್ ಬೇರಿಂಗ್ ಆಫ್ ದ ಪ್ರಿವಿಯಸ್ ಲೈನ್ ಮಾಡಿದ್ರೆ ನಮಗೆ ಇನ್ಕ್ಲೂಡೆಡ್ ಆಂಗಲ್ ಸಿಗುತ್ತೆ. ಓ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಹಿಂದೆ ಮುಂದೆ ಆಗಿದೆ, ನೋ ಇಶ್ಯೂ. ಇನ್ ಟ್ರಾನ್ಸಿಟ್ ಥೆಡೋಲೈಟ್, ದ ಲೈನ್ ಆಫ್ ದ ಸೈಟ್ ಕ್ಯಾನ್ ಬಿ ರಿವರ್ಸ್ ಬೈ ರಿವಾಲ್ವಿಂಗ್ ದ ಟೆಲಿಸ್ಕೋಪ್ ಥ್ರೋ. ಸೊ ಟೆಲಿಸ್ಕೋಪ್ ನ ಯಾವ ಕಡೆ ನಾವು ರಿವಾಲ್ವ್ ಮಾಡಿದ್ರೆ ಏನಂತಂದ್ರೆ, ಟೆಲಿಸ್ಕೋಪ್ ಮಾಡಿದ್ರೆ ಅದೇನಾಗುತ್ತೆ ಅಂತಂದ್ರೆ ಟ್ರಾನ್ಸಿಟ್ ಆಗುತ್ತೆ ಅಂತ ಕೇಳ್ತಾ ಇರೋದು. 180 ಡಿಗ್ರಿ ಇನ್ ವರ್ಟಿಕಲ್ ಪ್ಲೇನ್ ಮಾಡಿದ್ರೆ ಅದು ನಾವು ಏನಂತೀವಿ, ರಿವಾಲ್ವಿಂಗ್ ಅಂತ ಅಂತೀವಿ, ಗೊತ್ತಾಯ್ತಾ, ರೈಟ್. ಸೊ ಇದರಲ್ಲಿ ಎರಡು ಮೆಥಡ್ ಇದೆ, ಎರಡು ಟೈಪ್ಸ್ ಇದೆ ಕ್ಲಾಸಿಫಿಕೇಶನ್. ಒಂದು ಟ್ರಾನ್ಸಿಟ್ ಇದೆ, ಒಂದು ನಾನ್ ಟ್ರಾನ್ಸಿಟ್ ಇದೆ. ಟ್ರಾನ್ಸಿಟ್ ಥೆಡೋಲೈಟ್ ಅಂದ್ರೆ ಏನು, ಇದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ರಿವರ್ಸ್ ಮಾಡ್ಬೋದು, ರಿವಾಲ್ವ್ ಮಾಡ್ಬೋದು ಥ್ರೋ 180 ಡಿಗ್ರಿ ಇನ್ ದ ವರ್ಟಿಕಲ್ ಪ್ಲೇನ್ ಅಬೌಟ್ ಇಟ್ಸ್ ಹಾರಿಜಾಂಟಲ್ ಆಕ್ಸಿಸ್ ಆಯ್ತಾ, ಅದನ್ನ ಟ್ರಾನ್ಸಿಟ್ ಅಂತೀವಿ. ಸೊ ಯಾವುದಕ್ಕೆ ಮಾಡಕ್ ಬರೋದಿಲ್ಲ, ರಿವಾಲ್ವಿಂಗ್ ಥ್ರೋ ದ 180 ಡಿಗ್ರಿ ಇನ್ ವರ್ಟಿಕಲ್ ಪ್ಲೇನ್ ಅಬೌಟ್ ಇಟ್ಸ್ ಹಾರಿಜಾಂಟಲ್ ಆಕ್ಸಿಸ್, that we call it as a non-transit theodolite, right. ಅದೇ ಈಗ ಟ್ರಾನ್ಸಿಟಿಂಗ್ ಅಂದ್ರೆ turning the telescope in vertical plane through 180 degree about the Trunian axis or horizontal axis, ಅದನ್ನ ಟ್ರಾನ್ಸಿಟಿಂಗ್ ಅಂತೀವಿ. ಸ್ವಿಂಗಿಂಗ್ ಆಫ್ ದ ಟೆಲಿಸ್ಕೋಪ್ ಅಂದ್ರೆ ಏನು, ಟರ್ನಿಂಗ್ ದ ಟೆಲಿಸ್ಕೋಪ್ ಇನ್ ಹಾರಿಜಾಂಟಲ್ ಪ್ಲೇನ್, ಮತ್ತೆ ಹಾರಿಜಾಂಟಲ್ ಪ್ಲೇನ್ ಅಲ್ಲಿ ಮಾಡೋದಕ್ಕೆ, ಹಾರಿಜಾಂಟಲ್ ಪ್ಲೇನ್ ಅಲ್ಲಿ, ರೈಟ್. ಸೊ ಇಫ್ ದ ಟೆಲಿಸ್ಕೋಪ್ ಇಸ್ ರೊಟೇಟೆಡ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಇಟ್ ಇಸ್ ನೋನ್ ಆಸ್ ರೈಟ್ ಸ್ವಿಂಗ್, ಲೆಫ್ಟ್ ಮಾಡಿದ್ರೆ ಸಾರಿ ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಲೆಫ್ಟ್ ಸ್ವಿಂಗ್ ಅಂತ ಅಂತೀವಿ. ಡನ್, ಇದಿಷ್ಟು ಪಾಯಿಂಟು ನಿಮಗೆ ಹೇಳಬೇಕಿತ್ತು, ಫಾಸ್ಟ್ ಆಗಿ ಹೇಳ್ಕೊಟ್ಟೆ. ನೆಕ್ಸ್ಟ್, ಐ ಥಿಂಕ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನೋಡಿ. ಈಗ ನಿಮ್ಗೆ ಇನ್ನೊಂದು ಪಾಯಿಂಟ್ ಏನಾದ್ರೆ 2-3 ಕ್ವಶನ್ ಜಾಸ್ತಿ ಆಗಿಬಿಟ್ಟಿದೆ ನಿಮಗೆ. ಓಕೆ, ಕ್ಯಾಲ್ಕುಲೇಟ್ ದ ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾಫ್ ಅಂಡ್ ದ ಇನ್ಸ್ಟ್ರೂಮೆಂಟ್ if the staff reading are 1.4 meter and 2.9 meter, which corresponds to lower and upper horizontal lines of the crosshair, the lens of the telescope of the tachometer is analytical lens, right. ಅನಾಲಿಟಿಕಲ್ ಲೆನ್ಸ್ ಅಂತ ಇದೆ. ಅನಾಲಿಟಿಕಲ್ ಲೆನ್ಸ್ ಅಂತ ಕೊಟ್ಟಾಗ ನಾವೇನಂತಂದ್ರೆ ಟ್ಯಾಕೋಮೆಟ್ರಿಕ್ ಕಾನ್ಸ್ಟೆಂಟ್ಸ್ ನ ಯೂಸ್ ಮಾಡಬೇಕಾಗುತ್ತೆ. ಸಿಂಪಲ್ ಅಂಡ್ ವೆರಿ ಇಂಪಾರ್ಟೆಂಟ್. ಸೊ ಇದು ಒಂದು ಗ್ರೌಂಡ್ ಇದೆ, ನಾನು ಇಲ್ಲಿ ನನ್ನ ಇನ್ಸ್ಟ್ರೂಮೆಂಟ್ ಹಚ್ಚಿದ್ದೀನಿ
ಆಯ್ತಾ. ಇಲ್ಲಿ ನಮ್ದು ಥೆಡೋಲೈಟ್ ಇದೆ ಆಯ್ತಾ. ಸೊ ಇಲ್ಲಿ ನಮ್ದು ಸ್ಟಾಫ್ ಇದೆ. ಸೊ ನನಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಬೇಕು, ಸರಿನಾ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ನಮ್ಮದು ಏನಂತಂದರೆ ಅನಾಲಿಟಿಕಲ್ ಲೆನ್ಸ್ನ ನಾನು ಫಿಟ್ ಮಾಡಿದ್ದೀನಿ. ನಾನು ಇಲ್ಲಿಂದ ರೀಡಿಂಗ್ ತೊಗೋತೀನಿ, ರೈಟ್. ಸೊ ಈ ಥರ ರೀಡಿಂಗ್ಸು. ಸೊ ಇವು ಕ್ರಾಸ್ ಎಸ್ ಥರ ಇದೆ. ಸೊ ಮೇಲ್ಗಡೆ ರೀಡಿಂಗ್ ಬಂದಿದೆ 2.9 ಮೀಟರು, ಕೆಳಗಡೆ ರೀಡಿಂಗ್ ಇದೆ 1.4 ಮೀಟರು. ಇವೆರಡರದ್ದು ನಾನು ಡಿಫ್ರೆನ್ಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಎಸ್ ಅಂತ ಆಗುತ್ತೆ. ಸೊ ಇವೆರಡು ಡಿಫ್ರೆನ್ಸ್ ಮಾಡಿದ್ರೆ 1.5 ಮೀಟರ್ ಆಗುತ್ತೆ, ರೈಟ್. 2.9 ಮೈನಸ್ 1.4 ಮೈನಸ್ ಮಾಡಿದ್ರೆ 1.5 ಬರುತ್ತೆ. ಸೊ ಅನಾಲಿಟಿಕಲ್ ಲೆನ್ಸ್ ಅಂತ ಇದ್ದಾಗ ಎಲ್ಲರೂ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಮ್ದು ಏನಂತಂದ್ರೆ ನಾನು ಅವಾಗ ಟ್ಯಾಕೋಮೆಟ್ರಿಕ್ ಕಾನ್ಸ್ಟೆಂಟ್ಸ್ ನ ಯೂಸ್ ಮಾಡ್ತೀನಿ. ಅವಾಗ ಸಿ 0 ಮಾಡ್ಕೋತೀನಿ, ಕೆ ನ ಡೈರೆಕ್ಟ್ ಆಗಿ 100 ತಗೋತೀನಿ, ಯಾಕೆಂದ್ರೆ ಅನಾಲಿಟಿಕಲ್ ಲೆನ್ಸ್ ಇದೆ. ಸೊ ಇವಾಗ ನಾನು ಫಾರ್ಮುಲಾ ಯೂಸ್ ಮಾಡ್ತೀನಿ, ಡಿ ಇಸ್ ಈಕ್ವಲ್ ಟು ಕೆ ಇಂಟು ಎಸ್ ಪ್ಲಸ್ ಸಿ ಮಾಡ್ತೀನಿ, ವೇರ್ ಕೆ ಇಸ್ 100, ವೇರ್ ಎಸ್ ಇಸ್ ಸ್ಟಾಫ್ ಇಂಟರ್ಸೆಪ್ಟ್. Try to remember this concept, otherwise you will be in big trouble if you forget these simple problems. 1.5 into 0. So what is the answer ಎಷ್ಟಾಯ್ತು? ಓಕೆ, ಸಾರಿ, ಇದು ಮಲ್ಟಿಪ್ಲೈ ಇಲ್ಲ, ಪ್ಲಸ್ ಇದೆ ಇಲ್ಲಿ. So this is 150 meter is the answer for this question. Let's move to the next question, guys. Calculate the additive and multiplying constant if the focal length of the objective glass is 250 mm, stadia intercept is 2 mm, instantaneous of the instrument axis for the center of the object is 190 mm. ಆಯ್ತಾ, ತುಂಬಾ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಇದೆ, ಬನ್ನಿ ಮಾಡೋಣ. ಯಾವ ತರ ಮಾಡೋದು ಇದನ್ನ ನೋಡಿ. ಫಸ್ಟ್ ಫೋಕಲ್ ಲೆಂತ್ ಆಫ್ ದಿ ಆಬ್ಜೆಕ್ಟಿವ್ ಅಂದ್ರೆ ಏನು? ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಅಂತ ಬರಿತೀನಿ ನಾನು. ಓಕೆ, ಸೊ ಅದನ್ನ ಎಫ್ ಅಂತ ಬರಿತೀನಿ, 250 mm ಅಂತ ಬರಿತೀನಿ ಕೊಟ್ಟಿರೋದನ್ನ. ಆಮೇಲೆ ಸ್ಟಡಿಯ ಇಂಟರ್ವಲ್ ಬರಿತೀನಿ ಐ, ಅದನ್ನ 2 mm ಅಂತ ಬರಿತೀನಿ. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಇನ್ಸ್ಟ್ರೂಮೆಂಟ್ ಆಕ್ಸಿಸ್ ಅಂಡ್ ಆಪ್ಟಿಕಲ್ ಸೆಂಟರ್ ಡಿ, ಇದು ಡಿ. ಸೊ ಅದು 190 mm ಬರಿತೀನಿ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ವಾಟ್ instrument axis for the center of the object, that is 190 mm. So K equals to F by I. F by I equals to 250 by 2. Okay, so ಎಷ್ಟಾಗುತ್ತೆ 125 mm ಆಗುತ್ತೆ. ಇಲ್ಲಿ ನೋಡಿ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋದಿದೆ, ಅಡಿಟಿವ್ ಮಲ್ಟಿಪ್ಲೈ. ನೋಡಿ ನಾವು ಇಲ್ಲಿ ಏನು ಮಾಡಿದ್ವಿ, ಇಲ್ಲೂ ಅಡಿಟಿವ್ ಮಲ್ಟಿಪ್ಲೈ ಡೈರೆಕ್ಟ್ ಆಗಿ ತಗೊಂಡು ಮಾಡಿದೀವಿ, K into S plus C, ಬಟ್ ಇಲ್ಲಿ ಅದೇ ಫೈಂಡ್ ಔಟ್ ಮಾಡೋದಿದೆ. ಸೊ K is the multiplying factor, F by I ಇದೆ ಇದು ಫಾರ್ಮುಲಾ. ಆಮೇಲೆ C ಏನಾಗುತ್ತೆ, F plus D. F is a focal length, D is the distance between from that point to the object ಇದೆ. ಆಯ್ತಾ, ಯಾವ್ದಿದೆ ಅದು? ಇನ್ಸ್ಟ್ರೂಮೆಂಟ್ ಆಕ್ಸಿಸ್ ಫ್ರಮ್ ದ ಸೆಂಟರ್ ಆಫ್ ದಿ ಆಬ್ಜೆಕ್ಟ್, F plus D. ಸೊ 250 plus 190 equals to 440 mm ಆಗುತ್ತೆ. ಡನ್. ಸೊ ಈಗ ಅಡಿಟಿವ್ ಕಾನ್ಸ್ಟೆಂಟ್ ಎಷ್ಟಾಯ್ತು? 440. K ಎಷ್ಟಾಯ್ತು? 125. ಸೊ ವಾಟ್ ಇಸ್ ದ ಆನ್ಸರ್? ಫಸ್ಟ್ ಯಾವ್ದು ಕೇಳಿದ್ದಾರೆ ಅವರು? ಅಡಿಟಿವ್ ಅಂತ ಕೇಳಿದ್ದಾರೆ. ಅಡಿಟಿವ್ ಎಷ್ಟಿದೆ? ಅದು ಬಂದ್ಬಿಟ್ಟು 440 ಇದೆ. ಸೊ 440 ರೈಟ್, 440 and 125. ನೆಕ್ಸ್ಟ್ ಕ್ವೆಶ್ಚನ್. If the sum of the northing of the traverse exceeds the sum of the southing by 1 meter, and sum of easting exceeds the sum of westing by 1 meter, the resultant closing error and its true bearing are. ನೋಡಿ, ಫಸ್ಟ್ ಕ್ಲೋಸಿಂಗ್ ಎರರ್ ಅಂದ್ರೆ ಏನು ಗೊತ್ತಾ? ಈಗ ಇದೊಂದು ಟ್ರಾವರ್ಸ್ ಈ ತರ ಹೋಗ್ತಾ ಇದೆ, ಆಯ್ತಾ. ಸೊ ಇವಾಗ ಇದು ಕ್ಲೋಸ್ ಮಾಡ್ತಾ ಇರ್ತೀರಲ್ಲ, ಅದು ಕ್ಲೋಸ್ ಆಗೋದಿಲ್ಲ, ಆಯ್ತಾ, ಡ್ಯೂ ಟು ಸಮ್ ಎರರ್. ಸೊ ಅದನ್ನ ನಾವು ಕ್ಲೋಸಿಂಗ್ ಎರರ್ ಅಂತ ಅಂತೀವಿ. ಸೊ ಕ್ಲೋಸಿಂಗ್ ಎರರ್ ಫಾರ್ಮುಲಾ ಇದೆ, E is equal to root of summation of L square plus summation of D square, right? So what is L, what is D? L is what? Algebraic sum of latitude or algebraic sum of departure, right? So ಇವೆರಡರದ್ದು ಮಾಡಿದ್ರೆ ನಮ್ಗೆ ಸಿಗುತ್ತೆ. ಡೈರೆಕ್ಷನ್ ಆಫ್ ದಿ ಕ್ಲೋಸಿಂಗ್ ಎರರ್ ಮಾಡೋದಿದ್ರೆ EX by EY, summation of departure divided by summation of latitude ಮಾಡೋದು.
This is regarding the closing error. Now coming to this question, so what they are asking, summation of length ಎಷ್ಟು ಕೊಟ್ಟರು, ಪ್ಲಸ್ 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಸಮೇಷನ್ ಆಫ್ ಡಿ ಈಕ್ವಲ್ಸ್ ಟು ವಾಟ್, ಅದೂ 1 ಕೊಟ್ಟಿದ್ದಾರೆ, ಪ್ಲಸ್ 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಡನ್. ಸೊ ಈಗ ನಾವೇನ್ ಮಾಡೋದು, ರಿಸಲ್ಟಂಟ್ ಕ್ಲೋಸಿಂಗ್ ಎರರ್, ರಿಸಲ್ಟಂಟ್ ಕ್ಲೋಸಿಂಗ್ ಎರರ್. ಸೊ ಏನಿದೆ ಇದು, ಸಮೇಷನ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ summation of d square, right? 1 square plus 1 square ಎಷ್ಟಾಯ್ತು ಇದು, √2 ಆಯ್ತಾ. ಟ್ರೂ ಬೇರಿಂಗ್ ಯಾವ ಥರ ಮಾಡೋದು, ಟ್ರೂ ಬೇರಿಂಗ್ ಈಕ್ವಲ್ಸ್ ಟು ಥೀಟಾ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸಮೇಷನ್ ಆಫ್ ಡೆಲ್ಟಾ, ಸಮೇಷನ್ ಆಫ್ ಡಿಪಾರ್ಚರ್ divided by summation of latitude. So tan inverse of 1 by 1 equals to 45 degree, right? So error lines in the first quadrant, hence the bearing of the error is north 45 degree east agutte, north 45 degree east. Okay, north 45 degree east is the answer for this question, guys, right? Next, the rise and fall method of leveling is, ರೈಸ್ ಆ್ಯಂಡ್ ಫಾಲ್ ಮೆಥಡ್ ಏನಿದೆ, ಲೆವೆಲಿಂಗ್ ಚಾಲು ಆಯ್ತು ನೋಡಿ ಆಯ್ತಾ, ಲೆವೆಲಿಂಗ್ ಸ್ಟಾರ್ಟ್ ಆಯ್ತು ಇಲ್ಲಿಂದ. ಸೊ ಲೆವೆಲಿಂಗ್ ಈಸ್ ಸ್ಟಾರ್ಟೆಡ್ ನಾವು ಆಯ್ತಾ. ನನಗಂತೂ ಏನೂ ಆಗ್ತಾ ಇಲ್ಲ, ಎಂಜಾಯ್ ಮಾಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಿದೆ, ಕ್ವಶನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ಸೊ ಅದಕ್ಕೆ ನೀವು ನೋಡಿ, ಬೋರ್ ಆದರೆ ಬೋರ್ ಆಗುತ್ತೆ, ನನಗಂತೂ ಬೋರ್ ಆಗ್ತಾ ಇಲ್ಲ, ನನಗೆ ಎಂಜಾಯ್ ಮಾಡ್ತಾ ಇದ್ದೀನಿ. ಏನಂದ್ರೆ ಪ್ರಾಸೆಸ್, ಲರ್ನಿಂಗ್ ಪ್ರಾಸೆಸ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ, ಅದಕ್ಕೆ ನೀವು ಮಾಡಿ ಆಯ್ತಾ. ದ ರೈಸ್ ಆ್ಯಂಡ್ ಫಾಲ್ ಮೆಥಡ್ ಆಫ್ ದ ಲೆವೆಲಿಂಗ್ ಈಸ್, ರೈಸ್ ಆ್ಯಂಡ್ ಫಾಲ್ ಮೆಥಡ್ ಏನಿದೆ, ರೈಸ್ ಆ್ಯಂಡ್ ಫಾಲ್ ಮೆಥಡ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಒಂದು ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಇದೆ, ಒಂದು ರೈಸ್ ಆ್ಯಂಡ್ ಫಾಲ್ ಮೆಥಡ್ ಇದೆ. ಓಕೆ, ಒಂದು ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಮೆಥಡ್, ಇನ್ನೊಂದು ರೈಸ್ ಆ್ಯಂಡ್ ಫಾಲ್ ಮೆಥಡ್, ಇವೆರಡಿದೆ, ರೈಟ್. ಸೊ ನಾವು ಇವು ಲೆವೆಲಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ರೈಸ್ ಆ್ಯಂಡ್ ಫಾಲ್ ಮೆಥಡ್ ಅಲ್ಲಿ ಒಂದು ಚೆಕ್ ಬರುತ್ತೆ, ರೈಟ್. ಸಮೇಷನ್ ಆಫ್ ಬ್ಯಾಕ್ ಸೈಡ್ ಮೈನಸ್ ಸಮೇಷನ್ ಆಫ್ ಫೋರ್ ಸೈಡ್ ಈಕ್ವಲ್ಸ್ ಟು summation of rise minus summation of fall. Okay, last RL minus first RL, right? First RL. ಈ ಚೆಕ್ 100% ನಿಮಗೆ ಗೊತ್ತಿರಬೇಕು, 1 ಮಾರ್ಕ್ ಕ್ವೆಶ್ಚನ್ ಬರುತ್ತೆ. ಓಕೆ, ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಮೆಥಡ್ ಏನಿದೆ, ಕಾಲ್ಮಿನೇಷನ್ ಮೆಥಡ್ ಅಂತಾನು ಅಂತೀವಿ, ರೈಟ್. ಸೊ ಲಾಂಜಿಟ್ಯೂಡ್ನಲ್ಲೂ ಕ್ರಾಸ್ ಸೆಕ್ಷನಲ್ ಲೆವೆಲಿಂಗ್ಗೆ ಇದನ್ನು ಯೂಸ್ ಮಾಡ್ತಾರೆ. ರೈಸ್ ಆ್ಯಂಡ್ ಫಾಲ್ ಮೆಥಡ್ ಯಾವುದಕ್ಕೆ ಮಾಡ್ತಾರೆ, 2 ಪಾಯಿಂಟ್ಸ್ ಯಾವಾಗ ಪ್ರಿಸಿಷನ್ ಯಾವಾಗ ಜಾಸ್ತಿ ಇರುತ್ತೆ, ಅಂದ್ರೆ ಅಕ್ಯುರಸಿ ಜಾಸ್ತಿ ಬೇಕಾಗಿರುತ್ತೆ, ರೈಟ್. ಬೆಂಚ್ ಮಾರ್ಕ್ ಎಸ್ಟಾಬ್ಲಿಷ್ ಮಾಡೋದಿದ್ರೆ ಈ ಮೆಥಡ್ ಯೂಸ್ ಮಾಡ್ತಾರೆ, ಈ ಮೆಥಡ್ ಯೂಸ್ ಮಾಡೋದಿಲ್ಲ. ಓಕೆ, ಸೊ ನಾವು ಕಮಿಂಗ್ ಟು ಕ್ವಶನ್, ಚೆಕ್ ಆನ್ ದ ರಿಡಕ್ಷನ್ ಆಫ್ ದ ಇಂಟರ್ಮೀಡಿಯೇಟ್ ಲೆವೆಲ್ಸು ಇದೆ, ಅದೇ ಇಲ್ಲಿ ಕ್ವಶನ್ ಕೇಳ್ತಾ ಇರೋದು. ಈಗ ನಾನು ಫಾರ್ಮುಲಾ ಬರ್ದಿದ್ದೀನಲ್ಲ, ಅದೇ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಎ ಲೈನ್ ನಾರ್ಮಲ್ ಟು ದ ಪ್ಲಂಬ್ ಲೈನ್ ಈಸ್ ನೋನ್ ಆಸ್, ಪ್ಲಂಬ್ ಲೈನ್ಗೆ, ರೈಟ್. ಎ ಲೈನ್ ನಾರ್ಮಲ್ ಟು ದ ಪ್ಲಂಬ್ ಲೈನ್, ಅದಕ್ಕೆ ಏನಂತೀವಿ, ಅದನ್ನು ನಾವು ಲೆವೆಲ್ ಲೈನ್ ಅಂತ ಅಂತೀವಿ, ರೈಟ್. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ಇದು ಒಂದು ಸರ್ಕಲ್ ಇದೆ, ರೈಟ್. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ನಾನು ಇನ್ಸ್ಟ್ರೂಮೆಂಟ್ ಹಾಕ್ತೀನಿ ಇದ್ರ ಮೇಲೆ, ರೈಟ್. ನಾನು ರೀಡಿಂಗ್ ತೋತೀನಿ, ರೈಟ್. ಸೊ ಬಟ್ ರೀಡಿಂಗು ಇದು ಸ್ಟ್ರೈಟ್ ಆಗಿ ಈ ಥರ ಇದೆ, ಬಟ್ ಕರ್ವೇಚರ್ ಯಾವ ಥರ ಇದೆ, ಅರ್ಥದ್ದು ಈ ಥರ ಹೋಗುತ್ತೆ, ಆಯಿತಾ. ಸೊ ಈ ಡಿಫ್ರೆನ್ಸ್ ಏನಿದೆ, ಇದು ಎಚ್, ರೈಟ್. ಸೊ ಇದನ್ನ ನಾವು ಏನಂತೀವಿ, ಇದು ಲೆವೆಲ್ ಲೈನ್, ಲೆವೆಲ್ ಲೈನ್. ಓಕೆ, ಸೊ ದಿ ಡಾಟೆಡ್ ಲೈನ್ ಇದೆ, ಲೆವೆಲ್ ಲೈನ್ ಇದೆ. ಸೊ ಇದು ಮೀನ್ ಸಿ ಲೆವೆಲ್ ಇದೆ, ರೈಟ್. ಸೊ ಕರೆಕ್ಷನ್ ಫಾರ್ ದ ಎಫೆಕ್ಟ್ ಆಫ್ ದ ಕರ್ವೇಚರ್, ಇದು ಸ್ಟ್ರೈಟ್ ಅಂತ ತಿಳ್ಕೊತಾ ಇದ್ದೀನಿ, ಬಟ್ ಇಲ್ಲಿ ಇದು ಈ ತರ ಬಂದಿದೆ, ಇಲ್ಲಿ ಏನ್ ಮಾಡ್ತೀನಿ ನೋಡಿ, ಇದು ಕರೆಕ್ಷನ್ ಇದೆ ಇದರಿಂದ. ಸೊ ಕರೆಕ್ಷನ್ ಯಾವುದಕ್ಕೆ, ಇದು ಕರ್ವೇಚರ್ ತಾನೇ ಕರೆಕ್ಷನ್ ಮಾಡೋದು, ಸೊ ಅದನ್ನ ಮಾಡ್ಬೇಕು ಇಲ್ಲಿ. ಸೊ ಇದು ಲೆವೆಲ್ ಲೈನ್ ಆಗುತ್ತೆ. ಆಮೇಲೆ ಹಾರಿಜಾಂಟಲ್ ಲೈನ್ ಅಂದ್ರೆ ಟ್ಯಾಂಜೆನ್ಷಿಯಲ್ ಟು ದ ಲೆವೆಲ್ ಲೈನ್ ಲೈನಿಂಗ್ ದ ಹಾರಿಜಾಂಟಲ್ ಪ್ಲೇನ್, ಲೆವೆಲ್ ಲೈನ್ ಬಗ್ಗೆ ಹೇಳಿದೆ. ವರ್ಟಿಕಲ್ ಲೈನು ನಾರ್ಮಲ್ ಟು ದ ಹಾರಿಜಾಂಟಲ್ ಲೈನ್, ಇದು ನಾರ್ಮಲ್ ಇರುತ್ತೆ ಹಾರಿಜಾಂಟಲ್ ಲೈನ್. ಡೇಟಮ್ ಲೈನ್ ಅಂದ್ರೆ ಎಲಿವೇಶನ್ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಡನ್. ನೆಕ್ಸ್ಟ್ ಕ್ವಶನ್, ದ ಕರೆಕ್ಷನ್ ಇನ್ ಎಲಿವೇಶನ್ ಡ್ಯೂ ಟು ದ ಕರ್ವೇಚರ್ ಅಂಡ್ ರಿಫ್ರಾಕ್ಷನ್ ಈಸ್ ಪ್ರೊಪೋರ್ಷನಲ್ ಟು, ಯಾವ ರೀತಿ ಪ್ರೊಪೋರ್ಷನಲ್ ಆಗಿರುತ್ತೆ ಅಂತ ಕೇಳ್ತಾ ಇರೋದು.
ಸೊ ಇದಕ್ಕೆ ಪ್ರಪೋರ್ಷನಲ್ ಆಗಿರೋದು ಡಿ ಸ್ಕ್ವೇರ್ ಬೈ ಆರ್, ರೈಟ್. ಸೊ ಇಟ್ ಈಸ್ ಡಿ ಸ್ಕ್ವೇರ್ ಬೈ ಆರ್ ಆಗಿ ಇದು ಇರುತ್ತೆ. ಸೊ ಕರೆಕ್ಷನ್ ಫಾರ್ ಕರ್ವೇಚರ್ ಯಾವತ್ತೂ ಏನು ಫಾರ್ಮುಲಾ ಇದೆ, ಮೈನಸ್ ಆಫ್ 0.0785 ಡಿ ಸ್ಕ್ವೇರ್, ರೈಟ್. ಸೊ ಸಿ ಸಿ ಈಸ್ ಇನ್ ಮೀಟರ್ ಅಂಡ್ ಡಿ ಈಸ್ ಇನ್ ಕಿಲೋಮೀಟರ್ ಕರ್ವೇಚರ್ಗೆ, ರೈಟ್, ಕರ್ವೇಚರ್. ಸೊ ಅದೇ ನೆಕ್ಸ್ಟು ಕರೆಕ್ಷನ್ ಡ್ಯೂ ಟು ಕರ್ವೇಚರ್ ಇಸ್ ನೆಗೆಟಿವ್ ಇರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ಕರೆಕ್ಷನ್ ಡ್ಯೂ ಟು ರಿಫ್ರಾಕ್ಷನ್ ಏನಿರುತ್ತೆ, ರಿಫ್ರಾಕ್ಷನ್. ಸೊ ಅದೇನಿರುತ್ತೆ ಅಂದ್ರೆ 1/7 ಆಫ್ ಸಿ ಆರ್. ಸಿ ಆರ್ ಅಂತಂದ್ರೆ, ರೈಟ್, ಸೊ 1/7 ಆಫ್ ಸಿ ಆರ್ ಅಂಡ್ ಪಾಸಿಟಿವ್ ಮ್ಯಾಗ್ನಿಟ್ಯೂಡ್, ಪಾಸಿಟಿವ್ ಇರುತ್ತೆ ಇದು ರಿಫ್ರಾಕ್ಷನ್. ಓಕೆ, ಸೊ ಸಿ ಆರ್ ಈಕ್ವಲ್ಸ್ ಟು ಪ್ಲಸ್ 0.0112 ಡಿ ಸ್ಕ್ವೇರ್. ಸೊ ಡಿ ಈಸ್ ಇನ್ ಕಿಲೋಮೀಟರ್, ಗೊತ್ತಾಯ್ತಾ. ಸೊ ಇವೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಎ ಲೆವೆಲ್ ಲೈನ್ ಈಸ್, ಲೆವೆಲ್ ಲೈನ್ ಏನಿದೆ, ಲೆವೆಲ್ ಲೈನ್ ಇಸ್ ಅ ಲೈನ್ ಪ್ಯಾರಲಲ್ ಟು ದ ಮೀನ್ ಸ್ಪೆರಿಕಲ್ ಸರ್ಫೇಸ್ ಆಫ್ ದಿ ಅರ್ತ್. ಜಸ್ಟ್ ಇವಾಗ ಡ್ರಾ ಮಾಡಿ ತೋರಿಸಿದೆ, ರೈಟ್. ಸೊ ಮೀನ್ ಸ್ಪೆರಿಕಲ್ ಸರ್ಫೇಸ್ ಆಫ್ ದಿ ಅರ್ತ್ಗೆ ಇದು ಪ್ಯಾರಲಲ್ ಆಗಿ ಇರುತ್ತೆ ಇದು, ರೈಟ್. ಈ ತರ ಇದು ಯಾವ ತರ ಹೋಗ್ತಾ ಇದೆಯಲ್ಲ ಅದೇ ತರ ಇರುತ್ತೆ ಇದು. ಡನ್. ದ ಸೆನ್ಸಿಟಿವ್ನೆಸ್ ಆಫ್ ದ ಲೆವೆಲ್ ಟ್ಯೂಬ್ ಡಿಕ್ರೀಸಸ್ ಇಫ್, ಸೆನ್ಸಿಟಿವ್ನೆಸ್ ಯಾವುದರಿಂದ ಡಿಕ್ರೀಸ್ ಆಗುತ್ತೆ ಅಂತ ಕೇಳ್ತಾ ಇರೋದು, ಸೆನ್ಸಿಟಿವ್ನೆಸ್. ಓಕೆ, ಹೇಳ್ಬೋದಾ, ಸೆನ್ಸಿಟಿವ್ನೆಸ್ ಆಫ್ ದ ಟ್ಯೂಬ್ ಡಿಕ್ರೀಸಸ್ ಇಫ್ ಬೋತ್ ವೆಸ್ಕಾಸಿಟಿ ಅಂಡ್ ಸರ್ಫೇಸ್ ಟೆನ್ಷನ್ ಆರ್ ಇನ್ಕ್ರೀಸ್. ವೆಸ್ಕಾಸಿಟಿ ಮತ್ತೆ ಸರ್ಫೇಸ್ ಟೆನ್ಷನ್ ಎರಡು ಏನಂತಂದ್ರೆ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಏನಾಗುತ್ತೆ, ಲೆವೆಲ್ ಟ್ಯೂಬು ಸೆನ್ಸಿಟಿವ್ನೆಸ್ಸು ಡಿಕ್ರೀಸ್ ಆಗುತ್ತೆ. ಅಂದ್ರೆ ನೀವು ಯೂಸ್ ಮಾಡ್ತಿರಲ್ಲ ಇನ್ಸ್ಟ್ರೂಮೆಂಟು, ಅದರಲ್ಲಿ ಏನಿರುತ್ತೆ ನೋಡಿ ಬಬಲ್, ರೈಟ್. ಸೊ ಅದರದ್ದು ಕೇಳ್ತಾ ಇರೋದು ಸೆನ್ಸಿಟಿವ್ನೆಸ್ಸು ಯಾವಾಗ ಡಿಕ್ರೀಸ್ ಆಗುತ್ತೆ ಅಂತ ಕೇಳ್ತಾ ಇರೋದು, ವೆಸ್ಕಾಸಿಟಿ ಮತ್ತೆ ಸರ್ಫೇಸ್ ಟೆನ್ಷನ್ ಇನ್ಕ್ರೀಸ್ ಆದರೆ. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಡಿ. ನೆಕ್ಸ್ಟ್, in a leveling between 2 points A and B on the opposite side of a pond, the level is first set up near a point A, right, and the staff reading on A and B are 2.5 meter and 2 meter. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಓಕೆ, ಈಗ ನೋಡಿ, ಫಸ್ಟು ಇಲ್ಲಿ ಈ ಥರ ಇದೆ, ರೈಟ್. ಈಗ ಇನ್ಸ್ಟ್ರೂಮೆಂಟ್ ಇಲ್ಲಿದೆ, ಫಸ್ಟು ಇಲ್ಲಿ ಇನ್ಸ್ಟ್ರೂಮೆಂಟ್ ಇಟ್ಟಿದ್ದೇನೆ ನಾನು, ರೈಟ್. ಆಮೇಲೆ ರೀಡಿಂಗ್ ತೊಗೊಂಡಿದ್ದೀನಿ ಇಲ್ಲಿ, ರೈಟ್. ಸೊ ಇಲ್ಲಿ ಇನ್ಸ್ಟ್ರೂಮೆಂಟ್ ಇಟ್ಟು ರೀಡಿಂಗ್ ತಗೊಂಡಾಗ ಏನಾಯ್ತು, ಈ ಕಡೆ ಈ ಥರ ಬಂತು ರೀಡಿಂಗು. ಸೊ ರೀಡಿಂಗು ಏನು ಬಂತು, ಫಸ್ಟು ಇಲ್ಲಿ ಎ ಪಾಯಿಂಟ್ ಇದೆ, ಇದು ಬಿ ಪಾಯಿಂಟ್, ಇದು ಸ್ಟಾಪ್ ಪಾಯಿಂಟು. ಓಕೆ, ಸೊ ಇದು ಏನಾಗುತ್ತೆ, ಇದು ಇಲ್ಲಿಂದ ಇದು ಈ ಥರ ಬರುತ್ತೆ ನಮ್ಮದು ಲೈನ್ ಆಫ್ ಸೈಟ್, ರೈಟ್. ಸೊ ಇಲ್ಲಿ ರಿವರ್ ಇದೆ ಅಂತ ತಿಳ್ಕೊಳ್ಳೋದಲ್ಲ, ಕೊಟ್ಟಿದ್ದಾರೆ. ಸಾರಿ ನಾನು ಇಲ್ಲಿ ಬರಿಬೇಕು, ಇಲ್ಲಿ ಬರೆದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲಿ ಇನ್ನೊಂದ್ಸಲ ಡ್ರಾ ಮಾಡಬೇಕಾಗುತ್ತೆ ಇವಾಗ. ಓಕೆ, ಸೊ ನಾನು ಇನ್ಸ್ಟ್ರೂಮೆಂಟ್ನ ಇಲ್ಲಿ ಫಿಕ್ಸ್ ಮಾಡಿದೆ. ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ವಾಟ್ ಐ ಹ್ಯಾವ್ ಡನ್. ಸೊ ಇಲ್ಲಿ ನಂದು ಏನಂತಂದರೆ ಸ್ಟಾಫ್ ಇದೆ. ಸೊ ನಂದು ಆಕ್ಸಿಸು ಈ ಥರ ಹೋಗುತ್ತೆ ಕೆಳಗಡೆ. ಸೊ ಅದ್ರ ಕೆಳಗಡೆ ಏನಿರುತ್ತೆ, ಲೆವೆಲ್ ಲೈನ್ ಇರುತ್ತೆ. ಸೊ ಇಲ್ಲಿ ರಿವರ್ ಇದೆ. ಸೊ ಇದು ಎ ಪಾಯಿಂಟ್ ಆಗುತ್ತೆ, ಇದು ಬಿ ಪಾಯಿಂಟ್ ಆಗುತ್ತೆ. ಸೊ ಅದಾದಮೇಲೆ ಮತ್ತೇನಾಯಿತು, ಇನ್ನೊಂದು ಸಲ ಈ ಥರ ಆಗುತ್ತೆ. ಓಕೆ, ಸೊ ಈ ಥರ. ಸೊ ಇಲ್ಲಿ ಏನಾಗುತ್ತೆ, ಇವಾಗ ಇಲ್ಲಿ ಸ್ಟಾಫ್ ಆಗುತ್ತೆ, ಇಲ್ಲಿ ಸ್ಟಾಫ್ ರೀಡಿಂಗ್ ಬರುತ್ತೆ. ಅದಾದಮೇಲೆ ಇನ್ಸ್ಟ್ರೂಮೆಂಟ್ನ ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ, ಇನ್ಸ್ಟ್ರೂಮೆಂಟ್ನ ಈ ಕಡೆ ಮಾಡ್ತೀನಿ. ಸೊ ಅವಾಗ ಅದು ಬಿ ಪಾಯಿಂಟ್ ಆಗುತ್ತೆ. ಓಕೆ, ಈ ಥರ. ಸೊ ಇದು ಈ ಥರ ಆಗುತ್ತೆ ಲೈನ್ ಆಫ್ ಸೈಟು. ಓಕೆ, ಸೊ ಇದು ಅಂತೂ ಮೇನ್ ಕಂಡೀಷನ್ ಈ ಥರ ಬರುತ್ತೆ. ಇವಾಗ ನಾವು ಈ ಕಮಿಂಗ್ ಟು ದ ಕ್ವಶನ್, ಇವು ರೀಡಿಂಗ್ ತೊಗೊಂಡಿದ್ದಾರೆ 2.52. ದೆನ್ ದ ಲೆವೆಲ್ ಇಸ್ ಮೂವ್ಡ್ ಆ್ಯಂಡ್ ಸೆಟ್ ನಿಯರ್ ಟು ದ ಪಾಯಿಂಟ್ ಬಿ. ಸ್ಟಾಪ್ ರೀಡಿಂಗ್ ಆನ್ ದ ಪಾಯಿಂಟ್ ಎ ಆ್ಯಂಡ್ ಬಿ ಆರ್ 1.2 ಮೀಟರ್ 1.7. ನೋಡಿ, ಇಲ್ಲಿ ನಿಂತ್ಕೊಂಡ್ಬಿಟ್ಟು ಇಲ್ಲಿ ರೀಡಿಂಗ್ ತೊಗೊಂಡಿದ್ದಾರೆ, ರೈಟ್. ಸೊ ಇದನ್ನು ನಾವು ಏನಂತೀವಿ, ಇದನ್ನು ಎಚ್ ಎ ಅಂತ ಅಂತೀವಿ. ಓಕೆ, ಸೊ ಇದನ್ನು ನಾನು ಎಚ್ ಎ ಅಂತೀವಿ. ಸೊ ಅದಾದಮೇಲೆ ಈ ಕಡೆನೂ ತೊಗೊಂಡಿದ್ದಾರೆ. ಸೊ ಎರಡೂ ಸೈಡು ರೀಡಿಂಗ್ ತೊಗೊಂಡಿದ್ದಾರೆ. ಓಕೆ, ಸೊ ಈಗ ರೈಟ್. ಸೊ ನಾನು ಯಾಕೋ ಹಿಂದೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಓಕೆ,
ಓಕೆ, ಸೊ ಈ ತರ ಇದೆ. ಈಗ ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡೋದು? ಕ್ಯಾಲ್ಕುಲೇಟ್ ದ ಡಿಫರೆನ್ಸ್ ಆಫ್ ಹೈಟ್ ಬಿಟ್ವೀನ್ ದ 2 ಪಾಯಿಂಟ್ ಎ ಅಂಡ್ ಬಿ ಅಂತ ಇದೆ. ರೈಟ್, ಎರಡರದ್ದು ಡಿಫರೆನ್ಸ್ ನಮಗೆ ಬರೆಯೋಕೆ ಏನಂತಾರೆ ಬರಿ ಅಂತ ಹೇಳ್ತಾರೆ, ಕ್ಯಾಲ್ಕುಲೇಟ್ ಮಾಡೋಕೆ. ಈಗ ನಾನಿಲ್ಲಿ ಬರೀತೀನಿ, ಸ್ಟಾಫ್ ರೀಡಿಂಗು ಎ ಫ್ರಮ್ ಎಚ್ ಎ, ಫ್ರಮ್ ಎ ಆಯ್ತಾ, ರೀಡಿಂಗ್ ಆಫ್ ಎ ಫ್ರಮ್ ಎ ಆಯ್ತಾ. ಸೊ ಇದೇನಾಗುತ್ತೆ, ರೀಡಿಂಗ್ ಆಫ್ ಎ ಫ್ರಮ್ ಎ ಅಂತಂದ್ರೆ ಇಲ್ಲಿಂದ ರೀಡಿಂಗ್ ತೊಗೊಳ್ಳೋದು. ಸೊ ಅದು ಎಚ್ ಎ 2.5 ಮೀಟರ್ ಇದೆ. ಆಮೇಲೆ ಸ್ಟಾಫ್ ರೀಡಿಂಗ್ ಬಿ ಫ್ರಮ್ ಎ, ಅರ್ಥ ಆಗ್ತಿದೆಯಾ? ಬಿ ಫ್ರಮ್ ಎ, ಸೊ ಅದು ಎಷ್ಟಿದೆ? ಎಚ್ ಬಿ ಈಕ್ವಲ್ಸ್ ಟು 2 ಮೀಟರ್ ಇದೆ. ಇದು ಕೊಟ್ಟಿರೋದು ನಾನು ಬರ್ಕೋತಾ ಇರೋದು. ಸ್ಟಾಫ್ ರೀಡಿಂಗ್ ಆಫ್ ಎ ಫ್ರಮ್ ಬಿ ಆಯ್ತಾ, ಅದೇನಾಗುತ್ತೆ? ಎಚ್ ಎ ಡ್ಯಾಶ್ ಆಗುತ್ತೆ. ಸೊ ಅದು 1.2 ಮೀಟರ್ ಕೊಟ್ಟಿದ್ದಾರೆ. ಸ್ಟಾಫ್ ರೀಡಿಂಗ್ ಫ್ರಮ್ ಬಿ ಫ್ರಮ್ ಎ, ಗೊತ್ತಾಯ್ತಾ? ಬಿ ಫ್ರಮ್ ಎ, ಸಾರಿ ಬಿ ಫ್ರಮ್ ಬಿ ಆಗುತ್ತೆ ಇದು. ಸೊ ಇದು ಎಚ್ ಬಿ ಆಗುತ್ತೆ, ಎಚ್ ಬಿ ಡ್ಯಾಶ್. ಸೊ ಇದು 1.7 ಮೀಟರ್ ಇದೆ. ಡನ್. ಸೊ ಈಗ ಇನ್ಸ್ಟ್ರೂಮೆಂಟ್ ಅಟ್ ಎ ಅಪರೆಂಟ್ ಡಿಫರೆನ್ಸ್ ಏನಾಗುತ್ತೆ? ಇನ್ಸ್ಟ್ರೂಮೆಂಟ್ ಅಟ್ ಎ ಅಪರೆಂಟ್ ಡಿಫರೆನ್ಸ್ ಏನಾಗುತ್ತೆ? ಇದು ಇ ಈಕ್ವಲ್ಸ್ ಟು ಎಚ್ ಬಿ ಮೈನಸ್ ಆಫ್ ಎಚ್ ಎ ಈಕ್ವಲ್ಸ್ ಟು 2 minus 2.5 ಮೀಟರ್. ಓಕೆ, ಸೊ ಇದು ಮೈನಸ್ 0.5 ಮೀಟರ್ ಆಗುತ್ತೆ. ಅದೇ ಇನ್ಸ್ಟ್ರೂಮೆಂಟ್ ಎಟ್ ಬಿ ಅಪರೆಂಟ್ ಡಿಫರೆನ್ಸ್ ಎಷ್ಟಾಗಿದೆ ಅಂತಂದ್ರೆ ಇ ಈಕ್ವಲ್ಸ್ ಟು ಎಚ್ ಬಿ ಡ್ಯಾಶ್ ಮೈನಸ್ ಎಚ್ ಎ ಡ್ಯಾಶ್. ಸೊ 1.7 ಮೈನಸ್ 1.2, ಸೊ ಎಷ್ಟಾಯ್ತು? 0.5 ಮೀಟರ್. ಸೊ ಟ್ರೂ ಡಿಫರೆನ್ಸ್ ಎಷ್ಟಾಗುತ್ತೆ? ಟ್ರೂ ಡಿಫರೆನ್ಸ್ ಸೊ ಇದು 0.5 ಪ್ಲಸ್ 0.5 by 2, ಸೊ ದ್ಯಾಟ್ ಈಸ್ ಅ 0 ಆಯ್ತು. ಇದು ಗೊತ್ತಾಯ್ತಾ? ಸೊ ಇದು ವ್ಯಾಲ್ಯೂಸು ಇಲ್ಲಿಂದ ಯಾವ ಥರ ತೊಗೊಂಡಿದ್ದೀವೋ ಅದನ್ನು ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಿಂತ್ಕೊಂಡಾಗ ಇಲ್ಲೊಂದು ರೀಡಿಂಗ್ ತೊಗೋತೀವಿ, ಇಲ್ಲೊಂದು ರೀಡಿಂಗ್ ತೊಗೋತೀವಿ, ಗೊತ್ತಾಯ್ತಾ? ಆಮೇಲೆ ಇಲ್ಲಿದ್ದಾಗ ಇಲ್ಲೊಂದು ರೀಡಿಂಗ್ ತೊಗೋತೀನಿ, ಇಲ್ಲೊಂದು ರೀಡಿಂಗ್ ತೊಗೋತೀನಿ. ಸೊ ಅದೇ ಇಲ್ಲಿ ಬರ್ಕೊಂಡ್ಬಿಟ್ಟು ನಾನು ಮಾಡಿದೆ. ಓಕೆ, ಸೊ 0 is the answer for this question. Calculate the combined correction for curvature and refraction for a distance of 2 km. Right, so distance of 2 km ಗೆ ಕ್ಯಾಲ್ಕುಲೇಟ್ ಮಾಡೋದಿದೆ. ಬನ್ನಿ ಮಾಡೋಣ. ಇದನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್. ರೈಟ್, ಬೋರ್ ಆಗ್ತಾ ಇದ್ರೆ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ, ನೀರು ಕುಡ್ಕೊಂಡ್ಬಿಟ್ಟು ಆಮೇಲೆ ಹೋಗಿ ಹೊರಗಡೆ ಓಡಾಡ್ಕೊಂಡು ಬಂದ್ಬಿಟ್ಟು ಟೀ ಕುಡ್ಕೊಂಡ್ಬಿಟ್ಟು ಬನ್ನಿ, ಆಮೇಲೆ ಸ್ಟಾರ್ಟ್ ಮಾಡಿ. ಬಟ್ ನಾನು ಆ ಥರ ಮಾಡೋಕೆ ಬರೋದಿಲ್ಲ, ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಏನಿದೆ ಸಿಂಪಲ್ ಆಗಿದೆ ನೋಡಿ. ಈ ಥರ ನಾನು ಇನ್ಸ್ಟ್ರೂಮೆಂಟ್ನ ಇಲ್ಲಿ ಸೆಟ್ ಮಾಡ್ತೀನಿ. ಡನ್. ಸೊ ಈ ಥರ ರೀಡಿಂಗ್ಸ್ನ ತೊಗೊಳ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ. ಓಕೆ, ಈಗ ಎಷ್ಟಿದೆ? ಇದು 1.55 ಕೊಟ್ಟಿದ್ದಾರೆ, ಆಮೇಲೆ ಇದು 1.95 ಇದೆ ಆಸ್ ಪರ್ ದ ಕ್ವಶನ್. ರೈಟ್, ಈಗ ಇವೆರಡರದ್ದು ಡಿಫ್ರೆನ್ಸು, ಇವೆರಡರದ್ದು ಡಿಸ್ಟೆನ್ಸು ಕೊಟ್ಟಿದ್ದಾರೆ. 500 ಮೀಟರು, ಆಮೇಲೆ ಇದು 800 ಮೀಟರು. ಓಕೆ, 500 ಮೀಟರು, ಇದು 800 ಮೀಟರು. ಕರೆಕ್ಟ್ ಆಗಿದೆಯಾ? ಓಹೋ, ಐ ಆಮ್ ಸಾರಿ, ಲಿಟ್ರಲಿ ಸಾರಿ. ನಾನು ಏನಂತಂದರೆ ಬೇರೆ ಕ್ವಶನ್ನ ಹೇಳ್ಬಿಟ್ಟಿದೆ ನಿಮಗೆ. ನಾನು ಕ್ವಶನ್ ನೋಡಿಲ್ಲ, ನೆಕ್ಸ್ಟ್ ಕ್ವಶನ್ ಹೇಳ್ಬಿಡ್ತೇನೆ. ಒಂದೇ ಒಂದು ನಿಮಿಷ. ರೈಟ್, ನಾನು ನೋಡಿದ ಈ ಕ್ವಶನ್ ಇದೆ ಅಂತ ತಿಳ್ಕೊಂಡೆ ನೋಡಿದೆ. ಓಕೆ, ನೋಡಿ, ನಾನು ಫಾಸ್ಟಲ್ಲಿ ಒಂದ್ಸಲ ಹಿಂದೆ ಮುಂದೆ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಥರ ಆಗುತ್ತೆ. ಕ್ಯಾಲ್ಕುಲೇಟ್ ದ ಕಂಬೈನ್ಡ್ ಕರೆಕ್ಷನ್. ಸೇಮ್ ಫಾರ್ಮುಲಾ ಏನಿದೆ ಕಂಬೈನ್ಡ್ ಕರೆಕ್ಷನ್ದು? ಕಂಬೈನ್ಡ್, ಈಗ ಬರ್ತೀನಿ, ಕಂಬೈನ್ಡ್ ಕರೆಕ್ಷನ್ ಆಯ್ತಾ. ಸಿ ಈಕ್ವಲ್ಸ್ ಟು ಮೈನಸ್ 0.0673 ಇಂಟು 2 ಸ್ಕ್ವೇರ್, ಸೊ ಮೈನಸ್ 0.2692 ಮೀಟರ್. 269 is the answer for this question. I am extremely sorry. ಸೊ ಅದು ಕರೆಕ್ಟ್ ಆಗಿದೆ. ಇವಾಗ ಈ ಕ್ವಶನ್ ಈಗ ನೋಡೋಣ. ಸೊ ಇದು ರೆಸಿಪ್ರೋಕಲ್ ಲೆವೆಲಿಂಗ್ ಮೇಲೆ ಕ್ವಶನ್ ಇದೆ. ಸೊ ಎ ಲೆವೆಲ್ ಈಸ್ ಸೆಟ್ ಆನ್ ಎ ಸ್ಟೇಷನ್ ಎಟ್ ಎ ಡಿಸ್ಟೆನ್ಸ್ ಆಫ್ 500 ಮೀಟರ್
from a point A and 800 meter from a point B. Staff reading on the staff taken is at point A and B are 1.55 and 1.95. Calculate the two difference in the elevation of a point A and point B. ಆಯ್ತಾ? ಸೊ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಕ್ಯಾಲ್ಕುಲೇಟ್ ಮಾಡೋದಿದೆ, ಫಾಸ್ಟ್ ಆಗಿ ಮಾಡೋಣ ಬನ್ನಿ. ಸೊ ಇದೇನಿದೆ, ಇವಾಗ ಜಸ್ಟ್ ಡ್ರಾ ಮಾಡಿದೆ, ಇನ್ನೊಂದ್ಸಲ ಮತ್ತೆ ಮಾಡ್ತೀನಿ. ಸೊ ಇದು ಡಿಸ್ಟೆನ್ಸ್ ಇದೆ, ಇದನ್ನ ನಾವು ಎರಡರದ್ದು ರೀಡಿಂಗ್ ತಗೋಬೇಕು. ಇದ್ರದ್ದು ಡಿಸ್ಟೆನ್ಸ್ ಎಷ್ಟಿದೆ ನೋಡೋಣ. ಇದು ಡಿಸ್ಟೆನ್ಸ್ ಎಷ್ಟಿದೆ, 500 ಮೀಟರ್. ಸೊ ಇದ್ರದ್ದು ಎಷ್ಟು ಡಿಸ್ಟೆನ್ಸು, 800 ಮೀಟರ್. ಓಕೆ, ಸೊ ಇದು 1.95 ಮೀಟರು, ಇದು 1.55 ಮೀಟರ್. ಡನ್. ಕಂಬೈನ್ಡ್ ಕರೆಕ್ಷನ್ ಅಟ್ ಎ. ಆಯ್ತಾ, ಈಗ ನಾವು ಟ್ರೂ ಡಿಫರೆನ್ಸ್ ಮಾಡೋಕ್ಕೆ ಕಂಬೈನ್ಡ್ ಕರೆಕ್ಷನ್ ಅಟ್ ಎ ಮಾಡ್ತೀನಿ ಫಸ್ಟು. ಸೊ ಮೈನಸ್ ಆಫ್ 0.0673 ಇಂಟು ಡಿ ಸ್ಕ್ವೇರ್. ರೈಟ್, ಸೊ ಮಾಡಿದಾಗ 0.5 ಮಾಡ್ತೀನಿ. 0.0673 0.5 ಸ್ಕ್ವೇರ್. ಆಯ್ತಾ, ಸೊ ಇದು ಎಷ್ಟಾಯ್ತು, ಇದು ಮೈನಸ್ ಆಫ್ 0.0168 ಮೀಟರ್. ಆಮೇಲೆ ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಇಟ್ ಎ, ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಅಟ್ ಎ. ಸೊ ಇದೇನಾಗುತ್ತೆ, ಸ್ಟಾಫ್ ರೀಡಿಂಗ್ ಅಟ್ ಎ ಪ್ಲಸ್ ಕರೆಕ್ಷನ್ ಅಟ್ ಎ. ಕರೆಕ್ಷನ್ ಅಟ್ ಎ ನೋಡಿ, ಇದೇ ಥರ ಈಗ ಎಲ್ಲದಕ್ಕೆ ಮಾಡಬೇಕಾಗುತ್ತೆ. ಸೊ 1.55 minus of 0.0168. So 1.5332 meter ಆಯ್ತು. ಸೊ ಈಗ ಇದೆ ಕಂಬೈನ್ಡ್ ಕರೆಕ್ಷನ್ ಅಟ್ ಬಿ ಮಾಡಬೇಕು. ಕಂಬೈನ್ಡ್ ಕರೆಕ್ಷನ್ ಅಟ್ ಬಿ ಮಾಡಬೇಕು. ಸೊ ಇದನ್ನ ಯಾವ ಥರ ಮಾಡೋದು, ಸ್ಟಾಫ್ ರೀಡಿಂಗ್ ಅಟ್ ಬಿ ಆಯ್ತಾ ಪ್ಲಸ್ ಕರೆಕ್ಷನ್ ಅಟ್ ಬಿ. ಸ್ಟಾಫ್ ರೀಡಿಂಗ್ ಅಟ್ ಬಿ ಅಂಡ್ ಕರೆಕ್ಷನ್ ಅಟ್ ಬಿ. ಸೊ ಕರೆಕ್ಷನ್ ಅಟ್ ಬಿ ಏನಿತ್ತು, ಕರೆಕ್ಷನ್ ಅಟ್ ಬಿ ಕ್ಯಾಲ್ಕುಲೇಟ್ ಮಾಡಿ. ಕರೆಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ಬಂದ್ಬಿಟ್ಟಿದೆ, ಕರೆಕ್ಷನ್ ಅಟ್ ಬಿ. ಸೊ ಕರೆಕ್ಷನ್ ಅಟ್ ಬಿ ಏನು ಮಾಡೋದು, ಸಿಂಪಲ್ 0.0673 ಇಂಟು 0.8 ಸ್ಕ್ವೇರ್. ಸೊ ಅದು ಮೈನಸ್ 0.043 ಬರುತ್ತೆ ಆನ್ಸರ್. ಸೊ ಈಗ ಸ್ಟಾಫ್ ರೀಡಿಂಗ್ನ ಕ್ಯಾಲ್ಕುಲೇಟ್ ಮಾಡೋಣ ಇದ್ರದ್ದು. ಸೊ ಇದು ಯಾವ ಥರ ಮಾಡೋದು, ಸ್ಟಾಫ್ ರೀಡಿಂಗ್ ಅಟ್ ಬಿ ಪ್ಲಸ್ ಕರೆಕ್ಷನ್ ಅಟ್ ಬಿ ಆಯ್ತಾ. ಸೊ ಅದೇನಿದೆ 1.95 ಮೈನಸ್ 0.043 ರೈಟ್. ಸೊ 1.907 ಆಯ್ತು. ಈಗ ಟ್ರೂ ಡಿಫರೆನ್ಸ್ ಎಷ್ಟಾಗುತ್ತೆ, ಟ್ರೂ ಡಿಫರೆನ್ಸ್ ಇನ್ ಎಲಿವೇಶನ್. True difference in elevation is equal to 1.907 1.5332. So ಎಷ್ಟಾಗುತ್ತದೆ, 0.3738. 3738 is the answer. 3738 is the answer. Next, a backside reading taken from a level at a benchmark is 1.56 meter and foresight at a point A is taken on a inverted staff. The point at A, if the reduced level of the benchmark is 150 meter. ನೋಡಿ, ಸ್ಟಾಫ್ ಇನ್ವರ್ಟೆಡ್ ಅಂತ ಇದೆ, ತುಂಬಾ ಸಿಂಪಲ್ ಅಂಡ್ ಫಾಸ್ಟ್ ಆಗಿ ಮಾಡೋಣ. ಇನ್ಸ್ಟ್ರೂಮೆಂಟ್ ಇಲ್ಲಿದೆ, ಟೇಕನ್ ದ ಬ್ಯಾಕ್ ಸೈಡ್ 1.56 ಇದೆ, ಬೆಂಚ್ ಮಾರ್ಕ್ ಇದೆ 150 ಮೀಟರು. ಡನ್. ಇದು ಲೈನ್ ಆಫ್ ಸೈಟ್ ಇದೆ. ಸೊ ಇಲ್ಲಿಂದ ಏನಂತಂದ್ರೆ ಯಾವ ತಗೊಂಡಿದ್ದಾರೆ, ಎಸ್. ಸೊ ಇದು 1.65 ಮೀಟರ್ ತಗೊಂಡಿದ್ದಾರೆ, 1.65 ಮೀಟರ್. ಸೊ 1.65 ಮೀಟರ್ನ ತಗೊಂಡಾಗ ಏನಾಗಿದೆ ಅಂದರೆ, ಹೈಟ್ ಆಫ್ ಎಲಿಮಿನೇಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಅಟ್ ಸ್ಟೇಷನ್ ಪಿ ಮಾಡೋಣ. ಇದು ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ at station P. So equals to RL of benchmark. ನೋಡಿ ನಮಗೆ ಏನು ಬೇಕಾಗಿದೆ, benchmark RL of the benchmark plus
ಬ್ಯಾಕ್ ಸೈಡ್ ಆಫ್ ಬೆಂಚ್ ಮಾರ್ಕ್, ಬ್ಯಾಕ್ ಸೈಡ್. ಸೊ ಇದು ಬ್ಯಾಕ್ ಸೈಡಾ. ಸೊ ಈಗ 150 ಕೊಟ್ಟಿರೋದು ಪ್ಲಸ್ ಬ್ಯಾಕ್ ಸೈಡ್ 1.56 ಮೀಟರ್. ಸೊ ಇದು ಎಷ್ಟಾಯ್ತು? ಇದು 151.56 ಮೀಟರ್ ಆಯ್ತಿದ್ದು, ಕರೆಕ್ಟಾ? ಸೊ ಅಂದ್ರೆ ಈ ಪಾಯಿಂಟ್ ಇಂದ ನಾನು ಇಲ್ಲಿ ಬಂದೆ ಇವಾಗ, ರೈಟ್. ಬಟ್ ನನಗೆ ಬೇಕಾಗಿರೋದು ಯಾವುದು? ರೈಟ್, ಬಟ್ ನನಗೆ ಬೇಕಾಗಿರೋದು ಯಾವುದು? ನನಗೆ ಬೇಕಾಗಿರೋದು ಏನಂತಂದ್ರೆ ಮೇಲ್ಗಡೆ ಬೇಕಾಗಿರೋದು ಇಲ್ಲಿ. ಸೊ ಅವಾಗ ನಾನೇನು ಮಾಡೋದು? ಸೊ ಆರ್ ಎಲ್ ಆಫ್ ಎ ಬೇಕು ನನಗೆ. ಆರ್ ಎಲ್ ಆಫ್ ಎ ಪಾಯಿಂಟ್, ಎ ಪಾಯಿಂಟ್ ಯಾವುದಿದೆ? ಎ ಇದು ಪಾಯಿಂಟ್ ಇದೆ, ಆರ್ ಎಲ್ ಇದ್ರದ್ದು ಬೇಕು ನನಗೆ. ಅವಾಗ ನಾನು ಏನು ಮಾಡ್ತೀನಿ? ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಆರ್ ಕಲ್ಯುಮಿನೇಷನ್ ಎಟ್ ಪಿ. ಸೊ ಇಲ್ಲಿವರೆಗೆ ನಾನು ಬಂದಿದ್ದೀನಾ ಆಲ್ರೆಡಿ? ಎಲ್ಲರೂ ಮಾಡೋದು ಮಿಸ್ಟೇಕ್ ಇಲ್ಲೇ. ಏನು ಮಾಡ್ತಾರೆ ಗೊತ್ತಾ? ಇವಾಗ ಪ್ಲಸ್ ಮಾಡ್ತಾರೆ. ಸೊ ನಾವೇನು ಮಾಡಬೇಕು? ಮೈನಸ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ? ಯಾಕೆಂದರೆ ಸ್ಟಾಫ್ನ ಇನ್ವರ್ಟೆಡ್ ಹಿಡಿದಾಗ ಫೋರ್ ಸೈಟಲ್ಲಿ ನಾವು ನೆಗೆಟಿವ್ ಅಂತ ನಾವು ಬರಿಬೇಕಾಗುತ್ತೆ ಅಲ್ಲಿ. ಸೊ ಆ ಬರೆದಾಗ ಫೋರ್ ಸೈಟ್ ಆಫ್ ಎ ಅಂತ ನಾನು ಬರಿತೀನಿ, ರೈಟ್. ಸೊ ಬರೆಯುವಾಗ 151.56 ಮೈನಸ್ ಆಫ್ ಆಯ್ತಾ 1.65 ಆಗುತ್ತೆ. ಆವಾಗ ಇದು ಪ್ಲಸ್ ಆಗುತ್ತೆ. ಡೈರೆಕ್ಟ್ ಆಗಿ ಪ್ಲಸ್ ಮಾಡಕ್ ಬರೋದಿಲ್ಲ, ಅದು ಲಾಜಿಕಲಿ ರಾಂಗ್ ಆಗುತ್ತೆ. ಬಟ್ ಮ್ಯಾಥಮೆಟಿಕಲ್ ಅಲ್ಲಿ ನಾವಿಲ್ಲಿ ಮಾಡಿದಾಗ ಅದು ಪ್ಲಸ್ ಆಗುತ್ತೆ, ಗೊತ್ತಾಯ್ತಾ? ಲಾಜಿಕಲ್ ಅಲ್ಲಿ ನೋಡಿದ್ರೆ ಕರೆಕ್ಟೇ ಅನ್ಸುತ್ತೆ, ಬಟ್ ಈ ಥರನೇ ಮಾಡ್ಬೇಕು ನಾವು. 153.21 ಮೀಟರ್, 153.21 ಮೀಟರ್ ಇಸ್ ದ ಆನ್ಸರ್, ಗೊತ್ತಾಯ್ತಾ? ನೆಕ್ಸ್ಟ್, ದ ಲೆಂತ್ ಆಫ್ ದ ಟ್ಯಾಂಜೆಂಟ್. ನಾವು ಕರ್ವ್ಸ್ ಕ್ವಶನ್ ಸ್ಟಾರ್ಟ್ ಆಯ್ತು ನೋಡಿ. The length of the tangent of a curve whose radius is r and the angle of deflection delta is. So ಇದ್ರದ್ದು ಏನಿದೆ ಹೇಳಿ ನೋಡಿ. ಇಲ್ಲಿ ಒಂದು ನಾನು ಇದು ಕೊಟ್ಟಿದ್ದೀನಿ. ಸೊ ಇದ್ರ ಪ್ರಕಾರ ನಾನು ಹೇಳ್ತೀನಿ. ಸೊ ಇದು ಒಂದು ಡೆಸ್ಟಿನೇಷನ್ ಆಫ್ ದಿ ಕರ್ವ್ಸ್ ಇದೆ, ಅಂದರೆ ಕರ್ವ್ಸ್ ಏನಂತಾರೆ ಎಲಿಮೆಂಟ್ಸ್ ಇದೆ. ನೀವು ನೋಡ್ಕೊಳ್ಳಿ, ಈ ಪಾಯಿಂಟ್ನ ನಾವು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತೀನಿ, ಇದನ್ನ ಡಿಫ್ಲೆಕ್ಷನ್ ಆಂಗಲ್ ಅಂತೀನಿ. ಸೊ ಇದು ಏನಿದೆ ಈ ಪಾಯಿಂಟು, ರೈಟ್, ಇದಿಷ್ಟು. ಸೊ ಇದು ಆಂಗಲ್ ಆಫ್ ಇಂಟರ್ಸೆಕ್ಷನ್ ಇದೆ, ಇದು ಆಂಗಲ್ ಆಫ್ ಇಂಟರ್ಸೆಕ್ಷನ್ ಈ ತರ ಏನಿದೆ ನೋಡಿ, ಇದು ಆಂಗಲ್ ಆಫ್ ಇಂಟರ್ಸೆಕ್ಷನ್. ದಿಸ್ ಇಸ್ ಅ ಪಾಯಿಂಟ್ ಆಫ್ ಕರ್ವ್ ಅಂಡ್ ದಿಸ್ ಇಸ್ ಅ ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ, ರೈಟ್. ದಿಸ್ ಇಸ್ ಅ ಮಿಡ್ ಆರ್ಡಿನೇಟ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್. ಸೊ ದಿಸ್ ಇಸ್ ಅ ರೇಡಿಯಸ್, ಟು ರೇಡಿಯಸ್, ದೆನ್ ದಿಸ್ ಇಸ್ ಅ ಸೆಂಟ್ರಲ್ ಆಂಗಲ್. ಸೊ ಪ್ರಿಸೀಡಿಂಗು ಮತ್ತೆ ಫಾರ್ವರ್ಡ್ ಎರಡರದು ಡಿಫ್ಲೆಕ್ಷನ್ ಆಂಗಲ್ ಅಂತೀವಿ. ಸೊ ಇದು ಟ್ಯಾಂಜೆಂಟ್ ಲೆಂತ್, ರೈಟ್. ಸೊ ಟ್ಯಾಂಜೆಂಟ್ ಲೆಂತ್ ಏನಾಗುತ್ತೆ? ಆರ್ ಟ್ಯಾನ್ ಡೆಲ್ಟಾ ಬೈ 2 ಆಗುತ್ತೆ, ರೈಟ್. ಆರ್ ಟ್ಯಾನ್ ಡೆಲ್ಟಾ ಬೈ 2, r tan delta by 2 is the answer for this question. Okay, so ಇವು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಈ ತರ ಇದೆ ನೋಡಿ, ರೈಟ್. ಸೊ ಇದು ಅಪೆಕ್ಸ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ. ಸೊ ದಿಸ್ ಇಸ್ ಅಪೆಕ್ಸ್ ಡಿಸ್ಟೆನ್ಸ್. ನೆಕ್ಸ್ಟ್, ಎ ಕರ್ವ್ ಹೂಸ್ ರೇಡಿಯಸ್ ವೇರೀಸ್ ಫ್ರಮ್ ಇನ್ಫಿನಿಟಿ ಟು ಸರ್ಟೇನ್ ವ್ಯಾಲ್ಯೂ, ರೈಟ್. ಇನ್ಫಿನಿಟಿ ಟು ಸರ್ಟೇನ್ ವ್ಯಾಲ್ಯೂ ಅಂತ ಇದೆ. ಇನ್ಫಿನಿಟಿ ಟು ದ ಸರ್ಟೇನ್ ವ್ಯಾಲ್ಯೂ ಅಂದರೆ ಅದನ್ನು ನಾವು ಟ್ರಾನ್ಸಿಷನ್ ಕರ್ವ್ ಅಂತ ಅಂತೀವಿ, ರೈಟ್. ಹಾರಿಜೆಂಟಲ್ ಅಲೈನ್ಮೆಂಟ್ ಇಂದ ಸ್ಟ್ರೇಟ್ ಬರುತ್ತೆ, ಇದು ಸ್ಟ್ರೇಟ್ ಇರುತ್ತೆ, ಮತ್ತೆ ಸ್ವಲ್ಪ ಸರ್ಕ್ಯುಲರ್ ಆಗುತ್ತೆ, ಮತ್ತೆ ಅದಾದ್ಮೇಲೆ ಸ್ಟ್ರೇಟ್ ಆಗುತ್ತೆ. ಓಕೆ, ಅಂತ ಕರ್ವ್ ನಾವು ಟ್ರಾನ್ಸಿಷನ್ ಕರ್ವ್ ಅಂತ ಅಂತೀವಿ. ಡನ್. ಕಾಂಪೌಂಡ್ ಕರ್ವ್ ಅಂದ್ರೆ ಟೂ ಡಿಫ್ರೆಂಟ್ ರೇಡಿಯಸ್ ಇರುತ್ತೆ. ಒಂದು ಇದಿಷ್ಟು ಇರುತ್ತೆ, ಆಮೇಲೆ ಇದು ಇನ್ನೊಂದಿರುತ್ತೆ ಈ ತರ. ಓಕೆ, ಸೊ ಈ ತರ ಒಂದಿರುತ್ತೆ, ಆಮೇಲೆ ಈ ತರ ಒಂದಿರುತ್ತೆ. ಟೂ ರೇಡಿಯಸ್, ಡಿಫ್ರೆಂಟ್ ರೇಡಿಯಸ್, ಡಿಫ್ರೆಂಟ್ ಸರ್ಕಲ್ಸ್. ರಿವರ್ಸ್ ಕರ್ವ್ ಅಂದ್ರೆ ಈ ತರ ಇರುತ್ತೆ. ಓಕೆ, ಡಿಫರೆಂಟ್ ರೇಡಿಯಸ್ ಇರುತ್ತೆ, ಒಂದೇ ಲೈನ್ ಆಫ್ ಟ್ಯಾಂಜೆಂಟ್ ಇರುತ್ತೆ ಅದಕ್ಕೆ. ಡನ್. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ಫಾರ್ ದ ಲೆಂತ್ ಆಫ್ ದಿ ಕರ್ವ್? ಲೆಂತ್ ಆಫ್ ದಿ ಕರ್ವ್ಗೆ ಯಾವುದು ಕರೆಕ್ಟ್ ಆಗಿದೆ? ಸೊ ಲೆಂತ್ ಆಫ್ ದಿ ಕರ್ವ್ಗೆ ನೋಡಿ, ಇದು ಒಂದು ನಿಮಿಷ. ಸೊ ಲೆಂತ್ ಆಫ್ ದಿ ಕರ್ವ್ಗೆ ಏನಿದೆ ಇಲ್ಲಿ? ಇನ್ವರ್ಸ್ಲಿ ಪ್ರೊಪೋರ್ಷನಲ್ ರೇಡಿಯಸ್ ಆಫ್ ದಿ ಕರ್ವ್ ಇರೋದಿಲ್ಲ, ಅದು ಇಟ್ ಈಸ್ ಪ್ರೊಪೋರ್ಷನಲ್ ಟು ದ ಡಿಫ್ಲೆಕ್ಷನ್ ಆಂಗಲ್ ಇರುತ್ತೆ, ರೈಟ್. ಇಟ್ ಈಸ್ ಆಲ್ವೇಸ್ ಪ್ರೊಪೋರ್ಷನಲ್ ಟು ದ ಡಿಫ್ಲೆಕ್ಷನ್ ಆಂಗಲ್, ಗೊತ್ತಾಯ್ತಾ? ಯಾಕೆಂದ್ರೆ ನಾವು ಫಾರ್ಮುಲಾ ಬರೆದು ನೋಡಿ, L is equal to 2 pi r 360 by delta ಅಂತ ಇರುತ್ತೆ. ಓಕೆ, 2 pi r 360 ಇದು ಏನಾದ್ರು ಫಾರ್ಮುಲಾ ಇರುತ್ತೆ. ಓಕೆ, ಸೊ ಎಲಿಮೆಂಟ್ಸ್ ಆಫ್ ದಿ ಸಿಂಪಲ್ ಕರ್ವ್ ಅಲ್ಲಿ ಲೆಂತ್ ಆಫ್ ದಿ ಕರ್ವ್ ಏನಿರುತ್ತೆ? pi r delta by 180 ಇದೆ ತಾನೆ. ಸೊ ಇದು ಡೈರೆಕ್ಟ್ ಪ್ರಪೋರ್ಷನಲ್ ಇರುತ್ತೆ, ರೈಟ್. ಅದಾದ್ಮೇಲೆ ಟ್ಯಾಂಜೆಂಟ್ ಲೆಂತ್ ನಿಮ್ಗೆ ಗೊತ್ತೆ, r tan delta by 2 ಇರುತ್ತೆ. ಚೈನೇಜಸ್ ಯಾವ ತರ ಮಾಡೋದು? ಲೆಂತ್ ಆಫ್ ದಿ ಲಾಂಗ್ ಕಾರ್ಡ್, ಎಕ್ಸ್ಟರ್ನಲ್ ಡಿಸ್ಟೆನ್ಸ್, ಮಿಡ್ ಆರ್ಡಿನೇಟ್ ಇವೆಲ್ಲ ಇರುತ್ತೆ. ಡನ್. ನೋಡಿ, ಇವೆಲ್ಲ ರಿಲೇಷನ್ಸ್ ಇದೆ, ದಯವಿಟ್ಟು ನೀವು ನೋಡ್ಕೊಳ್ಳಿ ಒಂದ್ಸಲ, ರೈಟ್. ಸೊ ವಿಡಿಯೋನ ಪಾಸ್ ಮಾಡಿ ಆರಾಮಾಗಿ ಒಂದ್ಸಲ ನೋಡ್ಕೊಳ್ಳಿ, ಸೊ ದಟ್ ನಿಮಗೆ ಎಲ್ಲ ರಿವೈಸ್ ಆಗುತ್ತೆ. ಲೆಂತ್ ಆಫ್ ದಿ ಕರ್ವ್ ಯಾವ ತರ ಫೈಂಡ್ ಔಟ್ ಮಾಡೋದು, ಟ್ಯಾಂಜೆಂಟ್ ಲೆಂತ್ ಯಾವ ತರ, ಈ ಫಿಗರ್ ಮೇಲೆ ಇಟ್ಬಿಟ್ಟು ಇಲ್ಲಿ ನೀವು ಏನಂತಾರೆ ಕ್ಯಾಲ್ಕುಲೇಟ್ ಯಾವ ತರ ಮಾಡೋದು ನೋಡ್ಕೊಳ್ಳಿ.
ರೈಟ್. ಲೆಂತ್ ಆಫ್ ದಿ ಲಾಂಗ್ ಕಾರ್ಡ್, ಇದು ಲೆಂತ್ ಆಫ್ ಲಾಂಗ್ ಕಾರ್ಡ್ ಇದು, ರೈಟ್. ಸೊ ಯಾವ ಥರ ಫೈಂಡ್ ಔಟ್ ಮಾಡೋದು? 2r sin delta by 2 sin delta by 2 r tan delta by 2. ಮಿಡ್ ಆರ್ಡಿನೇಟ್ ಅಂದ್ರೆ ಏನು? ಮಿಡ್ ಆರ್ಡಿನೇಟ್ನ ಕ್ಯಾಲ್ಕುಲೇಟ್ ಯಾವ ಥರ ಮಾಡೋದು ನೋಡಿ. ಮಿಡ್ ಆರ್ಡಿನೇಟ್ ಅಂದರೆ ಇದು ಲಾಂಗ್ ಕಾರ್ಡ್ ಇದೆ, ಸೊ ಇದನ್ನು ಹಾಫ್ ಕಟ್ ಮಾಡ್ತೀನಿ. ಈ ಕರ್ವ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇವೇನಿರುತ್ತಲ್ಲ ಇವು, ಸೊ ದೀಸ್ ಆರ್ ಆಲ್ ಮಿಡ್ ಆರ್ಡಿನೇಟ್ಸ್, ರೈಟ್. ಸೊ ನೀವು ಸರ್ವೆ ಮಾಡಿರ್ತೀರಲ್ಲ, ನೆನಪಿದೆಯಾ ಅದನ್ನು? ಎಕ್ಸ್ಟರ್ನಲ್ ಡಿಸ್ಟೆನ್ಸ್ ಆರ್ ಅಪೇಕ್ಸ್ ಡಿಸ್ಟೆನ್ಸು ಈ ಫಾರ್ಮುಲಾದಿಂದ ನಾವು ಕ್ಯಾಲ್ಕುಲೇಟ್ ಮಾಡೋದು. ಡನ್. ಕ್ಯಾಲ್ಕುಲೇಟ್ ದ ಅಪೇಕ್ಸ್ ಡಿಸ್ಟೆನ್ಸ್, ರೈಟ್, of if the deflection angle is 60 degree and the degree of the curve is 80 degree, right. ಸೊ ಇದಕ್ಕೆ ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳಿ. ಇದೇನು ಕೊಟ್ಟಿದ್ದಾರೆ? ಆಂಗಲ್ ಕೊಟ್ಟಿದ್ದಾರೆ, ಡಿಗ್ರಿ ಆಫ್ ದಿ ಕರ್ವ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಫಸ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ರೇಡಿಯಸ್ ಅಂಡ್ ಡಿಗ್ರಿ ಆಫ್ ದಿ ಕರ್ವ್ ಅರ್ಥ ಆಗಬೇಕು. ಫಾರ್ ಎಕ್ಸಾಂಪಲ್, ಈಗ ಕಾರ್ಡ್ ಲೆಂತ್ 30 ಮೀಟರ್ ಇದ್ರೆ ಇದು ರೇಡಿಯಸ್ ಆಫ್ ದಿ ಕರ್ವ್ ಇದು r ಇರುತ್ತೆ, ಡಿಗ್ರಿ ಆಫ್ ದಿ ಕರ್ವ್ d, ಮಿಡ್ ಪಾಯಿಂಟ್ ಆಫ್ ದಿ AB. ಸೊ ಆ ಥರ ಇದ್ರೆ 1719 by d. if the chord length is 30 meter, chord 30 meter ಇದ್ರೆ 1719 by d ಅಂತ ತಗೋತೀನಿ ನಾನು. r is a radius, right. so d is a what? degree of the curve. ಅದೇ chord length 20 meter ಇದ್ರೆ 1146 by d ಅಂತ ನಾನು ತಗೋತೀನಿ. ರೇಡಿಯಸ್ ಮತ್ತೆ ಡಿಗ್ರಿ ಆಫ್ ದಿ ಕರ್ವ್ಗೆ ನಾವು ಫೈಂಡ್ ಔಟ್ ಮಾಡಿಬಿಟ್ಟು, ಓಕೆ. ಸೊ ಇದು ನೆನ್ಪಿಟ್ಕೊಳ್ಳಿ ಫಸ್ಟ್. ಈಗ ಡೆಲ್ಟಾ ಈಸ್ ಈಕ್ವಲ್ ಟು 60 ಡಿಗ್ರಿ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಆಮೇಲೆ ಡಿಗ್ರಿ ಆಫ್ ದಿ ಕರ್ವ್ 8 ಡಿಗ್ರಿ ಕೊಟ್ಟಿದ್ದಾರೆ. ಸೊ r equals to 1720 by d. So 1720 by what? 8 equals to 215 meter is the answer for this question. Okay. ಸೊ ಇದು ಸರ್, ಇದು ರೇಡಿಯಸ್ ಆಯಿತು. ಅಪೇಕ್ಸ್ ಕೇಳಿದಾರಲ್ಲ, ಎಸ್ ಸಾರಿ ನಾನು ರೇಡಿಯಸ್ ತಿಳ್ಕೊಂಡೆ. ಸೊ ಅಪೇಕ್ಸ್ ಈಕ್ವಲ್ಸ್ ಟು ಅಪೇಕ್ಸ್ ಡಿಸ್ಟೆನ್ಸ್ equals to r sec theta delta by 2 minus of 1. So 215, right. Sec theta delta is 60 by 2 minus 1, right. So it is 33.62 meter. ಅಂದ್ರೆ ಅಪೇಕ್ಸ್ ಡಿಸ್ಟೆನ್ಸು ಈ ಥರ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಇದು ಕರ್ವ್ ಇದೆ. ಸೊ ಈ ಡಿಸ್ಟೆನ್ಸು 33 ಮೀಟರ್ ಇದೆ. ಡನ್, ಗೊತ್ತಾಯ್ತಾ? ಸೊ 33.26 is the answer. ನೋಡಿ, ಇಲ್ಲಿ ಕರ್ವ್ಸ್ ಮೇಲೆ ನಾನು ಏನು ಮಾಡಿದ್ದೀನಿ, ಕ್ವಶನ್ ಜಾಸ್ತಿ ತೊಗೊಂಡಿಲ್ಲ. ನಿಮಗೆ ಇಲ್ಲಿ ನೋಡ್ಬೋದು ನೀವು, ಸೆಟ್ಟಿಂಗ್ ಔಟ್ ಆಫ್ ಸಿಂಪಲ್ ಕರ್ವ್ ಅಲ್ಲಿ 2 ಮೆಥಡ್ ಇದೆ, ಒಂದು ಲೀನಿಯರು, ಒಂದು ಆ್ಯಂಗುಲರು. ಸೊ ಇನ್ ದಿಸ್ ಮೆಥಡ್ ಲೀನಿಯರಲ್ಲಿ ಟೇಪ್ ಮತ್ತು ಚೈನ್ ಅಷ್ಟೇ ಯೂಸ್ ಮಾಡ್ತಾರೆ. ಆ್ಯಂಗುಲರ್ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್ ಆರ್ ಎಂಪ್ಲಾಯ್ಡ್, ರೈಟ್. ನೋ ಆ್ಯಂಗುಲರ್ ಮೆಜರ್ಮೆಂಟ್ಸ್, ಓನ್ಲಿ ಲೀನಿಯರ್ ಮೆಜರ್ಮೆಂಟ್. ವೇರ್ ಹೈ ಡಿಗ್ರಿ ಆಫ್ ಅಕ್ಯುರಸಿ ಇಸ್ ನಾಟ್ ರಿಕ್ವೈರ್ಡ್ ಅಂತ ಕಡೆ ಲೀನಿಯರ್ ಮೆಥಡ್. ಸೊ ಆ್ಯಂಗುಲರ್ ಅಂದರೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ, ಬೋತ್ ಲೀನಿಯರ್ ಆ್ಯಂಡ್ ಆ್ಯಂಗುಲರ್ ಎರಡೂ ಯೂಸ್ ಮಾಡ್ತೀವಿ. ಸೊ ಟೇಪ್ ಲೀನಿಯರ್ ಮೆಜರ್ಮೆಂಟ್ಸ್ ಆ್ಯಂಡ್ ಥೆಡೋಲೈಟ್ ಈಸ್ ಯೂಸ್ ಫಾರ್ ಆ್ಯಂಗುಲರ್. ಟೇಪ್ ಮತ್ತೆ ನಾವು ನಾರ್ಮಲಿ ಲೀನಿಯರ್ಗೆ ಯೂಸ್ ಮಾಡ್ತೀವಿ, ಗೊತ್ತಾಯ್ತಾ? ಇವು 2 ಮೆಥಡ್ ಇದೆ, ಲೀನಿಯರು, ಆ್ಯಂಗುಲರ್. ಲೀನಿಯರ್ ಮೆಥಡಲ್ಲಿ ಆಫ್ಸೆಟ್ ಫ್ರಮ್ ಲಾಂಗ್ ಕಾರ್ಡ್, ಸಕ್ಸಸಿವ್ ಬೈಸೆಕ್ಷನ್, ಆಫ್ಸೆಟ್ ಫ್ರಮ್ ಟ್ಯಾಂಜೆಂಟ್, ಆಫ್ಸೆಟ್ ಫ್ರಮ್ ಕಾರ್ಡ್ ಪ್ರೊಡ್ಯೂಸ್, ಇವು ಮೆಥಡ್ಸ್ ಇದೆ. ಒಂದ್ಸಲ ನೀವು ಥಿಯರಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಂಗುಲರ್ ಮೆಥಡಲ್ಲಿ ರ್ಯಾಂಕಿಂಗ್ ಡಿಫ್ಲೆಕ್ಷನ್ ಮೆಥಡು, 2 ಥೆಡೋಲೈಟ್ ಮೆಥಡು, ಟ್ಯಾಕೋಮೆಟ್ರಿಕ್ ಮೆಥಡು, ಇವು 3 ಇದೆ. ಇದನ್ನು ಒಂದ್ಸಲ ನೀವು ಥಿಯರಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ನಾವು ಏರಿಯಾ ಅಂಡ್ ವಾಲ್ಯೂಮ್, ಇವಾಗ ಕ್ವಶನ್ಸು ಏರಿಯಾ ಅಂಡ್ ವಾಲ್ಯೂಮ್, ರೈಟ್. ನೆಕ್ಸ್ಟ್ ಕ್ವಶನ್ಸ್. ಇಫ್ ಡಿ ಇಸ್ ಅ ಕಾನ್ಸ್ಟೆಂಟ್ ಡಿಸ್ಟೆನ್ಸ್, ಸೊ ಇವಾಗ ಏರಿಯಾ ಅಂಡ್ ವಾಲ್ಯೂಮ್ ಮೇಲೆ ಕ್ವಶನ್ ನೋಡೋಣ. ಇಫ್ ಡಿ ಇಸ್ ಅ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಕ್ಷನ್ಸ್, ದೆನ್ ದ ಕರೆಕ್ಟ್ ಪ್ರಿಸಮಾಯ್ಡಲ್ ಫಾರ್ಮುಲಾ ಫಾರ್ ದ ವಾಲ್ಯೂಮ್ ಇಸ್. ನೋಡಿ, ಈ ಯಾವತ್ತೂ ನೀವು ಏನು ಫಾಲೋ ಮಾಡ್ತಿರಲ್ಲ, ಏನು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ವಾಲ್ಯೂಮು, 3 ಮೆಥಡ್ ಇದೆ. ಒಂದು ಪ್ರಿಸಮಾಯ್ಡಲ್ ರೂಲು, ಆಯಿತಾ, ಇನ್ನೊಂದು ಟ್ರಾಪೆಜಾಯ್ಡಲ್ ಫಾರ್ಮುಲಾ, ಸಿಂಪ್ಸನ್ಸ್ 1/3 ರೂಲು. ಇವು 3 ಇದೆ, ಒಂದೊಂದಾಗಿ ನೋಡೋಣ. ಪ್ರಿಸಮಾಯ್ಡಲ್ ರೂಲಲ್ಲಿ ಏನು ಮಾಡ್ತೀವಿ ಅಂದರೆ, v = d/3 a1 + an, ಆಯಿತಾ, a2 + a4 a3 + a5. ಅಂದರೆ ಆಡ್ ಒಂದು ಕಡೆ ಇವನ್ ಒಂದು ಕಡೆ ನಾವು ಮಾಡ್ಕೋತೀವಿ, ಫಸ್ಟ್ ಏರಿಯಾ ಲಾಸ್ಟ್ ಏರಿಯಾ. ಸೊ ಈವನ್ ಏರಿಯಾ ಆ್ಯಂಡ್ ಆಡ್ ಏರಿಯಾ ಈ ಥರ ಮಾಡ್ತೀವಿ ನಾವು, ಅದು ಪ್ರಿಸಮಾಯ್ಡಲ್ ಫಾರ್ಮುಲಾದಲ್ಲಿ, ರೈಟ್. ಸೊ d/3. ಸೊ ಆಡ್ ನಂಬರ್ ಆಫ್ ಕ್ರಾಸ್ ಸೆಕ್ಷನ್ ಟು ಯೂಸ್ ದಿಸ್ ಫಾರ್ಮುಲಾ. ಆಡ್ ನಂಬರ್ಸ್ ಇರಬೇಕು ಕ್ರಾಸ್ ಸೆಕ್ಷನ್ಗೆ. ಸೊ ಇನ್ ಕೇಸ್ ಆಫ್ ಇವನ್ ನಂಬರು ಆಡ್ ಇದ್ರೇ ಯೂಸ್ ಮಾಡೋ ಬರುತ್ತೆ, ಇಲ್ಲಾಂದ್ರೆ ಇವನ್ ನಂಬರ್ ಆಫ್ ದ ಕ್ರಾಸ್ ಸೆಕ್ಷನ್ ಇದ್ರೆ ಎಂಡ್ ಏನಿರುತ್ತೆ ನೋಡಿ, ಎಂಡ್ ಸ್ಟ್ರಿಪ್ ಟ್ರೀಟೆಡ್ as separately and the volume remaining strip is calculated by ಪ್ರಿಸಮಾಯ್ಡಲ್ ಫಾರ್ಮುಲಾ. ಅಂದರೆ ಲಾಸ್ಟ್ ಒಂದು ಸ್ಟ್ರಿಪ್ನ ನಾವೇನು ಮಾಡ್ತೀವಿ, ಈ ಥರ ಮಾಡ್ತೀವಿ. ಲಾಸ್ಟ್ ಸ್ಟ್ರಿಪ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಐದರ್ ಟ್ರಾಪಿಜಾಯ್ಡಲ್ ಫಾರ್ಮುಲಾ ಆರ್ ಪ್ರಿಸಮಾಯ್ಡಲ್ ಫಾರ್ಮುಲಾ. ಅಂದರೆ
ಈ ಥರ ಇದೆ ಆಯ್ತಾ, ಇದು ಸೊ ಇದೊಂದು ಲೈನ್ ಇದೆ. ಸೊ ಈ ಥರ ಏರಿಯಾ ಬಂದಿದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ ಈಗ 1 2 3 4 5 6 ಏನೇನೋ ಬಂದಿದೆ. ಈವನ್ ಆಡ್ ಬರಬೇಕು, ಆಡ್ ಬಂದರೆ ಓಕೆ. ಸೊ ಈಗ 5 ಇದೆ, ಓಕೆ. 6 ಇದ್ರೆ ಏನು ಮಾಡ್ತಾರೆ ಗೊತ್ತಾ, ಇದನ್ನ ಬಿಟ್ಬಿಡ್ತೀವಿ. ಇದು ಒಂದು ಈ ಫಾರ್ಮುಲಾದಿಂದ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಗೊತ್ತಾಯ್ತಾ. ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ಡಿ A1 + AN/2 + A2 + A3 ಇದು ನಮ್ಮ ಯೂಸ್ ಮಾಡ್ತೀವಿ. ಟ್ರಾಪಿಜಾಯ್ಡಲ್ ಫಾರ್ಮುಲಾ ಇದೆ ಇದು, ಓಕೆ. ಸೊ ಈಗ ನೆಕ್ಸ್ಟು, ಸೊ ಟ್ರಾಪಿಜಾಯ್ಡಲ್ ಫಾರ್ಮುಲಾ ಅಂದರೆ V = D × A0 + AN/2 + A1 A2 A3 ಈ ಥರ. ಸೊ ಇದನ್ನು ನಾನು ಏರಿಯಾದಲ್ಲಿ ಹೇಳ್ತಾ ಇರೋದು, ವಾಲ್ಯೂಮಲ್ಲಿ, ಓಕೆ. ಸೊ ಈ ಥರ ಕ್ರಾಸ್ ಸೆಕ್ಷನ್ಸ್ನ ನೋಡಿದಾಗ, ರೈಟ್, ಡಿಫ್ರೆಂಟ್ ಸೆಕ್ಷನ್ಸ್ ಇರುತ್ತಲ್ಲ, ಅದನ್ನು ನೋಡಿದಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಇದು ಟ್ರಾಪಿಜಾಯ್ಡಲ್. ಸಿಂಪ್ಸನ್ಸ್ 1/3 ರೂಲ್, ರೈಟ್. ಸಿಂಪನ್ಸ್ 1/3 ರೂಲು D/3 A0 + AN 4 × 4 A1 A3 A5, ರೈಟ್. A1 A3 A5 A2 A4 ಮತ್ತೆ ಈ ಥರ. ಇದು ಇವನು ಆಡ್ ಇವನ್ ಅಂತ ತೊಗೊಂಡಿದ್ದಾರೆ, ರೈಟ್. ಸೊ ಇದು ಅಷ್ಟೇ ಡಿಫರೆನ್ಸ್ ಇದೆ, ಎರಡನ್ನ ಇಲ್ಲಿ ತಗೋತಾ ಇದ್ದಾರೆ, ರೈಟ್. ಇದು ಸಿಂಪನ್ಸ್ 1/3 ರೂಲು. ನಾವು ಈ ಕ್ವಶನ್ಗೆ ಬಂದಾಗ ಇದ್ರದ್ದು ಆನ್ಸರ್ ಏನಾಗುತ್ತೆ, ಇದ್ರ ಆನ್ಸರು D/3 ಫಸ್ಟ್ ಏರಿಯಾ ಪ್ಲಸ್ ಲಾಸ್ಟ್ ಏರಿಯಾ ಪ್ಲಸ್ ಈವನ್ ಏರಿಯಾ ಇಂಟು ಆಡ್ ಏರಿಯಾ, ಗೊತ್ತಾಯ್ತಾ. ಈವನ್ ಏರಿಯಾ ಇಂಟು ಆಡ್ ಏರಿಯಾ ಅಂತ ಇದೆ. ಸೊ D/3 ವೆರಿ ಇಂಪಾರ್ಟೆಂಟ್ ಇದೆ. ಡನ್. ನೆಕ್ಸ್ಟ್ ಕ್ವಶನ್. The area of a sloping surface of a protective embankment of a mean height D and a side slope S/1 and the length is. ಸೊ ಇದಕ್ಕೆ ನೀವು ನೋಡ್ಬೋದು, ಇಲ್ಲಿ ಇದು ಒಂದು ಎಂಬ್ಯಾಕ್ಮೆಂಟ್ ಇದೆ. ಸೊ ಇದು D ಇದೆ. ಸೊ ಇದು ಸ್ಲೋಪ್ S, ಇದು 1, ರೈಟ್. ಸೊ ಇದನ್ನು S, ಇದು 1. ಸೊ ಇದು ಲೆಂತ್ ಆಗುತ್ತೆ. ಸೊ ಇದು ಏನೀಗ ಇದು ಹ್ಯಾಶ್ ಪೋರ್ಷನ್ ಏನಿದೆ ಅಲ್ಲ, ಸೊ ಪಿಚ್ಚಿಂಗ್ ಇದೆ. ಇದು ಸೈಡ್ ಸ್ಲೋಪ್ ತಾನೇ. ಇದು ಪ್ರೊಟೆಕ್ಟಿವ್ ಎಂಬ್ಯಾಕ್ಮೆಂಟ್ ಈಸ್ ನಥಿಂಗ್ ಬಟ್ ಇದು ನಾವು ಇಲ್ಲಿ ಪಿಚ್ಚಿಂಗ್ ಮಾಡ್ತೀವಿ, ಪಿಚ್ಚಿಂಗು, ರೈಟ್. ಸ್ಟೋನ್ ಪಿಚ್ಚಿಂಗ್ ಆದ್ರೂ ಮಾಡ್ಬೋದು ಅಥವಾ ಯಾವುದೋ ಒಂದು ಪಿಚ್ಚಿಂಗ್ ಮಾಡ್ಬೋದು. ಸೊ ಅದ್ರದ್ದು ಈಗ ನನಗೆ ಏನು ಬೇಕಾಗಿದೆ, ಅದ್ರದ್ದು ನನಗೆ ಏರಿಯಾ ಬೇಕಾಗಿದೆ ತಾನೇ, ಏರಿಯಾ. ಸೊ D × √1 ಪ್ಲಸ್ ಏನು ಮಾಡಬೇಕು, S². ಸೊ D ಇಸ್ ಅ ಡೆಪ್ತ್, ಇಷ್ಟು ಡೆಪ್ತ್ ಇದೆ. ಬಟ್ ಸ್ಲೋಪ್ ಇದಿರೋಗೋಸ್ಕರ √1 + S², ಸ್ಲೋಪ್ ಇಲ್ಲಿದೆ, ಓಕೆ. ಸೊ ಲೆಂತ್ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ L × D √1 + S² is the area of the sloping surface, right. L × D 1 + S² is the answer for this question. Question ಅರ್ಥ ಮಾಡ್ಕೊಳ್ಳಿ, ತುಂಬಾ ಸಿಂಪಲ್ ಇದೆ. Now, assumption on which the trapezoidal formula for volume is based. ಸೊ ಯಾವುದ್ರ ಮೇಲೆ ಬೇಸ್ ಇದೆ ಇದು, ಯಾವುದು, ಟ್ರಾಪಿಜಾಯ್ಡಲ್ ಫಾರ್ಮುಲಾ. ಎಂಡ್ ಸೆಕ್ಷನ್ಸ್ ಆರ್ ಪ್ಯಾರಲಲ್ ಪ್ಲೇನ್ಸ್, ಕರೆಕ್ಟ್ ಆಗಿದೆ. ಇದನ್ನು ಅಸಂಪ್ಷನ್, ಇದು ಕರೆಕ್ಟ್ ಆಗಿದೆ. ಮಿಡ್ ಏರಿಯಾ ಆಫ್ ದಿ ಪಿರಾಮಿಡ್ is half of the average of the ends. Mid area of the pyramid is half of the average of the ends ಅಂತ ಇದೆ. ಸೊ ಇದನ್ನು ಕರೆಕ್ಟ್ ಆಗಿದೆ. ವಾಲ್ಯೂಮ್ ಆಫ್ ದ ಪ್ರಿಸಮೈಡಲ್ is overestimated and hence prismatic correction is applied. ಸೊ ಇದನ್ನು ಜಾಸ್ತಿ ಆಗುತ್ತೆ ಯಾವಾಗ ನಾವು ಈ ಟ್ರಾಪಿಜಾಯ್ಡಲ್ ಮೆಥಡ್ ಇಂದ ಮಾಡ್ತೀವಲ್ಲ, ಸ್ವಲ್ಪ ವಾಲ್ಯೂಮು ಕ್ಯಾಲ್ಕುಲೇಷನ್ ಜಾಸ್ತಿ ಆಗುತ್ತೆ ಟ್ರಾಪಿಜಾಯ್ಡಲ್ ಅಲ್ಲಿ. ಸೊ ಅದಕ್ಕೆ ಪ್ರಿಸಮೈಡಲ್ ಕರೆಕ್ಷನ್ ಅನ್ನು ಅಪ್ಲೈ ಮಾಡಬೇಕಾಗುತ್ತೆ, ರೈಟ್. ಸೊ ಎಲ್ಲ ಆಪ್ಷನ್ಸು ಏನಂತಂದ್ರೆ ಕರೆಕ್ಟ್ ಆಗಿದೆ. ಡನ್. ಸೊ ಕ್ವಶನ್ನ ರಿಟರ್ನ್ ಆಗು ಕೇಳ್ಬೋದು, ಅದಕ್ಕೆ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಇನ್ ಮಿಡ್ ಸೆಕ್ಷನ್ ಫಾರ್ಮುಲಾ, in midsection formula, ಸೊ ಯಾವುದು ಇದರಲ್ಲಿ ಮತ್ತೆ ಅದೇ ತರ ಇದೆ. ಸೊ ಮೀನ್ ಡೆಪ್ತ್ ಇಸ್ ಅವರೇಜ್ ಆಫ್ 2 consecutive sections. ಅಂದ್ರೆ ಈ ಎರಡು ಸೆಕ್ಷನ್ ಇದೆ ಅಂತಂದ್ರೆ ಇವೆರಡರದು ನಾವೇನ್ ಮಾಡ್ತೀವಿ ಅಂದ್ರೆ ಮೀನ್ ಡೆಪ್ತ್ ತಗೋತೀವಿ, ಅವರೇಜ್ ಆಫ್ 2 consecutive section ತಗೋತೀವಿ, ರೈಟ್. ಸೊ ಏರಿಯಾ ಆಫ್ ಮಿಡ್ ಸೆಕ್ಷನ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಮೀನ್ ಡೆಪ್ತ್, ರೈಟ್. ಏರಿಯಾ ಆಫ್ ಮಿಡ್ ಸೆಕ್ಷನ್ ಮೀನ್ ಡೆಪ್ತ್ ಯೂಸ್ ಮಾಡಿ ನಾವೇನಂತಂದ್ರೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್, ದ ವಾಲ್ಯೂಮ್ ಆಫ್ ಅರ್ತ್ ವರ್ಕ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಪ್ಲೈಯಿಂಗ್ ದ ಮಿಡ್ ಸೆಕ್ಷನ್ ಏರಿಯಾ ಬೈ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ, ರೈಟ್. ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ನಾವು ಮಾಡ್ತೀವಿ. ಸೊ ಆಲ್ ಆಫ್ ದಿ ಅಬೌವ್ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ಇದಕ್ಕೆ. ಡನ್. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ಎ ಎಂಬ್ಯಾಕ್ಮೆಂಟ್ ಇನ್ ಕ್ಯೂಬಿಕ್ ಮೀಟರ್ ಯೂಸಿಂಗ್ ಟ್ರಾಪಿಜಾಯ್ಡಲ್ ಮೆಥಡ್. If the cross-sectional area of the 3 sections of the embankment at an interval of 30, 20 and 40 and 50, right. So 20 square meter, 40, 50 square meter ಇವೆಲ್ಲ ಇದೆ. ಇದನ್ನ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್. ಬನ್ನಿ ಮಾಡೋಣ. ಸೊ ಇದನ್ನ ಯಾವ ಥರ ಮಾಡೋದು
ನೋಡಿ ಫಸ್ಟ್ ಒಂದು ಇಲ್ಲೊಂದು ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಬೇರೆ ಕ್ರಾಸ್ ಸೆಕ್ಷನ್ ಏರಿಯಾ ಇದೆ, ಇಲ್ಲೊಂದು ಬೇರೆ ಇದೆ, ರೈಟ್. 3 ಕ್ರಾಸ್ ಸೆಕ್ಷನ್ ಇದೆ, A1 A2 A3 ಅಂತ ನಾನು ಕೊಡ್ತೀನಿ ಅದಕ್ಕೆ. ಇದಕ್ಕೆ 20 ಸೆಂಟಿಮೀಟರ್ ಸ್ಕ್ವೇರು, ಇದು 40 ಸೆಂಟಿಮೀಟರ್ ಸ್ಕ್ವೇರು, ಇದು 50 ಸೆಂಟಿಮೀಟರ್ ಸ್ಕ್ವೇರ್. ಡನ್. ಸೊ ಏರಿಯಾ ಆಫ್ ದಿ ಸೆಕ್ಷನ್ಸ್ ಇದು ಆಯ್ತು, A1 A2 A3. ಈಗ ವಾಲ್ಯೂಮ್ನ ಯಾವ ಥರ ಮಾಡೋದು ನೋಡೋಣ. ಸೊ ವಾಲ್ಯೂಮ್ ಈಕ್ವಲ್ಸ್ ಟು A1 ಪ್ಲಸ್ AN by 2 ಪ್ಲಸ್ A2 ಪ್ಲಸ್ A3 ಆಯ್ತಾ, ಡ್ಯಾಶ್ ಡ್ಯಾಶ್ ಇಲ್ಲಿವರೆಗೆ. ಈಗ V ಈಕ್ವಲ್ಸ್ ಟು 30 into 20 plus 50 by 2 plus 40. So ಎಷ್ಟಾಯ್ತು ಇದು? 2250 meter cube, right? 2250 meter cube is the answer for this question. Okay, 2250 is the answer for this question. Simple idea. Next, which of the following method estimate the best volume of earthwork of an irregular embankment? Irregular embankment ಗೆ ಯಾವುದು ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇರೋದು. ಇರ್ರೆಗ್ಯುಲರ್ ಗೆ ನಾವು ಯಾವತ್ತು ಸಿಂಪನ್ಸ್ ಯೂಸ್ ಮಾಡ್ತೀವಿ, ಸಿಂಪ್ಸನ್ಸ್ ರೂಲ್ ಆರ್ ಸಿಂಪನ್ಸ್ ರೂಲ್ ಆಯ್ತಾ. ಟ್ರಾಪಿಜಾಯ್ಡಲ್ ಸಿಂಪನ್ ಮೆಥಡ್ ಆರ್ ಯೂಸ್ ಟು ಫೈಂಡ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ದ ಡೆಫಿನೆಟ್ ಇಂಟಿಗ್ರಲ್ ಆಫ್ ಎ ಫಂಕ್ಷನ್, ರೈಟ್. ಸಿಂಪನ್ 1/3 ರೂಲ್ ಏನಿದೆ ಮೋರ್ ಅಕ್ಯುರೇಟ್ ಆಗಿದೆ, ಚೆನ್ನಾಗಿ ತಿಳ್ಕೊಳ್ಳಿ. ಕ್ಲೋಸರ್ ಆಗಿರುತ್ತೆ, ಕ್ಲೋಸ್ ವ್ಯಾಲ್ಯೂಸ್ ಏನಿರುತ್ತೆ ಅದರಲ್ಲೇ ಇರುತ್ತೆ. ಟ್ರಾಪಿಜಾಯ್ಡಲ್ ರೂಲ್ ಏನು ಮಾಡುತ್ತೆ ಅಂದರೆ ದೆನ್ ದ ಮಿಡ್ ಆರ್ಡಿನೇಟ್ ರೂಲ್ ಆ್ಯಂಡ್ ಆವರೇಜ್ ಆರ್ಡಿನೇಟ್ ರೂಲ್ ಆಯಿತಾ. ಇಲ್ಲಿ ನೋಡಿ, ಮಿಡ್ ಆರ್ಡಿನೇಟ್ ರೂಲು ಇದು ಟ್ರಾಪಿಜಾಯ್ಡಲ್ ರೂಲ್ ಏನಿದೆ ಈ ಮಿಡ್ ಆರ್ಡಿನೇಟ್ ರೂಲ್ಗಿಂತ ಏನಂತಂದರೆ ಅಕ್ಯುರೇಟ್ ಆಗಿದೆ, ಗೊತ್ತಾಯ್ತಾ. ಸೊ ಇದಿಷ್ಟು ಪಾಯಿಂಟ್ ನೆನಪಿಟ್ಕೊಳ್ಳಿ. ದ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ 3 sections ಆಫ್ ಎನ್ ಎಂಬ್ಯಾಕ್ಮೆಂಟ್ ಎಟ್ ಅನ್ ಇಂಟರ್ವಲ್ ಆಫ್ 40 meter or 10 square meter, 15 square meter, 35 square meter. Calculate the quantity of earthwork for the embankment using Prismatic method. Prismatic method ಇಂದ ಕೇಳ್ತಾ ಇರೋದು. ಓಕೆ, Prismatic method ಇಂದ ಕೇಳ್ತಾ ಇರೋದು. ಸೊ ಅದನ್ನ ನಾವು ಮಾಡೋಣ ಇವಾಗ. ಓಕೆ, ಸೊ ಬನ್ನಿ ಮಾಡೋಣ ಯಾವ ಥರ ಇದೆ ಸಿಂಪಲ್ ಆಗಿ. ಸೊ A1 ಏನಿದೆ ಇದರಲ್ಲಿ 10 meter square. ಓಕೆ, ಸೊ A2 ಏನಿದೆ ಇದರಲ್ಲಿ 15 meter square. ಓಕೆ, ಸೊ A3 ಏನಿದೆ ಇದರಲ್ಲಿ 35 meter square, ರೈಟ್. ಸೊ ಅಕಾರ್ಡಿಂಗ್ ಟು ದ ಪ್ರಿಸಮಾಯ್ಡಲ್ ಮೆಥಡ್ ನಾವು ಏನು ಯೂಸ್ ಮಾಡ್ತೀವಿ ಈಗ? ಪ್ರಿಸಮಾಯ್ಡಲ್ ಫಾರ್ಮುಲಾ. ಸೊ ಪ್ರಿಸಮಾಯ್ಡಲ್ ಮೆಥಡ್ನ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ? V is equal to H/3 ಆಯ್ತಾ, A1 ಪ್ಲಸ್ 4 times of A2 ಪ್ಲಸ್ A3, ರೈಟ್. ಸೊ ಇದನ್ನು ಮಾಡಿದಾಗ H ಏನಿದೆ 40/3 10 ಪ್ಲಸ್ 4 into 15, ರೈಟ್, ಪ್ಲಸ್ 35. So this is 1400 meter cube. 1400 meter cube ಆಗುತ್ತೆ ಆನ್ಸರ್. ನೆಕ್ಸ್ಟ್, ಎ ಸೀರೀಸ್ ಆಫ್ ಕ್ಲೋಸ್ಲಿ ಸ್ಪೇಸ್ ಕೌಂಟರ್ ಲೈನ್ಸ್ ರಿಪ್ರೆಸೆಂಟ್. ಸೊ ಕೌಂಟರಿಂಗ್ ಬಂತು ನೋಡಿ ಇವಾಗ, ರೈಟ್. ಕೌಂಟರಿಂಗ್ ಎಲ್ಲ ಕ್ವಶನ್ ನಾನು ಮಾಡಿದ್ದೀನಿ, ಎಲ್ಲ ಕ್ವಶನ್ಸು ನಿಮ್ಗೆ ಮಾಡಿಸಿದ್ದೀನಿ. ಯಾವುದೇ ಒಂದು ಕ್ವಶನ್ ನಿಮ್ಗೆ ಮಿಸ್ ಆಗಬಾರ್ದು ಅಂತ ಈ ಥರ ನಾನು ಮಾಡಿದ್ದೀನಿ, ಒಂದು 20 ಕ್ವಶನ್ ಜಾಸ್ತಿ ನೋಡಿ. ಸೊ ಇದಕ್ಕಿಂತ ಮುಂಚೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಕೌಂಟರ್ಸ್ ನಾವು ನೋಡ್ಕೊಳ್ಳೋಣ. ಏನಿದೆ? ಆಲ್ ದ ಪಾಯಿಂಟ್ಸ್ ಆಫ್ ದ ಕೌಂಟರ್ ಲೈನ್ ಹ್ಯಾವಿಂಗ್ ದ ಸೇಮ್ ಎಲಿವೇಶನ್, ಆಯ್ತಾ. ಕೌಂಟರ್ದು ಎಲ್ಲ ಪಾಯಿಂಟ್ಸು ಸೇಮ್ ಇರುತ್ತೆ. 2 ಕೌಂಟರ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್, ಇದು ತಿಳ್ಕೊಳ್ಳಿ. 2 ಕೌಂಟರು ಈ ಥರ ಏನಂತಂದರೆ ಇಂಟರ್ಸೆಕ್ಟ್ ಆಗೋದಿಲ್ಲ ಈಚ್ ಅದರ್ ಎಕ್ಸ್ಪೆಕ್ಟ್ ಇನ್ ದ ಕೇಸ್ ಆಫ್ ಓವರ್ ಹ್ಯಾಂಗಿಂಗ್ ಕ್ಲಿಪ್. ಓವರ್ ಹ್ಯಾಂಗಿಂಗ್ ಕ್ಲಿಪ್ ಅಂದರೆ ಇಲ್ಲಿ ನೋಡಿ. ಸೊ ದಿಸ್ ಈಸ್ ಎನ್ ಓವರ್ ಹ್ಯಾಂಗಿಂಗ್ ಕ್ಲಿಪ್ ಅಂದರೆ ಇದೊಂದು ಪರ್ವತ ಇದೆ, ಈ ಥರ ಹೋಗಿದೆ, ರೈಟ್. ಸೊ ಯಾವಾಗ ನೀವು ಇಲ್ಲಿ ತಗೋತಿರಲ್ಲ, ಇಲ್ಲಿ ನೋಡಿ, ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, ರೈಟ್. ದೇ ಆರ್ ಇಂಟರ್ಸೆಕ್ಟಿಂಗ್ ಹಿಯರ್ ಓನ್ಲಿ ಇನ್ ಓವರ್ ಹ್ಯಾಂಗಿಂಗ್ ಕ್ಲಿಪ್. ಆ್ಯಂಡ್ ಕೇವ್ ಪೆನಿಟ್ರೇಟಿಂಗ್ ಎ ಹಿಲ್ ಸೈಡ್, ಆಯ್ತಾ. ಈ ಥರನೂ ಇದ್ರು, ಆಯ್ತಾ. ಈ ಥರ ಇತ್ತಂದ್ರು ಏನಂತಂದ್ರೆ ಈ ಥರ ಆಗುತ್ತೆ. ಈಕ್ವಲಿ ಸ್ಪೇಸ್ ಕೌಂಟರ್ ರಿಪ್ರೆಸೆಂಟ್ ಎ ಯೂನಿಫಾರ್ಮ್ ಸ್ಲೋಪ್ ಆ್ಯಂಡ್ ಕೌಂಟರ್ ದಟ್ ಆರ್ ವೆಲ್ ಅಪಾರ್ಟ್ ರಿಪ್ರೆಸೆಂಟ್ ಎ ಜೆಂಟಲ್ ಸ್ಲೋಪ್. ಕ್ಲೋಸ್ಲಿ ಸ್ಪೇಸ್ ಕೌಂಟರ್ ರಿಪ್ರೆಸೆಂಟ್ಸ್ ಎ ಸ್ಟೀಪ್ ಸ್ಲೋಪ್, ಗೊತ್ತಾಯ್ತಾ. ಸೊ ಸೆಟ್ ಆಫ್ ಕ್ಲೋಸ್ ಕೌಂಟರ್ಸ್ ವಿತ್ ಹೈಯರ್ ಫಿಗರ್ ಇನ್ಸೈಡ್ ಆ್ಯಂಡ್ ಲೋವರ್ ಫಿಗರ್ ಔಟ್ಸೈಡ್ ಇಂಡಿಕೇಟ್ ಎ ಹಿಲಕ್. ಇಲ್ಲಿದೆ, ಅದಕ್ಕೆ ನೀವು ನೋಡ್ಬೋದು.
ಇಲ್ಲಕ್ಕಂದ್ರೆ ಒಳಗಡೆ ಜಾಸ್ತಿ ಇದೆ, ಇಲ್ಲಿ ಒಳಗಡೆ ನೋಡಿ 150 140 130 ಒಳಗಡೆ ಜಾಸ್ತಿ ಇದೆ, ಹೊರಗೆ ಬರ್ತಾ ಬರ್ತಾ ಕಮ್ಮಿ ಆಗ್ತಿದೆ ಅಂದ್ರೆ ಅದೊಂದು ಹಿಲ್ ಇದೆ ಅಂತ ಅರ್ಥ. ದಿಸ್ ಇಸ್ ಎನ್ ಹಿಲ್. ಒಳಗಡೆ ಕಮ್ಮಿ ಇದ್ರೆ, ಒಳಗಡೆ ಕಮ್ಮಿ ಇದ್ದು ಹೊರಗಡೆ ಬಂದಂಗೆ ಜಾಸ್ತಿ ಆಗುತ್ತೆ, ಅದು ಡಿಪ್ರೆಷನ್. ಅದು ಲೇಕ್ ಇರ್ಬೋದು, ರಿವರ್ ಇರ್ಬೋದು, ಏನೋ ಒಂದು ಇರ್ಬೋದು. ಓಕೆ, ಸೊ ಇವೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಓವರ್ ಹ್ಯಾಂಗಿಂಗ್ ಕ್ಲಿಪ್. ನಾವು ಕಮಿಂಗ್ ಟು ದಿಸ್ ಕ್ವಶನ್, ಎ ಸೀರೀಸ್ ಆಫ್ ಕ್ಲೋಸ್ಲಿ ಸ್ಪೇಸ್ ಕೌಂಟರ್ ಲೈನ್ಸ್ ರಿಪ್ರೆಸೆಂಟ್. ಸೊ ಇದು ಏನು ರಿಪ್ರೆಸೆಂಟ್ ಮಾಡುತ್ತೆ? ಇದು ರಿಪ್ರೆಸೆಂಟ್ ಮಾಡುತ್ತೆ ಸ್ಟೀಪ್ ಸ್ಲೋಪ್. ಕ್ಲೋಸ್ ಇತ್ತಂತಂದ್ರೆ ಸ್ಟೀಪ್ ಸ್ಲೋಪ್ ಆಯ್ತಾ. ಅದು ಏನಂತಂದ್ರೆ ಈಕ್ವಲ್ ಸ್ಪೇಸ್ ಕೌಂಟರ್ ಏನಾಗುತ್ತೆ, ಯೂನಿಫಾರ್ಮ್ ಸ್ಲೋಪ್ ಇರುತ್ತೆ. ಡನ್. ವಿಚ್ ಆಫ್ ದಿ ಫಾಲೋಯಿಂಗ್ ಮೆಥಡ್ ಆಫ್ ಕೌಂಟರಿಂಗ್ ಇಸ್ ಮೋಸ್ಟ್ ಸೂಟಬಲ್ ಫಾರ್ ಹಿಲ್ಲಿ ಟೆರೆನ್? ಹಿಲ್ಲಿ ಟೆರೆನ್ಗೆ ಯಾವ್ದು ಮೆಥಡ್ ಯೂಸ್ ಮಾಡ್ತಾರೆ ನೋಡಿ, ಇಲ್ಲಿದೆ 4 ಮೆಥಡ್ ಇದೆ. 1 2 3 4. ದೀಸ್ ಆರ್ 4 ಮೆಥಡ್ಸ್ ಫಾರ್ ವಾಟ್? ಫಾರ್ ವಿ ಕ್ಯಾನ್ ಸೇ ಏನಂತಂದ್ರೆ ಕ್ಯಾಲ್ಕುಲೇಟ್ ಮಾಡೋಕೆ, ಕೌಂಟರ್ನ ಇದು ಮಾಡೋಕೆ, ರೈಟ್. ಸೊ ಮೆಥಡ್ ಆಫ್ ಸ್ಕ್ವೇರ್ ಅಲ್ಲಿ ಏನ್ ಮಾಡ್ತೀವಿ, ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ? ಫಾರ್ ಸ್ಮಾಲ್ ಓಪನ್ ಏರಿಯಾ ವೇರ್ ಕೌಂಟರ್ಸ್ ಆರ್ ರಿಕ್ವೈರ್ಡ್ ಅಟ್ ಎ ಕ್ಲೋಸ್ ವರ್ಟಿಕಲ್ ಇಂಟರ್ವಲ್. ಕ್ಲೋಸ್ ವರ್ಟಿಕಲ್ ಇಂಟರ್ವಲ್ ಇದ್ದಾಗ ಮೆಥಡ್ ಆಫ್ ಸ್ಕ್ವೇರ್ ಯೂಸ್ ಮಾಡ್ತೀವಿ. ಅದೇ ಮೆಥಡ್ ಆಫ್ ಕ್ರಾಸ್ ಸೆಕ್ಷನ್ ಏನ್ ಮಾಡ್ತೀವಿ, ರೈಟ್. ಮೆಥಡ್ ಆಫ್ ಕ್ರಾಸ್ ಸೆಕ್ಷನ್ ಫಾರ್ ರೋಡ್, ರೈಲ್ವೆ ಅಂಡ್ ಕೆನಲ್ ಸರ್ವೆಗೆ ಮಾಡ್ತೀವಿ ಮೆಥಡ್ ಆಫ್ ಕ್ರಾಸ್ ಸೆಕ್ಷನ್. ಟ್ಯಾಕೋಮೆಟ್ರಿಕ್ ಮೆಥಡ್ ಫಾರ್ ಹಿಲ್ಲಿ ಏರಿಯಾಸ್ ಮಾಡ್ತೀವಿ. ಓಕೆ, ಡೈರೆಕ್ಟ್ ಮೆಥಡ್ ಫಾರ್ ಲಾರ್ಜ್ ಸ್ಕೇಲ್ ಮ್ಯಾಪ್ಸ್ ವೆನ್ ಗ್ರೌಂಡ್ ಸರ್ಫೇಸ್ ಇಸ್ ರೆಗ್ಯುಲರ್, ರೈಟ್. ಸೊ ಅದನ್ನ ನಾವು ಮಾಡ್ತೀವಿ. ಸೊ ವಾಟ್ ಇಸ್ ದ ಆನ್ಸರ್? ನಾವು ಹಿಲ್ಲಿ ಟೆರನ್ಗೆ ಯಾವ್ದು ಮಾಡ್ತೀವಿ ಅಂತಂದ್ರೆ ಅದನ್ನ ಟ್ಯಾಕೋಮೆಟ್ರಿಕ್, ನಾವು ಟ್ಯಾಕೋಮೆಟ್ರಿ ಮೆಥಡ್ ಯೂಸ್ ಮಾಡ್ತೀವಿ. ಓಕೆ, ಸೊ ಟ್ಯಾಕೋಮೀಟರ್ ಮೆಥಡ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಕೌಂಟರ್ ಇಂಟರ್ವಲ್ ಆನ್ ಮ್ಯಾಪ್ ಶೀಟ್ ಡೊನೇಟ್ಸ್. ಸೊ ಕೌಂಟರ್ ಇಂಟರ್ವಲ್ ಏನಿದೆ ಅಂತ ಕೇಳ್ತಾ ಇರೋದು, ಕೌಂಟರ್ ಇಂಟರ್ವಲ್, ರೈಟ್. ಸೊ ವಾಟ್ ಇಸ್ ಅ ಕೌಂಟರ್ ಇಂಟರ್ವಲ್? ಕೌಂಟರ್ ಇಂಟರ್ವಲ್ ಏನಿದೆ, ರೈಟ್. ವರ್ಟಿಕಲ್ ಡಿಸ್ಟೆನ್ಸ್ ಆಫ್ ಕೌಂಟರ್ ಲೈನ್ಸ್ ಅಬೋವ್ ದ ಡೇಟಮ್ ಆಗೋದಿಲ್ಲ, ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಕಾನ್ಸಿಕ್ಯೂಟಿವ್ ಕೌಂಟರ್ ಲೈನ್ಸ್. ಸೊ ದಿಸ್ ಈಸ್ ಕಾಲ್ಡ್ ವಾಟ್ ಇಸ್ ಕೌಂಟರ್ ಇಂಟರ್ವಲ್. ಸೊ ಇನ್ನೊಂದು ಬರುತ್ತೆ ಹಾರಿಜಾಂಟಲ್ ಇಕ್ವಿವೆಲೆಂಟ್ ಅಂತ, ರೈಟ್. ಹಾರಿಜಾಂಟಲ್ ಇಕ್ವಿವೆಲೆಂಟ್ ಅಂದ್ರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ 2 ಕೌಂಟರ್ಸ್ ಇತ್ತಂದ್ರೆ ಅದನ್ನ ಹಾರಿಜಾಂಟಲ್ ಇಕ್ವಿವೆಲೆಂಟ್ ಅಂತ ಅಂತೀವಿ, ಗೊತ್ತಾಯ್ತಾ. ಸೊ ದಿಸ್ ಇಸ್ ಅ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಕೌಂಟರ್ ಇಂಟರ್ವಲ್ ಅಂಡ್ ಹಾರಿಜಾಂಟಲ್ ಇಕ್ವಿವೆಲೆಂಟ್. ನಾವು ಈಗ ಟೋಟಲ್ ಸ್ಟೇಷನ್ ಕ್ವಶನ್ಸ್ ಇದೆ ನೋಡಿ, ಟೋಟಲ್ ಸ್ಟೇಷನ್ಸ್, ಅದ್ರ ಮೇಲೆ ಕ್ವಶನ್. ಟೋಟಲ್ ಸ್ಟೇಷನ್ ಡಾಟಾ ಇಸ್ ಸ್ಟೋರ್ಡ್ ಇನ್, ಆಯ್ತಾ. ನೋಡಿ ನಾನು ಇನ್ನೂ ಟೋಟಲ್ ಸ್ಟೇಷನ್ ಬಗ್ಗೆ ಕ್ಲಾಸ್ ಮಾಡಿಲ್ಲ, ಆಯ್ತಾ. ಬಟ್ ಏನಂತಂದ್ರೆ ಒಂದೆರಡು ಕ್ವಶನ್ 4-5 ಕ್ವಶನ್ ಅದು ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಟೋಟಲ್ ಸ್ಟೇಷನ್ ಇಸ್ ನಥಿಂಗ್ ಬಟ್ ಅದೊಂದು ಎಲೆಕ್ಟ್ರಾನಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟ್ ಇದೆ, ಆಂಗಲ್ ಏನಂತಂದ್ರೆ ವರ್ಟಿಕಲ್ ಆಂಗಲ್, ಆಯ್ತಾ, ಹಾರಿಜಾಂಟಲ್ ಆಂಗಲ್, ಡಿಸ್ಟೆನ್ಸ್ ಮೆಜರ್ಮೆಂಟ್, ಸ್ಲೋಪ್ ಮೆಜರ್ಮೆಂಟ್, ಏರಿಯಾ, ವಾಲ್ಯೂಮ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು ಒಂದೇ ಒಂದು ರೀಡಿಂಗ್ಸ್ ಇಂದ. ಸೊ ಇನ್ ಟೋಟಲ್ ಸ್ಟೇಷನ್ ದ ಡಾಟಾ ಇಸ್ ಎಲ್ಲಿ ಸ್ಟೋರ್ ಆಗುತ್ತೆ? ಡಾಟಾ ಎಲ್ಲಿ ಸ್ಟೋರ್ ಆಗುತ್ತೆ? ಅದು ಬಂದ್ಬಿಟ್ಟು ಮೈಕ್ರೋ ಪ್ರೊಸೆಸರ್ ಅಲ್ಲಿ ಸೇವ್ ಆಗುತ್ತೆ, ರೈಟ್. ಇನ್ ದ ಇನ್ಸ್ಟ್ರೂಮೆಂಟ್ ಹೆಲ್ಪ್ಸ್ ಇನ್ ಸೇವಿಂಗ್ ದ ಡಾಟಾ ಅಂಡ್ ಹೆಲ್ಪ್ಸ್ ದ ಟ್ರಾನ್ಸ್ಫರಿಂಗ್ ಇಟ್ ಟು ದ ಸಿಸ್ಟಮ್ ಬೈ ವಿಚ್ ಇಟ್ ಕ್ಯಾನ್ ಬಿ ವ್ಯೂಡ್ ಇನ್ ಡಿಫರೆಂಟ್ ಸಾಫ್ಟ್ವೇರ್. ಸೊ ಏನಾಗುತ್ತೆ, ನಾವೆಲ್ಲ ರೀಡಿಂಗ್ಸ್ ಏನು ತಗೋತೀವಲ್ಲ, ರೈಟ್. ಈಗ ಒಂದು ದೊಡ್ಡದೊಂದು ಈ ತರ ಏನಂತಂದ್ರೆ ಏರಿಯಾ ಇದೆ, ರೈಟ್. ಸೊ ಈಗ ಲೇಔಟ್ ಮಾಡ್ತಾರೆ ನೋಡಿ, ಲೇಔಟ್ ಮಾಡೋಕ್ಕೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗೋದು ಟೋಟಲ್ ಸ್ಟೇಷನ್. ಯಾಕಂದ್ರೆ ಒಂದು ಪಾಯಿಂಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಈ ಫುಲ್ ಏರಿಯಾನ ಕವರ್ ಮಾಡಿಬಿಡ್ಬೋದು, ಗೊತ್ತಾಯ್ತಾ. ವಿ ಕ್ಯಾನ್ ಕವರ್ ಹೋಲ್ ಏರಿಯಾ ಅಂಡ್ ವಿ ಕ್ಯಾನ್ ಡಿವೈಡ್ ದ ರೋಡ್ಸ್ ಎಲ್ಲಿ ಬರುತ್ತೆ, ಎಲ್ಲಿ ಡ್ರೈನ್ ಬರುತ್ತೆ, ಎಲ್ಲಿ ವಾಟರ್ ಟ್ಯಾಂಕ್ ಬರುತ್ತೆ, ಆಯ್ತಾ. ರೋಡ್ಸ್ ಯಾವ ತರ, ಗಾರ್ಡನ್ ಯಾವ ತರ ಮಾಡೋದು, ಇದೆಲ್ಲದಕ್ಕೆ ವರ್ಕ್ ಡಿವೈಡ್ ಮಾಡೋದು ಟೋಟಲ್ ಸ್ಟೇಷನ್ ಇಂದಾನೆ ನಾವು ಮಾಡ್ತೀವಿ, ಗೊತ್ತಾಯ್ತಾ. ಸೊ ಒಳ್ಳೆ ಇನ್ಸ್ಟ್ರೂಮೆಂಟ್ ಇದೆ, ವೆರಿ ಗುಡ್. ನಾವು ಹೊಸದೊಂದು ಕಲಿಬಹುದು ಟೋಟಲ್ ಸ್ಟೇಷನ್ ಅಲ್ಲಿ. ಓಕೆ, ಸೊ ಮೈಕ್ರೋ ಪ್ರೊಸೆಸರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ವಿಚ್ ಆಫ್ ದಿ ಫಾಲೋವಿಂಗ್ ಇಂಡಿಕೇಟ್ಸ್ ದ ಕರೆಕ್ಟ್ ಸೆಟ್ ಆಫ್ ಕಾಂಬಿನೇಷನ್ ಆಫ್ ಟೋಟಲ್ ಸ್ಟೇಷನ್? ಸೊ ಕರೆಕ್ಟ್ ಸೆಟ್ ಕಾಂಬಿನೇಷನ್ ಏನಿದೆ, ಇದೊಂದು ಎಲೆಕ್ಟ್ರಾನಿಕ್ ಥೆಡೋಲೈಟ್ ಇದೆ, ರೈಟ್. ಮತ್ತೆ ಇದೊಂದು ಎಲೆಕ್ಟ್ರಾನಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟು ಇದೆ, ಎರಡೂ ಕೆಲಸ ಮಾಡುತ್ತೆ. ಸೊ ಇಟ್ ಈಸ್ ಇನ್ ಕಾಂಬಿನೇಷನ್ ಆಫ್ ಎಲೆಕ್ಟ್ರಾನಿಕ್ ಥೆಡೋಲೈಟ್ ಅಂಡ್ ಎಲೆಕ್ಟ್ರಾನಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟ್, ರೈಟ್. ಸೊ ಒಂದು ಏನಂತಂದ್ರೆ ಒಂದು ಸೆನ್ಸರ್ ಇರುತ್ತೆ ಅಥವಾ ಏನಂತಂದ್ರೆ ಒಂದು ರಿಸೀವರ್ ಟೈಪ್ ಇರುತ್ತೆ. ಸೊ ದ ಕಾಂಬಿನೇಷನ್ ಮೇಕ್ ಇಟ್ ಪಾಸಿಬಲ್ ಟು ಡಿಟರ್ಮೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ರಿಫ್ಲೆಕ್ಟರ್. ನೋಡಿ ಇದು ರಿಫ್ಲೆಕ್ಟರ್, ಇದು ಇಲ್ಲಿ ಇನ್ಸ್ಟ್ರೂಮೆಂಟ್ ಇದೆ ಅಂತಂದ್ರೆ, ರೈಟ್. ಸೊ ಇಲ್ಲಿ ಮೇಲ್ಗಡೆ ಒಂದು ರೌಂಡ್ ತರ ಇರುತ್ತೆ, ನೀವು ನೋಡಿರ್ಬೋದು ಇಷ್ಟೇ. ಸೊ ಸುಮ್ಮನೆ ಒಂದು ಕೆಳಗಡೆ ಸ್ಟಿಕ್ ಇರುತ್ತೆ, ಅದು ಸ್ಟ್ಯಾಂಡ್ ಬೈ ಸ್ಟಾಫ್ ತರನೇ. ಇಲ್ಲಿ ಏನಂತಂದ್ರೆ ಒಳಗೆ ಪ್ರಿಸಮ್ ತರ ಇರುತ್ತೆ, ಇಲ್ಲಿಂದ ಲೇಸರ್ ಹೋಗ್ಬಿಟ್ಟು ಇದಕ್ಕೆ ಟಚ್ ಆಗಿ ಮತ್ತೆ ರಿಟರ್ನ್ ಇಲ್ಲಿಗೆ ಬರುತ್ತೆ, ರೈಟ್. ಸೊ ರಿಫ್ಲೆಕ್ಟರ್ by aligning the instrument crosshairs on the reflector and simultaneously measuring the vertical horizontal angles and the slope distances, ಇದನ್ನ ನಾವು ಮೆಜರ್ ಮಾಡ್ತೀವಿ ಅದರಲ್ಲಿ. ಸೊ ಥರ್ಡ್ ಇದೆ ಆನ್ಸರ್, ಇದು ಎಲೆಕ್ಟ್ರಾನಿಕ್ ಇದೆ ಮತ್ತೆ ಇಡಿಎಂ ಇದೆ. Which among the following does not indicate the basic calculation of the total station?
ಬೇಸಿಕ್ ಕ್ಯಾಲ್ಕುಲೇಷನ್ ಯಾವ್ದು ಇರೋದಿಲ್ಲ ಅಂತ ಕೇಳ್ತಾ ಇರೋದು. ನೋಡಿ, ಬೇಸಿಕ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಸ್ಟೇಷನ್ ಇನ್ಕ್ಲೂಡ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಇರುತ್ತೆ, ಓಕೆ, ವರ್ಟಿಕಲ್ ಡಿಸ್ಟೆನ್ಸ್ ಇರುತ್ತೆ, ಕೋಆರ್ಡಿನೇಟ್ ಡಿಸ್ಟೆನ್ಸ್ ಇರುತ್ತೆ, ರೈಟ್, ಇನ್ ವಿಚ್ ಸ್ಲೋಪ್ ಡಿಸ್ಟೆನ್ಸ್ ಇಸ್ ಯೂಸ್ಡ್. ಸ್ಲೋಪ್ ಡಿಸ್ಟೆನ್ಸ್ ಇರುತ್ತೆ is in horizontal distance calculation, so it is obtained directly from the total station equipment. ನೋಡಿ, ಡೈರೆಕ್ಟ್ ಆಗಿ ತಗೊಳ್ಬಹುದು ನಾವು. ವಾಟ್ ಇನ್ಸ್ಟ್ರೂಮೆಂಟ್ ಏನ್ರಿ ಕಲಿಬೇಕಿದು, ರೈಟ್? ಸೊ ನಾವು ವಾಟ್ ಇಸ್ ದ ಆನ್ಸರ್? ಕೋಆರ್ಡಿನೇಟ್ ಯಾವುದು ಸ್ಲೋಪ್ ಡಿಸ್ಟೆನ್ಸ್ ಆಗುತ್ತೆ ಇದಕ್ಕೆ ಆನ್ಸರ್. ದ ಫಾರ್ಮುಲಾ ಫಾರ್ ಡಿಫರೆನ್ಸ್ ಇನ್ ಎಲಿವೇಶನ್ ಕ್ಯಾನ್ ಬಿ ಗಿವನ್ ಆಸ್. ಟೋಟಲ್ ಸ್ಟೇಷನ್ ಅಲ್ಲಿ ಇದನ್ನ ಯಾವ್ದರಿಂದ ಕೊಡ್ತಾರೆ, ರೈಟ್? ಸೊ ಡಿಫರೆನ್ಸ್ ಇನ್ ಎಲಿವೇಶನ್ ಕ್ಯಾನ್ ಬಿ ಗಿವನ್ ಬೈ V plus I minus R, where V is the vertical difference between 2 points, I is the instrument height, right, and height of the center of the reflector R. Okay, so ಇವು ಮೂರನ್ನ ಏನಂತಂದ್ರೆ ನಾವು ಡಿಫರೆನ್ಸ್ ಇನ್ ಎಲಿವೇಶನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದರಲ್ಲಿ ಟೋಟಲ್ ಸ್ಟೇಷನ್. ನಾವು ರಿಮೋಟ್ ಸೆನ್ಸಿಂಗ್ ಮೇಲೂ ಒಂದ್ 2-3 ಕ್ವಶನ್ ಹಾಕಿದ್ದೀನಿ ನಾನು. ರಿಮೋಟ್ ಸೆನ್ಸಿಂಗ್ ಟೆಕ್ನಿಕ್ ಮೇಕ್ ಯೂಸ್ ಆಫ್ ದ ಪ್ರಾಪರ್ಟೀಸ್ ಆಫ್ ಡ್ಯಾಶ್ emitted, reflected or diffracted by the sensed objects. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂದ ಅದನ್ನ ಮಾಡ್ತಾರೆ, ರೈಟ್? ಸೊ ಇದ್ರ ಮೇಲೆ ಏನು ಕ್ಲಾಸ್ ಬರೋದಿದೆ ನೋಡೋಣ, ಆದ್ರೆ ಅದನ್ನು ಕ್ಲಾಸ್ ಮಾಡೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ ಮಾಡ್ತೀವಿ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ರಿಮೋಟ್ ಸೆನ್ಸಿಂಗ್? ಇದು ಯಾವುದು ಪ್ರಿನ್ಸಿಪಲ್ ಅಲ್ಲ ರಿಮೋಟ್ ಸೆನ್ಸಿಂಗ್ ಅಂತ ಕೇಳ್ತಾ ಇರೋದು. ನೋಡಿ, ರಿಮೋಟ್ ಸೆನ್ಸಿಂಗ್ ಏನಿದೆ, ಒಂದು ಸರ್ಟೆನ್ ಪ್ರಿನ್ಸಿಪಲ್ ಇದೆ, ರೈಟ್? having a good result of the desired output. ನಮಗೆ ಔಟ್ಪುಟ್ ಯಾವ ತರ ಬೇಕಾದ್ರ ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಇಂಟ್ರಾಕ್ಷನ್ ಆಫ್ ಎನರ್ಜಿ ವಿತ್ ದ ಅಟ್ಮಾಸ್ಫಿಯರ್. ಸೊ ಇದೇ ಪ್ರಿನ್ಸಿಪಲ್ ಇದೆ ಇದ್ರದ್ದು, ರೈಟ್? ಸೊ ಇದು ಏನಿದೆ ಇದ್ರದ್ದು ಪ್ರಿನ್ಸಿಪಲ್ ಇದೆ. ಸೊ ಇದರಲ್ಲಿ ಯಾವ್ದು ಬರೋದಿಲ್ಲ, ಇಂಟ್ರಾಕ್ಷನ್ ಆಫ್ ದ ಎನರ್ಜಿ ವಿತ್ ದ ಸೆಟಲೈಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಇದೆ, ಸ್ಪೆಕ್ಟ್ರಮ್ ಇದೆ, ಇಂಟ್ರಾಕ್ಷನ್ ಆಫ್ ಎನರ್ಜಿ ವಿತ್ ದ ಅಟ್ಮಾಸ್ಫಿಯರ್ ಇದೂ ಇದೆ. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಯಾವುದಿಲ್ಲ ಇದರಲ್ಲಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇದೆ, ಇಂಟ್ರಾಕ್ಷನ್ ಆಫ್ ದಿ ಎನರ್ಜಿನೂ ಇದೆ. ಓಕೆ, ವಿತ್ ಅಟ್ಮಾಸ್ಫಿಯರ್ ಇದೆ, ವಿತ್ ಸೆಟಲೈಟ್ ಇಲ್ಲ, ರೈಟ್? ವಿತ್ ಸೆಟಲೈಟ್ ಇಲ್ಲ. ಸೊ ಆನ್ಸರ್ ಇದಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ, ವಿಚ್ ಆಫ್ ದಿ ಫಾಲೋವಿಂಗ್ ಫೀಲ್ಡ್ ಇಸ್ ಯೂಸ್ ಬೈ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಯಾವುದು ಯೂಸ್ ಮಾಡ್ತೀವಿ ಇದರಲ್ಲಿ? ಸೊ 2 ಮೇಜರ್ ಸೋರ್ಸ್ ಇದೆ, 2 ಮೇಜರ್ ಫೀಲ್ಡ್ ಇದೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, right? So both are placed orthogonal to each other in wave pattern. Wave pattern ಅಲ್ಲಿ ಇರುತ್ತೆ. So the electric components are placed in vertical manner and the magnetic components in the horizontal manner. Okay. EV ಮೇ ಏನಂತಾರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ಅಂತಂದ್ರೆ, ಒಂದು ಸೋಲಾರ್, ಯಾವುದು ಪೋಲರೈಸ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್, ಮೈಕ್ರೋ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಆಗುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇಷ್ಟು ಕ್ವಶನ್ಸ್ ನೀವು ಮಾಡಿದ್ರೆ ಸರ್ವೇದು ಇದ್ರ ಹೊರಗಡೆಯಿಂದ ಯಾವ್ದು ಕ್ವಶನ್ಸ್ ಬರೋದಿಲ್ಲ ಅಂತ ನಾನು ಅನ್ಕೋತೀನಿ. ಅಷ್ಟು ಸಾರ್ಟ್ ಔಟ್ ಮಾಡಿ ಕರೆಕ್ಟ್ ಆಗಿ ನಿಮ್ಗೋಸ್ಕರ ಕರೆಕ್ಟ್ ಆಗಿ ನಾನು ಮಾಡಿದ್ದೀನಿ, ರೈಟ್? ಸೊ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಯಾರಿಗೆ ಬೇಕೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸಬ್ಜೆಕ್ಟ್. ಥ್ಯಾಂಕ್ ಯು.